देवता भारती प्रविश्य मम वाचमिमां प्रसक्तां खण्डीमेत्यधरस्वधाम्ना अन्यांश्च हस्तगणश्रवणत्वदानि प्राणां नमो भगवते पुरुषाय तुभ्यं कामधेनु यथा पूर्वं सर्वाभीष्टफलप्रदा तथा करोवादिराजश्रीमानोऽभीष्टवत्सदाम् नमोऽपि प्रसादेन मुकुन्दशयनायते राजराजायते रिक्तः राघवेन्द्रमाश्रये अज्ञानतिमिरच्छेदं बुद्धिसम्पत्प्रदायकं विज्ञानमुपदं शान्तं श्रीराक्षसं वदेयापारमुपर्यन्तं गुरोनामात्ममुत्पदेति सिद्ध्यन्त्यमनोरथाः राघवेन्द्रतीर्थರ ಜಯಂತಿ ಉತ್ಸವ ಮತ್ತು ಪಟ್ಟಾಭಿಷೇಕದ ನಿಮಿತ್ತವಾಗಿ ವಾದೀಂದ್ರ ತೀರ್ಥರಿಂದ ರಚಿತವಾಗಿರತಕ್ಕಂತಹ ವಿಮಲಸ್ತವನ ಏನಿದೆ ಅದನ್ನು ಯಥಾಶಕ್ತಿ ಯಥಾಮತಿ ಅದನ್ನು ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲು ವಾದೀಂದ್ರ ತೀರ್ಥರು ಒಬ್ಬರು ಯಾರು ಅಂತ ತಿಳ್ಕೋಬೇಕಲ್ಲ. ರಾಘವೇಂದ್ರ ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಪಂಚಮೋ ಮತ್ಸಮೋ ಭವಿತ. ರಾಘವೇಂದ್ರ ತೀರ್ಥರು ಹೇಳಿದ್ರು, ನನ್ನಿಂದ ಐದನೆಯವನು ನನಗೆ ಸಮಾನನಾಗಿ. ಅಂದ್ರೆ ನಮ್ಮಲ್ಲಿ ಐಕ್ಯ ಇಲ್ಲ, ಅವರು ಒಂದೇ ಶಬ್ದ ಇಲ್ಲ, ನನಗೆ ಸಮಾನನಾಗಿರ್ತಾನೆ ಅಷ್ಟೇ. ಒಂದು ಗೋವು ಎಂಬತಕ್ಕಂಥದ್ದು ಇನ್ನೊಂದು ಗೋವಿಗೆ ಸಮಾನವಾದಂತೆ ಇಲ್ಲಿಯೂ ಕೂಡ ಅವರು ನನಗೆ ಸಮಾನ ಅಷ್ಟೇ ಆಗಿದ್ದಾರೆ ಅಂತ ಶ್ರೀಪಾದರು ಹೇಳಿದ್ದಾರೆ. ನಾಗೇಂದ್ರ ತೀರ್ಥ ಹೇಳಿದ್ದಾರೆ. ಮಾದಾವರ ಎಂಬತಕ್ಕಂಥ ಒಂದು ಜಾಗ ಈಗಲೂ ಇದೆ. ಅದು ಚಿಕ್ಕ ಮಾದಾವರ, ದೊಡ್ಡ ಮಾದಾವರ ಅಂತ ಹೇಳಿದೆ. ಆ ಮಾದಾವರದಲ್ಲಿ ವೆಂಕಣ್ಣ ಎಂಬತಕ್ಕಂಥ ರಾಘವೇಂದ್ರ ತೀರ್ಥರ ಪರಮಭಕ್ತನಾದವನು, ಅವರಿಂದ ಅತ್ಯಂತ ಅವನು ಅನುಗ್ರಹೀತನಾದ ವ್ಯಕ್ತಿ. ಆ ವ್ಯಕ್ತಿ ಏನಿದ್ದಾರೆ ಅವರು ಹೇಳ್ತಾರೆ, ನಿಮ್ಮ ವೃಂದಾವನವನ್ನು ತಯಾರು ಮಾಡಿಟ್ಟಿದ್ದೇನೆ ಅಂತ ಒಂದು ಶಿಲೆಯಲ್ಲಿ, ಅದು ಸಾಲಿಗ್ರಾಮ ಶಿಲೆ, ಅದನ್ನು ತಯಾರು ಮಾಡಿಟ್ಟಿದ್ದೇನೆ ಎಂಬುದಾಗಿ ರಾಘವೇಂದ್ರ ತೀರ್ಥರಿಗಾಗಿ ಮೊದಲು ವೃಂದಾವನ ತಯಾರು ಮಾಡ್ತಾರೆ, ವೆಂಕಣ್ಣ ಎಂಬತಕ್ಕಂಥ. ಅದಕ್ಕೆ ರಾಘವೇಂದ್ರ ತೀರ್ಥರು ಹೇಳ್ತಾರೆ, ಈ ವೃಂದಾವನ ನನಗಲ್ಲ, ನನ್ನಿಂದ ಐದನೆಯವರೆಗೆ. ರಾಘವೇಂದ್ರ ತೀರ್ಥರ ಭವಿಷ್ಯ ಜ್ಞಾನ ಏನು ಅಂತ ಅರ್ಥ ಮಾಡ್ಕೋಬೇಕು. ನನ್ನಿಂದ ಐದನೆಯವರು ಅಂದ್ರೆ ಒಬ್ಬೊಬ್ಬರು 50-50 ವರ್ಷ ಬದುಕಿರ್ತಾರೆ ಅಂತ ಇಟ್ಕೊಳ್ಳೋಣ. 250 ವರ್ಷದ ಸಿದ್ಧಾಂತವನ್ನ ಮೊದಲೇ ಪೂರ್ವಭಾಗ ಹೇಳಿದ್ದಾರೆ ಅಂದ್ರೆ ರಾಘವೇಂದ್ರ ತೀರ್ಥರ ಭವಿಷ್ಯ ಜ್ಞಾನ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದೇ ಸ್ವಾಮಿ ಈ ಶೈಲಿ ಬೇಡ ಅಂದ್ರೆ, ಈ ಬೃಂದಾವನ ಬೇಡ ಅಂದ್ರೆ ಇನ್ಯಾವ ಬೃಂದಾವನ ಬೇಕು ಅಂತ ಕೇಳಿದ್ರು. ಅದಕ್ಕೆ ಒಂದು ಮಾತು ಹೇಳ್ತಾರೆ ಅವರು ರಾಘವೇಂದ್ರ ತೀರ್ಥರು. ಇಲ್ಲೇ ಮಾದಾವರ ಅಂತ ಅಲ್ಲಿ ಒಂದು ಕಲ್ಲಿದ್ದು ದೊಡ್ಡ ಬಂಡೆ ಇದೆ, ಅದರಲ್ಲಿ ನನಗೆ ಬೃಂದಾವನ ತಯಾರಾಗಿದೆ. ಏನು ಸ್ವಾಮಿ ಅದಕ್ಕೆ ವೈಶಿಷ್ಟ್ಯ ಅಂತ ಕೇಳಿದ್ರು. ಅದಕ್ಕೆ ಅವರೇನು ಹೇಳ್ತಾರೆ ಅಂದ್ರೆ, ರಾಮಚಂದ್ರ ದೇವರು ಏನಿದ್ದಾರೆ ಅವರು ಸೀತಾ ಲಕ್ಷ್ಮಣ ಸಹಿತರಾಗಿ ವನವಾಸಕ್ಕೆ ಅಂತ ಬರುವ ಸಂದರ್ಭದಲ್ಲಿ ಆ ಕಲ್ಲಿನ ಮೇಲೆ 10 ನಿಮಿಷ ಕೂತಿದ್ರು. ಅದಕ್ಕಾಗಿ ಆ ಕಲ್ಲಿನಿಂದಲೇ ನೀನು ಬೃಂದಾವನ ಮಾಡಬೇಕು ಅಂತ ರಾಘವೇಂದ್ರ ಹೇಳಿದ್ದಾರೆ. ಇದು ಭವಿಷ್ಯ ಜ್ಞಾನನ ಅಲ್ಲ, ಹಿಂದಿನ ಜ್ಞಾನ. ಹಿಂದೆ ಯಾವುದು ತ್ರೇತಾಯುಗದಲ್ಲಿ ರಾಘವೇಂದ್ರ ತೀರ್ಥರು ಏನಿದ್ದಾರೆ ಅವರು ಅಲ್ಲಿದ್ರೆ ಆ ಕಾಲದಲ್ಲಿ ಇಲ್ಲ, ಇದ್ರೇನೂ ಗೊತ್ತಿಲ್ಲ. ಆಗ ಆಗ ನಡೆದಿದ್ದ ವಿಚಾರ ಈಗಲೂ ತಲೆ ಇರುತ್ತೆ ಎಂಬುದು ನಮ್ಮ ತಲೆಗೆ ಬರಲ್ಲ. ಮತ್ತೇನು ಹೇಳಬೇಕಾದ್ರೆ ಅವರ ಭವಿಷ್ಯ ಜ್ಞಾನ ಯಾವ ರೀತಿಯೋ ಹಾಗೆ ಅವರ ಭೂತಕಾಲದ ಜ್ಞಾನ ಕೂಡ ಇಂಥದ್ದು ಅಂತ ನಾವು ತೀರ್ಮಾನ ಮಾಡ್ತೀವಿ. ರಾಮಚಂದ್ರ ದೇವರು ಸೀತಾಸಹಿತವಾಗಿ ಅಕ್ಕಲ್ಲಿ ಮೇಲೆ ಕೂತಿದ್ರು.
ಆ ಕಲ್ಲನ್ನು ತಗೊಂಡ್ಬಂದು ಈಗಲೂ ಕೂಡ ನೀವು ಆ ಮಂತ್ರಾಲಯದಿಂದ ಬರುವಾಗ ಅಥವಾ ಮಂತ್ರಾಲಯಕ್ಕೆ ಹೋಗುವಾಗ ಒಂದು 5 ಕಿಲೋಮೀಟರ್ ಇದೆ ಅಂತ ಹೇಳುವಾಗ ಒಂದು ಸಣ್ಣ ದೇವಸ್ಥಾನ ಕಟ್ಟಿದ್ದಾರೆ. ಈಗ ಆ ದೇವಸ್ಥಾನ ಏನಾಗಿದೆ, ಮೊದಲೆಲ್ಲ ಹಾಗೆ ಇದ್ದಿದ್ದು ಯಾರು ಕೇಳೋದಿದ್ದಿಲ್ಲ. ಈಗ ದೇವಸ್ಥಾನ ಕಟ್ಟಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನು ವ್ಯವಸ್ಥೆ? ರಾಘವೇಂದ್ರ ತೀರ್ಥರ ಬೃಂದಾವನಕ್ಕಾಗಿ ಕಲ್ಲು ಏನು ದೊಡ್ಡ ಶಿಲೆ ಇತ್ತು ಅದನ್ನು ಕತ್ತರಿಸಿ ತಗೊಂಡಾಗ ಉಳಿದಿದ್ದಲ್ಲ ಆ ಭಾಗ ಅಲ್ಲೇ ಇದೆ. ಅದರಲ್ಲಿ ವೈಶಿಷ್ಟ್ಯ ಅಂದ್ರೆ ಪ್ರಾಣದೇವರು ಮೂಡಿದ್ದಾರೆ, ಅದೇ ವಿಶಿಷ್ಟ. ಆ ಪ್ರಾಣದೇವರಿಗೆ ಪೂಜೆ ಇದೆ. ಬೇಕಾದ್ರೆ ನೋಡ್ಕೊಂಡು ಬರ್ಬೋದು ಬೇಕಾದ್ರೆ ಹೋದಾಗ. ಅಂದ್ರೆ ತಾತ್ಪರ್ಯ ಏನು? ರಾಘವೇಂದ್ರ ತೀರ್ಥರ ಒಂದು ಬೃಂದಾವನ ಎಂಬತಕ್ಕಂಥದ್ದು ರಾಮಚಂದ್ರ ದೇವರೇನಿದ್ದಾರೆ ಅವರು ಕೂತಿರತಕ್ಕಂತಹ ಶಿಲೆ ಏನಿದೆ ಅದರಿಂದ ತಯಾರಾಗಿದ್ದು. ಇನ್ನು ಆ ಬೃಂದಾವನ ಇದಲ್ಲ, ಆ ಜಾಗ ಎಂಥದ್ದು ಅನ್ಕೊಂಡಿದ್ದೀನಿ. ಅದು ಪ್ರಹ್ಲಾದರಾಜರೇನಿದ್ದಾರೆ ಅವರು ಅಲ್ಲಿ ಯಜ್ಞಯಾಗ ಮಾಡಿರತಕ್ಕಂಥ ಪ್ರದೇಶ. ಅದು ಬೃಂದಾವನ ಇರುವ ಪ್ರದೇಶ. ಪ್ರಹ್ಲಾದರಾಜ ಯಜ್ಞ ಮಾಡಿದ್ರು. ಆ ಬೃಂದಾವನ ಶಿಲೆ ಇದರಾದ್ರು ರಾಮಚಂದ್ರ ದೇವರು ಕೂತಿದ್ದು. ಬೃಂದಾವನದಲ್ಲಿ ನರಸಿಂಹದೇವರು, ವೇದಿವ್ಯಾಸ ದೇವರು, ಕೃಷ್ಣ ಪರಮಾತ್ಮ, ರಾಮಚಂದ್ರ ದೇವರು 4 ಜನರು ಇದ್ದಾರೆ ಎಂಬುದಾಗಿ ಗೋಪಾಲದಾಸ ಹಾಡನ್ನು ಮಾಡಿದ್ದಾರೆ. ಇದೆಲ್ಲ ಕಾರಣಗಳಿಂದ ಅತೀ ಉತ್ಕೃಷ್ಟವಾಗಿರತಕ್ಕಂತಹ ಒಂದು ಬೃಂದಾವನ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥ ಬೃಂದಾವನ. ಹಾಗಾದ್ರೆ ಆ ಬೃಂದಾವನ ಇತ್ತು ನೋಡಿ, ಅದು ಶಿಲೆ ಹಾಗೆ ಇತ್ತು, ರಕ್ಷಣೆ ಮಾಡ್ತಾ ಇತ್ತು. ವಾದೀಂದ್ರ ತೀರ್ಥರು ಬಂದರು. ರಾಘವೇಂದ್ರ ತೀರ್ಥರಿಂದ 5ನೇ ತಲೆಯವರು ವಾದೀಂದ್ರ ತೀರ್ಥರು. ಅವರ ಪಕ್ಕದಲ್ಲಿ ಬೃಂದಾವನ. ರಾಘವೇಂದ್ರ ತೀರ್ಥರ ಪಕ್ಕದಲ್ಲಿ ಬೃಂದಾವನ. ಅವರ ಸ್ವರೂಪ ಏನು? ಇವರ ಕರ್ಮಣಿ ದೇವತೆ ಆಗಿರ್ತಕ್ಕಂಥ ಶಂಕುಕರ್ಣ ಎಂಬತಕ್ಕಂಥ ಒಂದು ಸ್ವರೂಪ ಇವರದಾದ್ರೆ, ಬ್ರಹ್ಮದೇವರ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡತಕ್ಕಂತಹ ಒಂದು ಯೋಗ ಇವರು ದೊರಕಿದ್ರೆ ಅವರಿಗೆ ಬೃಹಸ್ಪತ್ಯಂಶ, ಬೃಹಸ್ಪತ್ಯಾಚಾರ್ಯರಿದ್ದಾರಲ್ಲ ದೇವಗುರುಗಳು, ಅವರ ಅವತಾರ ಯಾರು? ವಾದೀಂದ್ರ ತೀರ್ಥ. ಇಲ್ಲದ್ರೆ ಇಂಥ ಒಂದು ಗುರುಗಳ ಸ್ತವನೆ ಎಂಬತಕ್ಕಂಥ ಗ್ರಂಥ ಬರಲಿಕ್ಕೆ ಆಗುವುದಿಲ್ಲ. ಅದೇನಿದ್ರು ಕೂಡ ಅತ್ಯಂತ ಶ್ರೇಷ್ಠರಾದ ವಾಗ್ಮಿಗಳಾಗಿರ್ತಕ್ಕಂಥ ಕವಿಗಳಾಗಿದ್ದರೆ ಮಾತ್ರ ಇಂಥ ಗ್ರಂಥ ಬರೀಬಹುದು. ಇನ್ನೊಂದು ವಿಶೇಷ ಇದೆ ವಾದೀಂದ್ರ ತೀರ್ಥನ. 2 ವಿಶೇಷ ಇದೆ, ಅದು ತಿಳ್ಕೊಂಡು ಆಮೇಲೆ ಸೀದಾ ಅಲ್ಲಿಗೆ ಹೋಗೋದು. ವಾದೀಂದ್ರ ತೀರ್ಥರಿದ್ದಾರಲ್ಲ ಪಕ್ಕದಲ್ಲಿ, ಅವರಿಗೆ ನೀವು ಸ್ತೋತ್ರ ಮಾಡುವಾಗ ಪ್ರದಕ್ಷಿಣೆ ನಮಸ್ಕಾರ ಹಾಕುವಾಗ ಯಾರನ್ನ ಪ್ರದಕ್ಷಿಣೆ ಹಾಕ್ತೀರಿ? ದೃಷ್ಟಿಯಲ್ಲಿ ಇರುತ್ತೆ ನಮಗೆ ಮಂತ್ರ ಆಗಿದ್ರೆ ರಾಘವೇಂದ್ರ ತೀರ್ಥದ ದೃಷ್ಟಿ. ಯಾರೋ ಒಬ್ಬ ವ್ಯಕ್ತಿ ಬೇರೆ ಪರಮಠೀಯ ಬಂದ, ಅಲ್ಲಿಗೆ ಬಂದ ಪರಮಠೀಯ. ಪರಮಠೀಯ ಅಂತ ಯಾರು ನಾನೇನು ಹೇಳಿಕೊಂಡಿಲ್ಲ, ನೀವೇನು ಅರ್ಥ ಮಾಡ್ಕೊತೀವಿ. ಬೇರೆ ಮಠ, ರಾಘವೇಂದ್ರ ಮಠ ಬೇರೆ ಮಠ, ನಾನೇ ತಿಳ್ಕೊಂಡು ಏನ್ ಪರವಾಗಿಲ್ಲ. ಅಲ್ಲಿ ಹೋದಾಗ ರಾಘವೇಂದ್ರ ತೀರ್ಥರನ್ನ ಮಾತ್ರ ಅವನ ದೃಷ್ಟಿ, ಅವನಿಗೆ ಪಕ್ಕದಲ್ಲಿ ವಾದೀಂದ್ರ ತೀರ್ಥರ ಪೂಜೆ ಅದರಲ್ಲಿ ಏನ್ ಬೇಕಾಗಿಲ್ಲ ಅವನಿಗೆ. ಅಲ್ಲಿ ನೋಡ್ ಕೂಡ ನೋಡಿಲ್ಲ ಅವನು. ಯಥಾತ್ಮ ಪ್ರದಕ್ಷಿಣೆ ನಮಸ್ಕಾರ ಹಾಕೊಂಡು ಬಂದ ಕಡೆಗೆ 1 ವಾರ ಅಮೋಘ ಸೇವೆ ನಡೀತು. ಹೆಜ್ಜೆ ನಮಸ್ಕಾರ, ಆ ನಮಸ್ಕಾರ, ಈ ನಮಸ್ಕಾರ ಎಲ್ಲವನ್ನೂ ಮಾಡದ. ಆದರೆ ರಾಘವೇಂದ್ರ ತೀರ್ಥರು ಒಲಿಲಿಲ್ಲ ಅವರಿಗೆ. ಇನ್ನೊಬ್ಬ 1 ವಾರ ಮುಂದುವರೆದ, ನೋಡೋಣ ಏನಾಗುತ್ತೆ. ಇನ್ನೊಂದು ವಾರವೂ ಆಯಿತು, ಸೇವೆ ಕೈಕೊಂಡು ಕಡೆ ಒಂದ್ಸಾರಿ ಸ್ವಪ್ನದಲ್ಲಿ ಬಂದರು. ಅವರೇ ಹೇಳ್ತಾರಂತವರಿಗೆ. ಏನ್ ಹೇಳಿದ್ರು ಅಂದ್ರೆ, ನೀನು ನನ್ನನ್ನು ಮಾತ್ರ ಉಪಾಸನೆ ಮಾಡ್ತಾ ಇದ್ದಿ, ನನ್ನ ಪಕ್ಕದಲ್ಲಿ ಇದ್ದಾರಲ್ಲ ಅವರು ಉಪಾಸನೆ ಮಾಡಿಲ್ಲ. ನಾನು ಏನೇ ಫಲ ಕೊಡಬೇಕಾಗಿದ್ರು ಕೂಡ ಅವರ ಅನುಮತಿಯಿಂದ ಕೊಡುವುದು. ಹಾಗಾದ್ರೆ ಆಯ್ತು, ನಾವು ಉಪಾಸನೆ ಮಾಡಿ ಯಾವ ರೀತಿ ಮಾಡಬೇಕು ಅಂದ್ರೆ ಇಬ್ಬರನ್ನು ಸೇರಿ ಮಾಡಬೇಕು. ಅವ್ರಿಗೂ ನಮಸ್ಕಾರ, ಇವ್ರಿಗೂ ನಮಸ್ಕಾರ. ಆದ್ದರಿಂದ ಬೃಹಸ್ಪತ್ಯಾಚಾರ ಅಂಶರಾಗಿರ್ತಕ್ಕಂಥ ಅವರನ್ನ ನೋಡಿ, ಎಷ್ಟೋ ದಿನಕ್ಕೆ ಗುರುವಿನ ದೋಷ ಇರುತ್ತೆ. ಗುರು ನೀಚ ಆಗಿರ್ತಾರೆ ಜಾತಕದಲ್ಲಿ, ಗುರು ನೀಚ ಆಗಿರ್ತಾರೆ. ಗುರು ನೀಚ ಆಗಿದ್ದ ಅಂದ್ರೆ ಎಲ್ಲಿರ್ತಾರ? ಅವನು ಮಕರದಲ್ಲಿ ಇರ್ತಾನೆ, ನೀಚ ಅಂದ್ರೆ. ಗುರು ಮಕರದಲ್ಲಿ ಇದ್ದ ಅಂದ್ರೆ ನೀಚ ಅಂದ್ರೆ ಏನು? ಕಪ್ಪೆ ಇರ್ತಲ್ಲ, ಅದಕ್ಕೆ ಕಾಲುಗಳಲ್ಲಿ ಕಿತ್ತಾಕ್ಬಿಟ್ರೆ ಹೇಗೋ ಹಾಗೆ ಅಷ್ಟೇ, ಅವರು ಏನು ಓಡಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಇರ್ತಾರೆ. ಯಾರು ನೀಚ ಗ್ರಹ ಆಗಿರ್ತಾರೆ ಅವರು ಮಾತ್ರ. ಆದರೆ ಪರಿಹಾರ ಏನದಕ್ಕೆ? ವಾದೀಂದ್ರ ತೀರ್ಥರ ಹತ್ರ ಹೋಗಿ ಯಾರಾದರೂ ಒಬ್ಬ ಬ್ರಾಹ್ಮಣ ಇದ್ದ ಅಂದ್ರೆ ಗುರುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಗುರುವಿಗೆ ಸಂಬಂಧಪಟ್ಟ ಧಾನ್ಯ ಯಾವುದು? ಕಡಲೆ ಬೇಳೆ ಇದ್ದಲ್ಲ, 1 kg 2 kg ಅವರ ಎದುರಿನಲ್ಲಿ ದಾನ ಕೊಟ್ಟು ಅಂದ್ರೆ ಗುರು ನೀಚತ್ವ ದೋಷ ಪರಿಹಾರ ಆಗುತ್ತೆ. ಅಂದ್ರೆ ನಮ್ಗೆ ಅರ್ಥ ಆಯಿತು.
ಗುರುವಿನ ಅನುಗ್ರಹ ಆಗಬೇಕಾಗಿದ್ರೆ ಗುರುವಿನ ಪಕ್ಕದಲ್ಲಿರತಕ್ಕಂಥ ಗುರುಗಳ ಅನುಗ್ರಹ ಆಗಲೇಬೇಕು ಅಂತ ಗೊತ್ತಾಯಿತು. ಅಂಥವರೇ ವಾದಿಂದ ತೀರ್ಥ ಗ್ರಂಥವನ್ನು ಬರೆದಿದ್ದು, ಈ ಉಪನ್ಯಾಸ ಮಾಡತಕ್ಕಂಥ ಗ್ರಂಥವನ್ನ ಬರೆದಿದ್ದು ಅವರೇ. ಇನ್ನೂ ಒಂದು ವಿಶೇಷ ಇದೆ, ಈ ಗುರುವಿನ ಸ್ತವನ ಇದಲ್ಲ, ಅದಕ್ಕೆ ಹೆಸರೇನು ಕೊಟ್ಟಿದ್ದಾರೆ? ಗುರುಗಳ ಸ್ತವನ, ಗುರುಗಳ ಗುಣದ ಸ್ತವನ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೇಳೋದೇನು ಗೊತ್ತಾ? ಗುರುಗಳ ಗುಣ ಯಾವುದು ಇಲ್ಲ ಎಂದು ಹೇಳೋದೇನು? ವಾದಾವಲಿ ಎಂಬ ಗ್ರಂಥಕ್ಕೆ ನೀವು ವ್ಯಾಖ್ಯಾನ ಬರೆದಿದ್ದೀರಿ, ಪರಿಮಳ ಎಂಬತಕ್ಕಂಥ ಒಂದು ಗ್ರಂಥ ಬರೆದಿದ್ದೀರಿ, ಚಂದ್ರಿಕಾಟ ಪ್ರಕಾಶ ಬರೆದಿದ್ದೀರಿ, ದಶ ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದೀರಿ, ಅಂತ ಖಂಡಾರ್ಥ ಬರೆದಿದ್ದೀರಿ, ಇಷ್ಟೇ ಹೇಳೋದು. ಮತ್ತು ಅರ್ಥ ಏನಾಯಿತು? ಗುರುಗಳ ಗುಣವನ್ನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ಅವರು ಮಾಡಿದ್ದೇನು? ಎಲ್ಲ ಗ್ರಂಥಗಳು ಹೇಳ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಇದೆ. ಗುರುಗಳು ಅಂತ ಹೇಳಿದ್ರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳೆಲ್ಲವೂ ಕೂಡ ಅವರದೇ ಒಂದು ಸ್ವರೂಪ. ರೂಪಮನ್ಯ ದೇವ ಧನ್ಯವಾತ್ಮನಃ ಅಂತ ಮಧ್ವೀಯದಲ್ಲಿ ಹೇಳ್ತಾರೆ. ಅಂದ್ರೆ ಏನು? ಇನ್ನೊಂದು ರೂಪ ಅಂದ್ರೆ ಅವರ ಗ್ರಂಥಗಳು. ಅವರು ಹೊರಟೋಗ್ತಾರೆ, ಅವರ ಗ್ರಂಥ ಇರುತ್ತೆ, ಅವರಲ್ಲಿ ಮೆಚ್ಚಿಸ್ಕೊಳ್ಬೇಕಾಗಿದ್ರೆ ಆ ಗ್ರಂಥ ಉಪಾಸನೆ ಮಾಡಿದ್ರೆ ಸಾಕು. ಇದು ಒಂದು ಗ್ರಂಥ. ರಾಘವೇಂದ್ರ ತೀರ್ಥರ ಅನುಮತಿಯವರು ಗುರುವಿನ ಸ್ತವನ ಬರೆದಿದ್ದಾರೆ. ಯಾವಾಗಲೂ ಅರ್ಪಣೆ ಮಾಡಬೇಕು. ಸರಿಯಾಗಿ ಅವರು ರಾಘವೇಂದ್ರ ತೀರ್ಥರ ಬೃಂದಾವನದ ಮುಂದೆ ಆ ಪುಸ್ತಕವನ್ನು ಇಟ್ಟು ಬರೆದಿದ್ದನ್ನ ಪ್ರಾರ್ಥನೆ ಮಾಡಿಕೊಂಡು ವಾದಿಂದ ತೀರ್ಥರು ಇರುವಾಗ ಹೇಳ್ತಾರೆ. ಆಗ ಅದನ್ನ ಆದ್ಯಂತವಾಗಿ ನೋಡಿದಂತೆ, ರಾಘವೇಂದ್ರ ತೀರ್ಥರು ನೋಡಿದಂತೆ ಆ ಬೃಂದಾವನ ಎಂಬತಕ್ಕಂಥದ್ದು ಏನಿದೆ ಅದು ತಲೆಯನ್ನು ಅಲ್ಲಾಡಿಸುವಂತೆ ಬೃಂದಾವನ ಆಚೆ ಈಚೆ ಹೀಗೆ ಆಯಿತು ಅಂತ ಇತಿಹಾಸ ಇದೆ. ಅವತ್ತು ಸರಿಯಾಗಿ ವೈಶಾಖ ಮಾಸದ ಅಕ್ಷಯ ತೃತೀಯ. ಅವತ್ತೇನು ವಿಶೇಷ? ಗಂಧ ಲೇಪನ. ಒಂದು ಕಡೆ ಮಾತ್ರ ಗಂಧವನ್ನು ಲೇಪನೆ ಮಾಡಿದ್ದು, ಒಂದು ಕಡೆ ಮಾತ್ರ, ಎಲ್ಲರಿಗೂ ಒಂದು ಕಡೆ ಮಾತ್ರ ಮಾಡೋದು, ಹಿಂದೆ ಮುಂದೆ ಏನು ಮಾಡೋದಿಲ್ಲ. ಆದ್ರೆ ಈ ಬೃಂದಾವನ ಎಂಬತಕ್ಕಂಥದ್ದು ತುಂಬಾ ಚೆನ್ನಾಗಿ ಬರೆದಿದ್ದೀರಿ ಎಂಬುದನ್ನ ತಲೆ ಅಲ್ಲಾಡಿಸುವ ಮೂಲಕ ಅದು ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂಥದ್ದರ ದ್ಯೋತಕವಾಗಿ ಇನ್ನು ಮೇಲೆ ಅಕ್ಷಯ ತೃತೀಯ ದಿವಸದಲ್ಲಿ 4 ಕಡೆಯೂ ಕೂಡ ಗಂಧವನ್ನು ಲೇಪನ ಮಾಡಿ ಎಂಬುದಾಗಿ ಸಿದ್ಧಾಂತ ಮಾಡಿದ್ರು. ಆದ್ರಿಂದ ಅವತ್ತಿಂದ ಅಕ್ಷಯ ತೃತೀಯ ದಿವಸದಲ್ಲಿ ಒಂದು ಕಡೆ ಮಾತ್ರವಲ್ಲ, ಇನ್ನೇನು 4 ಕಡೆಯೂ ಕೂಡ ಎಲ್ಲೇ ನೋಡಲಿ ರಾಘವೇಂದ್ರ ದರ್ಶನ ಬರ್ತಾರೆ. ಆ ಮುಂದೆ ಹೇಗಿತ್ತು ಹಾಗೇ ಮಾಡಿರ್ತಾರೆ. ಅದು ವಿಶೇಷ. ಇದಿಷ್ಟು ಕೂಡ ಗುರುನಸ್ತವನ್ನು ಬರೆದಿರ್ತಕ್ಕಂಥವರು. ಇನ್ನೂ ಒಂದು ಅಂಶ ಎಂಬತಕ್ಕಂಥದ್ದಿದೆ. ಅದೇನಂದ್ರೆ ರಾಘವೇಂದ್ರ ತೀರ್ಥರು ಯಾರೋ ಒಂದು ಬಂಗಾರದ ಕವಚವನ್ನು ಮಾಡ್ತಾರೆ. ರಾಘವೇಂದ್ರ ತೀರ್ಥರ ಅವರ ಭಕ್ತರಾಗಿರ್ತಕ್ಕಂಥವರು ಒಂದು ಹೊಸ ಬಂಗಾರದ ಕವಚವನ್ನು ಮಾಡಿಕೊಡ್ತಾರೆ. ಹಾಗೆ ಹಳೆ ಬಂಗಾರದ ಕವಚ ಇತ್ತು, ಅದೇ ಮಾಡಬೇಕು. ಹಳೇದೇನು ಮಾಡಬೇಕು? ತೆಗೆದಿಡ್ಬೇಕಷ್ಟೇ. ಹಾಗೆ ಮಾಡಲಿಲ್ಲ. ಆ ಪಕ್ಕದಲ್ಲಿ ಇದ್ದಾರೆ ಅವರ ಬಂಗಾರದ ಕವಚ ಇದ್ದಿಲ್ಲ, ಬೆಳ್ಳಿ ಕವಚ ಮಾತ್ರ ಇದ್ದಿಲ್ಲ. ಇದನ್ನು ಕೊಟ್ಟರು. ವಸ್ತುತಾಗಿ ನೀವು ನೋಡಿ, ವಾದೀಂದ್ರ ತೀರ್ಥರ ಏನು ಬೃಂದಾವನ ಇದೆ ಅದಕ್ಕಿಂತಲೂ ಕೂಡ ರಾಘವೇಂದ್ರ ತೀರ್ಥ ಬೃಂದಾವನ ದೊಡ್ಡದು. ಆದರೆ ಆ ಬೃಂದಾವನಕ್ಕೆ ಹಾಕಿರ್ತಕ್ಕಂಥ ಕವಚವನ್ನು ತಗೊಂಡು ಇವರಿಗಿಟ್ಟರೆ ಸರಿಯಾಗಿ ಹೇಳಿ ಮಾಡಿಸಿದಂತೆ ಇತ್ತು ಅಂತ ಹೇಳಿದ್ರೆ ಇವರದೇ ಒಂದು ರೂಪ ಅಂತ ಆದಾಗ ಆಯ್ತಲ್ಲ. ಅವರ ಮೇಲೆ ಎಷ್ಟೊಂದು ಅನುಗ್ರಹ ಇದ್ದವರ ಪಕ್ಕದಲ್ಲಿ ಸೇರಿಸ್ಕೊಂತಾರೆ. ವಾದಿರಾಜರು ಅಷ್ಟೇ ತಮ್ಮ ಪಕ್ಕದಲ್ಲಿ ವೇದ ವೇದ್ಯರನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ನಿಲ್ಲಿಸ್ಕೊಂಡ್ರು ಅಂದ್ರೆ ಅವರ ಅನುಗ್ರಹ ಸಂಪಾದನೆ ಮಾಡಿದ ಮೇಲೆ ನನ್ನ ಅನುಗ್ರಹ ಆಗುವುದು ಎಂಬುದನ್ನು ಅರ್ಥ ಮಾಡ್ಕೋಬೇಕು ನಾವು. ಹೀಗಾಗಿ ವಾದೀಂದ್ರ ತೀರ್ಥರು ಅಂತ ಹೇಳಿದ್ರೆ ಅತ್ಯದ್ಭುತವಾಗಿರತಕ್ಕಂತಹ ವ್ಯಕ್ತಿ. ರಾಘವೇಂದ್ರ ತೀರ್ಥರ ಕೃಪೆಗೆ ಪಾತ್ರರಾದವರು. ಅವರು ಬರೆದಿರ್ತಕ್ಕಂತಹ ಗ್ರಂಥವನ್ನು ನೋಡಿದ್ರೆ ಅವರಿಗೆ ಎಷ್ಟು ಪ್ರೇಮ ಅವರ ಮೇಲಿದೆ, ಪ್ರೀತಿ ಇದೆ ಎಂಬುದನ್ನ ನಾವು ತಿಳ್ಕೋಬಹುದು ಎಂಬುದಾಗಿ ಹೇಳಿ ಇಲ್ಲಿ ಶ್ಲೋಕವನ್ನು ಹೇಳ್ತಾರೆ. ದುರ್ನೀಲ ನೀಲ ನೀರೇ ಗೃಹನಿವ ಮಹಃ ಪುಷ್ಟಿ ಮುಷ್ಟಿಂದೈ ಶ್ರೀಹಿ ಶ್ರೀಭೂ ದುರ್ಗಾದ್ರಿಗಂಧ ಪ್ರಜಯ ಪರಿಚಯೋದಾರ ಕಿನ್ನೀರ ಭಾವ ಸ್ವೈರಕ್ಷೀ ರೋಧ ನಿರ್ಯ ಶಚಿ ರುಚಿ ವಿಜಯ ಅಖರ್ವ ಗರ್ವಾಪನೋದಿ ಪಾತು ಶ್ರೀ ನೇತುರಸ್ಮಾನ್ ಸಪದಿ ಬುಧಜನ ಪ್ರಾಣರಕ್ಷ ಕಟಾಕ್ಷ. ಪರಮಾತ್ಮನ ಕಟಾಕ್ಷ ನಮ್ಮ ಮೇಲೆ ಬಿಡಬೇಕು. ಯಾರ್ಯಾರೋ ಕಟಾಕ್ಷ ನಮ್ಮ ಮೇಲೆ ಬಿಡ್ತಾರೆ, ಏನು ಲಾಭವೂ ಇಲ್ಲ.
ಆದರೆ ಕಟಾಕ್ಷ ಬಿಡಬೇಕಾಗಿದ್ದರೆ ಅವರಿಗೆ ಪರಮಾತ್ಮನೂ ಕಟಾಕ್ಷ ಬಿಡಬೇಕಷ್ಟೇ. ಆ ಕಟಾಕ್ಷವನ್ನು ವರ್ಣನೆ ಮಾಡ್ತಾರೆ. ಎಂಥ ಕಟಾಕ್ಷ ಅದು ಅಂತ ಹೇಳಿದ್ರೆ, ಚೆನ್ನಾಗಿ ಅರಳಿರತಕ್ಕಂಥ ಕಮಲಗಳಿಗೆ ಏನಿದೆ ಅದು ನೀಲಿ ಕಮಲಗಳು. ಆ ಕಮಲಗಳ ಸಮೂಹ, ಆ ಸಮೂಹ ಎಂಬತಕ್ಕಂಥದ್ದೇನಾದ ತೇಜಸ್ಸನ್ನೇ ಅಪಹಾರ ಮಾಡುವ ಕಟಾಕ್ಷ ಇರುವುದು. ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಕಟಾಕ್ಷ. ರಾಘವೇಂದ್ರ ತೀರ್ಥರ ಕಟಾಕ್ಷ, ಪರಮಾತ್ಮನ ಕಟಾಕ್ಷ ಏನು? ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ. ಪರ್ವತದಂತಹ ದೊಡ್ಡ ಪಾಪಗಳು ಬೇಕಾದ್ರೆ ಮಾಡಿರಲಿ, ಅವರ ದೃಷ್ಟಿ ಬಿತ್ತು ಅಂತ ಹೇಳಿದ ಕೂಡಲೇ ಅದು ಪುಡಿಪುಡಿ ಆಗುತ್ತೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇಂತಹ ಒಂದು ಚಿತ್ರ ವಿಚಿತ್ರವಾದಕ್ಕಂಥ ವರ್ಣ ಅಂತೆ ಅವರ ಕಟಾಕ್ಷ. ಯಾಕೆ ಅಂತ ಹೇಳಿದ್ರೆ, ಶ್ರೀ ಭೂ ದುರ್ಗ 3 ಜನ ಕೂತಿದ್ದಾರೆ. ಶ್ರೀದೇವಿ ಬಿಳಿಯಾಗಿರ್ತಕ್ಕಂಥವಳು, ಭೂದೇವಿ ಹಸಿರು ಬಣ್ಣ ಅವಳು ವಸ್ತುತ, ದುರ್ಗಾದೇವಿ ಕಪ್ಪು ಬಣ್ಣ. ಈ 3 ಬಣ್ಣ ಆ ಕಟಾಕ್ಷ ಬಿದ್ದರೆ ಪಕ್ಕದಲ್ಲಿ ಹೇಗಿರ್ಬೋದು. ಅದು ವಿಚಿತ್ರವಾಗಿರತಕ್ಕಂಥ ಬಣ್ಣ ಉಳಿದಂತಾಗಿದ್ದ ಕಟಾಕ್ಷ. ಇಂಥ ಕಟಾಕ್ಷವು ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಮುಂದೆ ಅವರು ಹೇಳುವಾಗ, ದುರ್ಗಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ದುರ್ಗಾದೇವಿ ಅಂದ್ರೆ ದುರ್ಗೀಯತ್ವ, ದುಃಖದತ್ವ, ದುಷ್ಪ್ರಾಪ್ಯತ್ವಾಚ್ಛ ದುರ್ಜನೈಹಿ ಸತಾಂ ಅಭಯಭೂಮಿತ್ವ ದುರ್ಗಾ ಮೃದ್ಗಾಶ್ರಿಯ. ದುರ್ಗಾ ಅಂದ್ರೆ ಏನು? ಕೋಟೆ. ಯಾರಿಗೆ ಕೋಟೆ? ನಮಗೆಲ್ಲ ಕೋಟೆ ಅಂತ ರಕ್ಷಣೆ ಮಾಡಬಹುದು ದುರ್ಗಾ ಅಂತ. ಅಲ್ಲಿ ಸ್ತೋತ್ರ ಮಾಡ್ತಾರೆ. ಮಾತಸ್ತ್ವಾಂ ಉಪಕಲ್ಪಿತ ಅಖಿಲ ಜಗತ್ಸರ್ಗೇಜ ಭರ್ಗೇಡಿದೆ. ಬ್ರಹ್ಮಾದಿ ದೇವತೆಗಳೆಲ್ಲ ಇವರನ್ನು ಪೂಜೆ ಮಾಡ್ತಾ ಇದ್ದಾರೆ ದುರ್ಗಾದೇವಿ. ನಮಗೆ ಯಾವ ಅನಿಷ್ಟ ಬರಬಾರ್ದು ಅಂತಿದ್ರೆ ದುರ್ಗಾದೇವಿ ನಾವು ಸ್ತೋತ್ರ ಮಾಡಬೇಕು. ದುರ್ಗಾಯೈ ನಮಃ ಎಂಬುದಾಗಿ ಮಂತ್ರ ಇದೆ. ಸಂತಸಾರ ಸಂಘದಲ್ಲಿ ಶ್ರೀಮದಾಚಾರ್ಯ ಈ ರೀತಿಯನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅಂತಹ ದುರ್ಗಾದೇವಿಯು, ಅವಳಲ್ಲಿ ನನ್ನ ಮನಸ್ಸು ಯಾವತ್ತೂ ದೂರ ಆಗುವುದಿಲ್ಲ. ಅಂದ್ರೆ ಏನು? ಯಾವಾಗಲೂ ಕೂಡ ಅವಳನ್ನು ಸ್ತೋತ್ರ ಮಾಡ್ತಾ ಇದ್ವಿ. ಯಾಕೆ? ದುರ್ಗಾದೇವಿಯನ್ನು ಬಿಟ್ಟು ಅವಳು ಬದುಕೋದು ಹೇಗೆ? ಕಾಂಪೌಂಡೇ ಇಲ್ಲ, ಗೋಡೆಗಳೇ ಇಲ್ಲ, ಮನೆ ಇದೆ ಅಂದ್ರೆ ಹೇಗೆ? ಮನೆ ಅಂತ ಹೇಳಿದ್ರೆ ಕಾಂಪೌಂಡ್ ಇರ್ಬೇಕಲ್ಲ, ಅಥವಾ ಗೋಡೆಗಳು ಇರಲೇಬೇಕು ತಾನು. ಹಾಗೆ ಗೋಡೆ ಇದ್ದಂತೆ ನಮ್ಮನ್ನು ರಕ್ಷಣೆ ಮಾಡುವವಳು ಆ ದುರ್ಗಾದೇವಿ ಎಂಬುದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಾರುಣ್ಯಂ ತೃದು ಕಾರುಣ್ಯಂ ಗುರು ಮಾತೃತಾಹ ಮೈಪುರಃ ದುರ್ಗೆ ವಿಧಕ್ಕೆ ಮನಿ. ಕೆಟ್ಟದರಲ್ಲಿ ಬುದ್ಧಿ ಕೊಡಬೇಕ. ನಾವು ಸಂಧ್ಯಾವಂದನವನ್ನು ಹೇಳ್ತಾ ಇರ್ತೀವಿ. ಜಾತವೇದಸೇ ಸುನವ ವಸೋಮ ಮರಾಠಿ ಯಥೋ ನಿದಹ ದಿವೇದಹ ಸನತ್ಪರಷದತಿ ದುರ್ಗಾನಿ ವಿಶ್ವ ವಿಶ್ವ ದುರ್ಗಾನಿ ಅತಿ. ಯಾವ ರೀತಿ ನೀನು ದೋಣಿಯಂತೆ, ಅಂದ್ರೆ ಈ ಕಷ್ಟಗಳೆಂಬತಕ್ಕಂಥ ಸಮುದ್ರದಿಂದ ದಾಟಲಿಕ್ಕೆ ನೀನು ದೋಣಿ ಇದ್ದಾಗಿ ಎಂಬುದಾಗಿ ಅವರನ್ನು ಸ್ತೋತ್ರ ಮಾಡ್ತಾರೆ. ನಾವೇವ ಸಿಂಧು, ನೋವು ಅಂದ್ರೆ ದೋಣಿ, ಅದರಂತೆ ರಕ್ಷಣೆ ಮಾಡಬೇಕು ಎಂಬುದಾಗಿ ದುರ್ಗಾದೇವಿ ಸ್ತೋತ್ರ ಮಾಡ್ತಾರೆ. ದುರ್ಗಾದೇವಿ ಪರಮಾತ್ಮನ ತಂಗಿಯಾದವರು. ಶ್ರೀ ಭೂ ಎಂಬತಕ್ಕಂಥವರು ಇಬ್ಬರು ಪತ್ನಿಯರಾಗಿರುವುದು. ಆದ ದುರ್ಗಾದೇವಿ ತಂಗಿಯಾಗಿದೆ. ಅಂದ್ರೆ ಏನು? ತಂಗಿ ಅಂದ್ರೆ ಏನು ಹೆಂಡತಿ ಅಲ್ಲ ಅಂತ ತಿಳ್ಕೋಬಾರ್ದು. ತಂಗಿಯ ಪಾಠ ಮಾಡ್ತಾರೆ. ಹೆಂಡತಿ ಆದ್ರೂ ತಂಗಿ ಪಾಠ ಮಾಡಬಾರ್ದು. ಇನ್ಯಾರು ಸಿಗಲಿಲ್ಲ ಅಂದ್ರೆ ಹೆಂಡತಿಯೇ ಇರ್ತೀವಿ, ಅವಳೇ ತಂಗಿ ಪಾಠ ಮಾಡಬೇಕು. ಆ ರೀತಿಯಾಗಿ ಇಲ್ಲಿ ಕೂಡ ದುರ್ಗಾದೇವಿ ತಂಗಿ ಅಂತ ಆಗಿದ್ದಾರೆ. ಯಾತಕ್ಕೋಸ್ಕರವಾಗಿ? ಯಾವತ್ತೂ ಕೂಡ ಕಲ್ಯಾಣದಲ್ಲಿ ವರನ ತಂಗಿ ಇದ್ದಾಳಲ್ಲ ಅವಳೇ ಕಳಶಿಗಿತ್ತಿ ಆಗಬೇಕು ಅಂತ ನಿಯಮ. ಶ್ರೀನಿವಾಸ ದೇವರ ಕಲ್ಯಾಣ ಆಗಬೇಕು. ಶ್ರೀನಿವಾಸ ಅಂದ್ರೆ ಕೃಷ್ಣ ಅಂದ್ರೆ ವಿಠಲ ಅಂದ್ರೆ ಬೇರೆ ಅಲ್ಲ. ಆ ಶ್ರೀನಿವಾಸನ ವಿವಾಹ ಆಗ್ತಾ ಇದೆ ಯಾಕೆ? ಪದ್ಮಾವತಿ ಜೊತೆಗೆ. ಕಲಶಗಿತ್ತಿ ಯಾರೋ? ದುರ್ಗಾದೇವಿ. ಯಾಕೆ? ವರನ ತಂಗಿ ಆಗಿರ್ಬೇಕಲ್ಲ, ಅದಕ್ಕೋಸ್ಕರ ತಂಗಿ ಪಾತ್ರ ಅಷ್ಟೇ. ಆ ಪರಮಾತ್ಮನ ವಿವಾಹಕ್ಕೆ ಬೇರೆ ಯಾರೂ ಕೂಡ ಕಲಶಗಿತ್ತಿ ಆಗ್ಲಿಕ್ಕೆ ಲಾಯಕ್ಕಿಲ್ಲ, ಇವಳೇ ಆಗಬೇಕು. ಅದಕ್ಕೋಸ್ಕರವಾಗಿ ತಂಗಿಯಾಗಿ ಅವಳು ಪಾಠ ಮಾಡಿದ್ದಾಳೆ ಅಷ್ಟೇ. ರಾಘವೇಂದ್ರ ಮಠದಲ್ಲಿ ನೋಡ್ರಿ, ಅದು ಶ್ರೀರಂಗದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಒಂದು ಯಮರಾಳ್ ಅಂತ ಹೇಳ್ತೀವಿ ನೋಡಿ, ಅಂದ್ರೆ ಹಸಿರು ಮಣಿ. ಅದು ಬರೀ ಅಷ್ಟೇ ಹಸಿರು ಮಣಿ ಅಲ್ಲ, ಅದು ಇಂದ್ರನೀಲ ಮಣಿ ಸಮಾನವಾಗಿರತಕ್ಕಂಥದ್ದು. ಅಂತಹ ಮಣಿಯಿಂದ ನಿರ್ಮಿತವಾದ ಒಂದು ವೈಕುಂಠ ಮೂರ್ತಿ ಇದೆ. ಅದರಲ್ಲಿ ಶ್ರೀ ಭೂ ದುರ್ಗಾ 3 ಜನ ಪಕ್ಕದಲ್ಲೇ ಇದ್ದ. ಅಲ್ಲಿ ಕೂಡ ಹೇಗಿದ್ದಾಳೆ ಅಂದ್ರೆ, ಪರಮಾತ್ಮನ ಎಡಭಾಗದಲ್ಲಿ ಇವರಿಬ್ಬರು ಇದ್ದಾರೆ. ಯಾರಿಬ್ರು? ಭೂದೇವಿ ಶ್ರೀದೇವಿ ಇದ್ದಾರೆ. ಇವಳು ಮಾತ್ರ ಬಲಗಡೆ ಇದ್ದಾರೆ.
ಬಲಗಡೆ ಇದ್ರು ಅಂದ್ರೆ ಅರ್ಥ ಏನು? ಎಡಗಡೆ ಇದ್ರು ಮಾತ್ರ ಹೆಂಡತಿ ಅಂತ ಅರ್ಥ. ಎಡಗಡೆ ಇದ್ರೆ ಹೆಂಡತಿ. ಭಾರ್ಯ ಭಾಗೋ ವಾಮ ಇತಿ ಪ್ರಸಿದ್ಧ. ಬಲಭಾಗ ಅಂದ್ರೆ ತಂಗಿ, ಸೊಸೆ ಅಥವಾ ಮಗಳು. ಅಲ್ಲಿ ಕೂಡ ಒಂದು ಪಾಠ ಮಾಡಿಲ್ಲ. ಅದು ಕೂಡ ಒಂದು ಇಂತಹ ದುರ್ಗಾದೇವಿಯಿಂದ ನಾವು ಸ್ತೋತ್ರ ಮಾಡಬೇಕು. ಮುಂದೆ ಮುಖ್ಯ ಪ್ರಾಣದೇವದ ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಗುರುಗಳನ್ನು ಹೇಳಬೇಕಾಗಿದ್ರೆ ಮೊದಲು ತಾಯಿಯನ್ನು ವರ್ಣನೆ ಮಾಡಿಲ್ಲ ಅಂತ ಆಗೋದಿಲ್ಲ. ದುರ್ಗಾದೇವಿ ಬಂದು ತಾಯಿಯ ಮೂಲಕವಾಗಿ ನಾವು ತಂದೆ ಹತ್ರ ಹೋಗಬೇಕು. ಅದಕ್ಕೆ ತಂದೆ ಮೊದಲು ಬಂದಿದ್ದಾರೆ. ಗುರುಗಳೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಇವರಿಬ್ಬರು ಅನುಗ್ರಹ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಶ್ರೀಮದ್ ರಾಮಾಭಿರಾಮ ಅಮಿತ ಮಹಿಮ ಪದ ಪ್ರೌಢ ನಾಥೋರು ಹಾಲಿಹಿ ಕೃಷ್ಣಾನಿಷ್ಠಾಮಿತ ಕ್ಷಮಾ ಪರಿಮಳ ಪಡಲಿ ಪಾಠನೈಕ ಪ್ರವೀಣ ವೇದಿವ್ಯಾಸೋಪದೇಶಾಧಿಕ ಸಮಧಿಗತ ಆನಂದ ವೇದಾಂತ ಭಾವೋ ಭೂಯಾತ್ಕೀಶಾವನೀಶಃ ವ್ರತಿತನು ರನಿಲಃ ಶ್ರೇಯಸೇ ಭೂಯಸೇನ. ವ್ರತಿತನು ಅಂದ್ರೆ ಯತಿಯಾಗಿ ಅವತಾರ ಮಾಡಿರ್ತಕ್ಕಂಥ ಮಧ್ವಾಚಾರ್ಯರು ನಮಗೆ ಒಳ್ಳೆ ಶ್ರೇಯಸ್ಸು, ಮೋಕ್ಷಕ್ಕೆ ಮಾರ್ಗವಾಗತಕ್ಕಂಥ ಜ್ಞಾನವನ್ನು ಕೊಡಲಿ ಅಂತ ಸ್ತೋತ್ರ ಮಾಡ್ತಾರೆ. ಯಾರಿವರು? ಮಧ್ವಾಚಾರ್ಯರು ಅಂದ್ರೆ ವೇದಿವ್ಯಾಸೋಪದೇಶಾಧಿಕ ಸಮಧಿಗತ ಅನಂತ ವೇದಾಂತ ಭಾವ. ರಾಮಾನುಜಾಚಾರ್ಯರಿಗೆ ಒಬ್ಬ ಗುರುಗಳಿದ್ರು. ಯಾರ ಗುರುಗಳು? ನಾಥಮುನಿ ಯಾಮುನಾಚಾರ್ಯ. ಅವರಿಬ್ಬರು ರಾಮಾನುಜಾಚಾರ್ಯ ಗುರುಗಳಿದ್ರು. ಶಂಕರಾಚಾರ್ಯರು ಕೂಡ ಒಬ್ಬರು ಗುರುಗಳಿದ್ರು, ಗೌಡಪಾದರು ಎಂಬುದಾಗಿ. ಇನ್ನು ಕೆಲವರು ಗುರುಗಳು ಇಟ್ಕೊಂಡಿದ್ರು. ಮಧ್ವಾಚಾರ್ಯ ಯಾರು ಗುರುಗಳೇ ಇಲ್ಲ. ಅವರೇ ಜಗದ್ಗುರು ಅಲ್ವಾ, ಇನ್ನೊಬ್ಬರು ಯಾರು ಬೇಕು ಗುರುಗಳವರು. ಆದರೂ ಕೂಡ ಗುರು ಇಲ್ಲದೇನೆ ಅವನು ಪಾಠ ಕಲಿತ ಅಂತ ಅಂತಾರೆ. ಅದಕ್ಕಾಗಿ ಅಚ್ಯುತ ಪ್ರೇಕ್ಷಕಾಚಾರ್ಯರನ್ನು ಗುರುವನ್ನಾಗಿ ಮಾಡಿಕೊಂಡು ಅವರಿಂದ ಪಾಠ ಕಲಿತಂತೆ ಮಾಡಿದ್ರಷ್ಟೇ. ಅವರು ಕಲಿತಿದ್ದಕ್ಕಿಂತ ಹೇಳ್ಕೊಟ್ಟಿದ್ದೇ ಜಾಸ್ತಿ. ಇವರೇನು ಕಲಿತಿದ್ದಾರೆ ಅವರಿಂದ ಅದಕ್ಕಿಂತ ಹೆಚ್ಚು ಹೇಳ್ಕೊಟ್ಟಿದ್ದು ಅವರಿಗೆ ಮಧ್ವಾಚಾರ್ಯರೇ. ಶಿಷ್ಯರಿಂದಲೇ ಪಾಠ. ಅದು ಅನಂತೇಶ್ವರರು ಹೇಳಿದ್ದಾರೆ. ಮುಂದೆ ಬರತಕ್ಕಂಥ ಶಿಷ್ಯ ಬಲಾಧಿ ವಿದ್ಯಮಾನ್, ಮುಂದೆ ಬರತಕ್ಕಂಥ ಶಿಷ್ಯರಿಂದ ನನ್ನ ವಿಚಾರ ತಿಳ್ಕೊ ನೀನು ಅಂತ ಪರಮಾತ್ಮ ಅಲ್ಲಿ ಮನುಷ್ಯರ ಮೇಲೆ ಆವಿಷ್ಟನಾಗಿ ಹೇಳಿದ್ದ. ಅದೇ ರೀತಿ ಇರಬೇಕು. ಮತ್ತೆ ಇವರಿಗೆ ಯಾರು ಗುರುಗಳು? ಯಾರು ಹೇಳ್ಕೊಟ್ರು? ಇಲ್ಲಿ ಹೇಳ್ತಾರೆ ವೇದಿವ್ಯಾಸ ಉಪದೇಶದಿಂದ ಅಧಿಕ ಸಮಧಿಗತವಾದ ಅನಂತ ವೇದಾಂತಗಳ ಭಾವವುಳ್ಳವರು ಅಂತ ಹೇಳ್ತಾರೆ. ಅವ್ರು ಯಾರು ಗುರುಗಳು? ಅವರಿಗೆ ವೇದಿವ್ಯಾಸ ದೇವರು ಅಂತ ಹೇಳಿದಾಗ ಯಾವ ಪಾಠ ಕಲಿತು ವೇದಿವ್ಯಾಸ ದೇವರು ಹತ್ರ. ಅದಕ್ಕೆ ವಾಯುಸ್ತುತಿಯಲ್ಲಿ ಒಂದು ಶ್ಲೋಕ ಇದೆ. ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಪುನರಪಿ ಬದರೀಂ, ಪುನಃ ಬದರಿಗೆ ಹೋಗಿ. ಒಟ್ಟು 3 ಸಾರಿ ಬದರಿಗೆ ಹೋಗಿದ್ದು ಮಧ್ವಾಚಾರ್ಯ. ದೊಡ್ಡ ಬದರಿಗೆ 2 ಸಾರಿ ಹೋಗಿದ್ದಾರೆ, ಚಿಕ್ಕ ಬದರಿಗೆ 1 ಸಾರಿ ಹೋಗಿದ್ದು. ಆದರೆ ದೊಡ್ಡ ಬದರಿಗೆ 3 ಸಾರಿ ಹೋಗಿದ್ದಾರೆ, ಚಿಕ್ಕ ಬದರಿಗೆ 1 ಸಾರಿ ಹೋಗಿದ್ದಾರೆ. ಮೊಟ್ಟ ಮೊದಲು ಬದರಿಗೆ ಹೋಗಿದ್ದು ಯಾವಾಗ ಅಂದ್ರೆ ಅವರಿಗೆ 7 ವರ್ಷ ಆಗಿರುವಾಗ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪೇಜಾವರ ಮಠದಲ್ಲಿ ಬರತಕ್ಕಂಥ ವಿಶ್ವಪತಿ ತೀರ್ಥರು ಅಂತೇನಿದ್ದಾರೆ ಅವರು ಮಧ್ಯುವಿದೇವಿ ವ್ಯಾಖ್ಯಾನ ಬರೆದಿದ್ದಾರೆ. ಹಾಗೆ ವಾಯುಸ್ಥಿತಿಗೂ ವ್ಯಾಖ್ಯಾನ ಬರೆದಿದ್ದಾರೆ. ಆ ವಾಯುಸ್ಥಿತಿಯಲ್ಲಿ ಪುನರಪಿ ಬದರಿ ಅಂತ ಹೇಳುವಾಗ ಏನ್ ಹೇಳ್ತಾರೆ? ಪುನರಪಿ ಅಂದ್ರೆ ಏನು? ಪುನಃ ಅಂತ ಅರ್ಥ. ಹಾಗೆ ಮೊದಲು ಒಂದ್ಸತಿ ಹೋಗಿರ್ಬೇಕಲ್ಲ. ಯಾವ ಹೋಗಿದ್ದಾರೆ ಪ್ರಶ್ನೆ ಹಾಕೊಂಡು ಸಪ್ತ ಸಂವತ್ಸರಾದೂರ್ಧ್ವಂ ಗತ್ವಾ ಬದರಿಕಾಶ್ರಮಂ ಪ್ರಪೇದೆ ಸರ್ವಶಾಸ್ತ್ರಾಣಿ ವ್ಯಾಸದೇವಸ್ಯ ದೀಪಕ. ಮಧ್ವಾಚಾರ್ಯ 7 ವರ್ಷದವರಾಗಿರುವಾಗಲೇನೆ ದೊಡ್ಡ ಬದರಿಗೆ ಹೋಗಿ ಅಲ್ಲಿ ವೇದಿವ್ಯಾಸ ದೇವರಿಂದ ಎಲ್ಲ ಪಾಠ ಕಲ್ತ್ಕೊಂಡ್ಬಂದ್ರು. ಅದನ್ನಲ್ಲಿ ಹೇಳ್ತಾ ಇದ್ದಾರೆ ವೇದಿವ್ಯಾಸೋಪದೇಶಾಧಿಕ ಸಮಧಿಗತ ಅನಂತ ವೇದಾಂತ ಭಾವ ಭೂಯ ಕೀಶ ಅವನೀಶ. ಕೀಶ ಅಂದ್ರೆ ಕಪಿ, ಅಂದ್ರೆ ಶ್ರೇಷ್ಠವಾದಕ್ಕಂತಹ ಕಪಿಯಾದ ಅದ ಕಪಿಯೇ ಯತಿಯ ವೇಷ ಹಾಕೊಂಡಿರತಕ್ಕಂಥ ಆ ವಾಯುದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. 3 ಅವತಾರ ಹೇಳ್ತಾ ಇದ್ದಾರೆ. ಒಂದು ಶ್ರೀಮದ್ ರಾಮಾಭಿರಾಮ ಅಮಿತ ರಾಮಚಂದ್ರ ದೇವರು ಏನಿದ್ದಾರೆ ಅವರ ವಿಶೇಷವಾದ ಸೇವೆಯನ್ನು ಮಾಡಲಿಕ್ಕಾಗಿ ಹನುಮಂತ ರೂಪವನ್ನು ತೆಗೆದುಕೊಂಡಿದ್ದಾರೆ. 2ನೇದು ಕೃಷ್ಣ ಪರಮಾತ್ಮನ ಸೇವೆಗಾಗಿ ಭೀಮಸೇನ ಅವತಾರವನ್ನು ಹಾಕಿದ್ದಾರೆ. ವೇದಿವ್ಯಾಸ ದೇವರ ಒಂದು ವಿಶೇಷ ಸೇವೆಗೋಸ್ಕರವಾಗಿ ಮಧ್ವಾಚಾರ್ಯ ಅವತಾರ ಮಾಡಿದ್ದಾರೆ. ಹಾಗೆ ಎಷ್ಟಾಯ್ತು ಅವತಾರ? 3 ಆಯಿತು. ಆದರೆ ಶಾಸ್ತ್ರ ಹಾಗೆ ಹೇಳೋದಿಲ್ಲ. ಹನುಮಂತ ವಾಯುದೇವನೇ ಒಂದು ರೂಪ ಬಂತು, ಇನ್ನೊಂದು ರೂಪ ಬಂತು. ಅದ್ಯಾವುದು? ಭೀಮಸೇನ. ಆದರೆ ಮಧ್ವಕ್ಕೆ ಇನ್ನೊಂದು ರೂಪ ಬರಲಿಲ್ಲ. ಭೀಮಸೇನನೇ ಮಧ್ವ, ಸಯೇವ ವಿಪ್ರತನು, ಅವನೇ ವಿಪ್ರತನು ಒಂದು ಬ್ರಾಹ್ಮಣನಾಗಿ ವೇಷ ಹಾಕೊಂಡಿದ್ದ.
ಇನ್ನೊಂದು ರೂಪ ಅದು. ಯಾಕೆಂದ್ರೆ ಭೀಮಸೇನರಾಗಿರುವಾಗ ಇನ್ನೂ ಕಾರ್ಯಕ್ರಮ ಮುಗಿದಿಲ್ಲ, ಅದಕ್ಕಾಗಿ ಮಧ್ವಾಚಾರ ಕಾಣಿಸ್ತದೆ. ಮೂದರ ಅವತಾರ ಮಾಡಿದ್ದು ಹೇಗೆ? ಮೂದರ ಅವತಾರ ಮಾಡಿದ್ದು ಹನುಮಂತ ದೇವರಿಗೆ ಗರ್ಭವಾಸಾದಿ ದುಃಖ ಇಲ್ಲ. ಯಾಕೆಂದ್ರೆ ಚೈತ್ರ ಮಾಸದ ಪೂರ್ಣಿಮೆ ದಿವಸದಲ್ಲಿ ಕಾಣಿಸ್ಕೊಂಡಿದ್ದಷ್ಟೇ ಅವರು, ಗರ್ಭವಾಸದ ಅಳುಗೂ ಇಲ್ಲ. ಇದಲ್ಲದೆ ಭೀಮಸೇನ ದೇವರ ಅವತಾರ ಹೇಗೆ? ಸ್ಪೃಷ್ಟೈವಯಂ ಪ್ರೀತಿಪದಾನಿಲೇನ ನರೇಂದ್ರಕಾಂತ ಶುಶುವೆ. ಕುಂತಿ ದೇವರ ಬಂದು ವಾಯುದೇವರು ಮುಟ್ಟಿದ್ದಷ್ಟೇ, ತಕ್ಷಣ ವಾಯುದೇವರು ಕಾಣಿಸ್ಕೊಂಡು, ಗರ್ಭವಾಸ ಇಲ್ಲ. ಮಧ್ವಾಚಾರ್ಯ ಹೇಗೆ? ಅವರಿಗೂ ಗರ್ಭವಾಸ ಇಲ್ಲ. ವೇದವತಿ ದೇವಿಯರಿದ್ದ ಅವರಲ್ಲಿ, ವೇದವತಿಯ ದೇವಿಯಲ್ಲಿ ಅವರೇನು ಗರ್ಭದಲ್ಲಿ ಹೋಗಲೇ ಇಲ್ಲ. ಅವರು ಇವರು ಗರ್ಭಿಣಿ ಮಾತ್ರ ಆಗಿದ್ದ. ಮತ್ತು ಆ ಗರ್ಭದಲ್ಲಿ ಯಾರಿದ್ರು ಹಾಗಾದ್ರೆ? ಕುಬೇರ ಭೃತ್ಯಂ ತಂಪಾಹು. ಕುಬೇರನ ಭೃತ್ಯ ಒಬ್ಬನಿದ್ದ, ಮಣಿಧರ ಅವನ ಹೆಸರು. ಮಣಿಧರ ಅಂತ ಅವನಿಗೆ ಹೆಸರು. ಆ ಮಣಿಧರ ಇದ್ದ ಅಂತ ಅವನೇ ಯಾವುದೋ ಒಂದು ಪ್ರಾರಬ್ಧ ಇತ್ತು. 9 ತಿಂಗಳು 9 ದಿವಸ ಅವನು ಗರ್ಭದಲ್ಲಿ ಇರಬೇಕು ಅಂತ ಒಂದು ಪ್ರಾರಬ್ಧ ಇತ್ತು ಅವನಿಗೆ. ಆ ಪ್ರಾರಬ್ಧಕ್ಕೋಸ್ಕರವಾಗಿ ಈ ವೇದವತಿ ಗರ್ಭದಲ್ಲಿ ಸೇರ್ತಾನೆ. ಅವನು ಕೇಳಿದಂತೆ ಯಾವ್ಯಾವುದೋ ಗರ್ಭದಲ್ಲಿ ನನಗೆ ವಾಸ ಬೇಡ, ಯೋಗ್ಯವಾದ ಶ್ರೇಷ್ಠವಾದ ಗರ್ಭದಲ್ಲಿ ಇರುವಂತೆ ಮಾಡಿದೆ. ಅದಕ್ಕಾಗಿ ಇವರು ಗರ್ಭದಲ್ಲಿ ಸೇರಿಕೊಂಡರು. 9 ತಿಂಗಳು 9 ದಿವಸ ಆಯಿತು. ಮಧ್ವಾಚಾರ್ಯ ಬಂದರು ಅಲ್ಲಿಂದ, ಅಂದ್ರೆ ವಾಯುದೇವರು ಬಂದರು. ಆ ರಾಜ ಇರ್ತಾನ ಒಬ್ಬ ರಾಜ, ಅವನನ್ನು ಸೆಳೆದು ಹಾಕಿ ಆ ಜಾಗವನ್ನು ಆಕ್ರಮಿಸುವಂತೆ ಇವನನ್ನು ನೀವು ಹೋಗುವಂತ ಆಜ್ಞೆ ಕೊಟ್ಟು ಇವರು ಗರ್ಭದಲ್ಲಿ ಕಾಣಿಸ್ತಾರೆ. 3 ಅವತಾರದಲ್ಲಿಯೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಗರ್ಭವಾಸಾದಿ ದುಃಖವೂ ಇಲ್ಲ ಅಂತ ಹೇಳಿದಾಗಾಯ್ತು. ಈ ರೀತಿ ತಿಳ್ಕೊಂಡ್ರೆ ನಮಗೆ ಗರ್ಭವಾಸಿ ಇರುವುದು ಎಂಬುದು ಫಲಶ್ರುತಿ. ಇನ್ನು ಹನುಮ ಇದ್ದಾರಲ್ಲ, ಅವನು ಏನು ಬ್ರಹ್ಮಚರ್ಯ, ಅಖಂಡ ಬ್ರಹ್ಮಚರ್ಯ. ಭೀಮಸೇನ ಬ್ರಹ್ಮಚರ್ಯ, ವಾನಪ್ರಸ್ಥಾಶ್ರಮ ಎರಡು. ಬ್ರಹ್ಮಚರ್ಯ ಅಂದ್ರೆ ಅವನಿಗೇನು ಬ್ರಹ್ಮಚರ್ಯ ಬೇಕಾಗಿಲ್ಲ, ಅವರು ಬ್ರಹ್ಮಚಾರಿ, ಅವರು ಕೂಡ ಭೀಮಸೇನ ಕೂಡ. ಆದರೆ 24 ಜನ ಹೆಂಡಂದಿರು. ಭೀಮಸೇನಿಗೆ 24 ಜನ ಹೆಂಡಂದಿರು. ದೊಡ್ಡ ಗೃಹಸ್ಥ. ಒಂದು ಹೆಂಗಸು ಮದುವೆ ಮಾಡಿಕೊಂಡಿದ್ದೇನೆ ಅವನು ಒದ್ದಾಡ್ತಾ ಇರ್ತಾನೆ. ಯಾವಾಗ ವೈರಾಗ್ಯ ತಗೊಳ್ಳಿ ಯಾವ ಮಠ ಸಿಗತ್ತೆ ಅಂತ. ಮಠ ಸಿಗೋದೇ ಇಲ್ಲ ಯಾವುದು. ಅಂದ್ರೆ ಏನು, ಅಷ್ಟು ಬಂದಿರುತ್ತೆ. 24 ಜನ ಒಂದು ದಿವಸ ಯಾವತ್ತಾದ್ರೂ ಗಲಾಟೆ ಮಾಡಿದ್ದು ಮಹಾಭಾರತ ತಾತ್ಪರ್ಯದಲ್ಲಾಗಲಿ ಮಹಾಭಾರತದಲ್ಲಿ ಇಲ್ಲ. ಅಂದ್ರೆ ಯಾವ ರೀತಿ ಸಂಸಾರ, ಅದು ಭೀಮಸೇನ. ಅದಾದ ಮೇಲೆ ವಾನಪ್ರಸ್ಥಾಶ್ರಮ ಇದಲ್ಲ, 12 ವರ್ಷ ವನವಾಸ. ಇದಕ್ಕೋಸ್ಕರ ಮಾಡಿದ್ದು. ಯಾವುದಕ್ಕೋಸ್ಕರವಾಗಿ? ವಾನಪ್ರಸ್ಥಾಶ್ರಮ ಒಂದು ಬಾಕಿ ಇತ್ತಲ್ಲ. ಹಾಗೆ ಈ ಕಲಿಯುಗದಲ್ಲಿ ವಾನಪ್ರಸ್ಥಾಶ್ರಮ ಇಲ್ಲ. ವನ ಇದ್ದಿರ್ತಾನೆ, ವಾನಪ್ರಸ್ಥ ವನವೇ ಇಲ್ಲ. ಎಲ್ಲ ಕಡೆ ನಾಡೆ, ವನವೇ ಸಿಗಲ್ಲ. ಹಾಗೆ ವಾನಪ್ರಸ್ಥಾಶ್ರಮವನ್ನು ಅನುಭವಿಸಿಬಿಟ್ರು. ಇನ್ನು ಯಾವುದು ಬಾಕಿ ಇತ್ತು? ಸನ್ಯಾಸಾಶ್ರಮ ಒಂದು ಬಾಕಿ ಇತ್ತು. ಸರಿ, ಅವತಾರ ಮಾಡಿದ ಮಧ್ವಾಚಾರ್ಯ ಸನ್ಯಾಸ ತಗೊಂಡು. ಹಾಗೆ 3 ಅವತಾರದಲ್ಲಿ 4 ಆಶ್ರಮಗಳನ್ನು ಕೂಡ ಶ್ರಮವಿಲ್ಲದೆ ಅವರು ಅನುಭವಿಸಿದವರು. ಅಷ್ಟ ಮಾತ್ರವಲ್ಲ, ಎಲ್ಲ ಸೂಚಿತ. ಎಲ್ಲೂ ಕೂಡ ಪೂರ್ತಿ ಶ್ರೀಮದ್ ರಾಮಾಭಿರಾಮ ಹೇಳುವಾಗ ಸೂಚಿತ. ಹನುಮಂತ ದೇವರಿದ್ದಾರಲ್ಲ, ಅವರು ಲಂಕಾಪಟ್ಟಣಕ್ಕೆ ಬೆಂಕಿ ಇತ್ತು. ಲಂಕಾಪಟ್ಟಣ ಪೂರ್ತಿ ಭಸ್ಮ. ಸವಿಶ್ವಕರ್ಮನ, ವಿಶ್ವಕರ್ಮನಿಂದ ನಿರ್ಮಿತವಾಗತಕ್ಕಂಥದ್ದು ಪೂರ್ಣವಾಗಿ ಸುಟ್ಟು ಭಸ್ಮ ಆಗೋಯ್ತು. ಭೀಮಸೇನ ದೇವರೇನು ಬೆಂಕಿ ಯಾರು ಬೆಂಕಿ ಹೋಗಲಿಲ್ಲ. ಆದರೆ ಅರಗಿನ ಮನೆಗೆ ಬೆಂಕಿ ಇಟ್ಟರು. ಅವರು ಕೂಡ ಅರಗಿನ ಮನೆ ಇತ್ತಲ್ಲ, ಅದಕ್ಕೆ ಬೆಂಕಿ ಇಟ್ಟು. ಆದರೆ ಅಲ್ಲಿ ಕೂಡ ಅಲ್ಲಿ ಸುಟ್ಟು ಭಸ್ಮ ಮಾಡಕ್ಕೆ. ಇನ್ನು ಮಧ್ವಾಚಾರ ಒಬ್ಬರಿದ್ರು, ಅವರೇ ಮಾಡಿದ್ರು. ಯಾರಿಗೂ ಬೆಂಕಿ ಇಡ್ಲಿಕ್ಕೆ ಹೋಗಲಿಲ್ಲ, ಯಾವ ಊರಿಗೂ ಬೆಂಕಿ ಇಡ್ಲಿಕ್ಕೆ ಹೋಗಲಿಲ್ಲ. ಆದ್ರೆ 21 ಮತಗಳಿದ್ವು. ಅದೇ ದೊಡ್ಡ ಅರಣ್ಯಗಳು. ಅಂತಹ ಬುದ್ಧಿವಂತರಿದ್ರು ಕೂಡ ಆ ಮತಕ್ಕೇನೆ ಬೆಂಕಿ ಇಟ್ಟು. ಹಾಗೆ ಬೆಂಕಿ ಇಟ್ಟಿದ್ದು 3 ಸಮಾನ ಆಯಿತು. ಹನುಮಂತ ದೇವರಿದ್ದಾರಲ್ಲ, ಅವರು 4 ಔಷಧಿಗಳಿಂದ ತಂದು, 4 ಔಷಧಿ ಯಾವುದು? ಮೃತ ಸಂಜೀವಿನಿ, ಮುಖ್ಯ ಸಂಧಾನ ಕರಣಿ ತಥಾ ಸವರ್ಣ ಕರಣಿ ಕೇವ ಸಶಲ್ಯ ಕರಣಿ ಅಂದ್ರೆ ವಿಶಲ್ಯ ಕರಣಿ. 4 ಇದೆ. ಈ 4 ಔಷಧಿಯನ್ನು ತೆಗೆದುಕೊಂಡು ಬಂದು ಎಲ್ಲ ಕಪಿಗಳು ಸತ್ತೋಗಿರುವಾಗ ಅವರ ಪಂಚ ಪ್ರಾಣವನ್ನು ಉಳಿಸಿದರು. ಮತ್ತೆ ಭೀಮಸೇನ ದೇವರು ಏನ್ ಮಾಡಿದ್ರು? ದ್ರೌಪದಿ ದೇವಿಗೋಸ್ಕರವಾಗಿ 5 ಬಣ್ಣಗಳು ಇರುವ
ಸುವರ್ಣದ ಸೂಗತಿಕ ಪುಷ್ಪ ತಂದು ಕೊಟ್ಟರು. ಮಧ್ವಾಚಾರ್ಯ ಅಂತಂದ್ರು ಪಂಚಭೇದಗಳನ್ನು ತಗೊಂಡು ಎಲ್ಲ ಪಂಚ ಪಂಚ ಪಂಚ. ಅದಕ್ಕೆ ಪಂಚರೂಪಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪಂಚಮುಖ ಶಕ್ರಾದಿಗಳು ಕಿಂಕರು ಶ್ರೀಹರಿಗೆ ಅಂತ ಹೇಳಿದವರು ಯಾರು? ಮಧ್ವಾಚಾರ್ಯರು. ಪಂಚತತ್ವವನ್ನು ಕೊಟ್ಟರು. ಇನ್ನು ಹನುಮಂತ ದೇವರಿದ್ದಾರಲ್ಲ, ಹೋಗುವಾಗ ಹೋಗಲೇ ಇಲ್ಲ. ಹೋದ್ರೇನು? ಇನ್ನೂ ಇದ್ದಾರೆ, ಇನ್ನು ಹೋಗಿಲ್ಲ. ಎಲ್ಲಿದ್ದಾರೆ? ಕಿಂಪುರುಷ ಖಂಡದಲ್ಲಿ ಈಗಲೂ ಕೂಡ ಇದ್ದಾರೆ. ನಾಮದೇವರು ಸೇವೆ ಮಾಡ್ತಾ ಇದ್ದಾರೆ. ಅದ್ಯಾಪಿ ಅದು ಕಿಂಪುರುಷ ಖಂಡ ಅಂತ ಅಲ್ಲಿ ರಾಮದೇವರ ಒಂದು ಉಪಾಸನೆ ಮಾಡ್ಕೊಂಡು ಇನ್ನೂ ಇದ್ದಾರೆ ಹನುಮಂತ ದೇವರಾಗಿ. ಭೀಮಸೇನ ದೇವರು ಅವ್ರು ಹೋದ್ರ ದೇಹ ಮಾತ್ರ ಬಿಟ್ಟರಷ್ಟೇ. ಅವರೇ ಮಧ್ವಾಚಾರ್ಯ ಹೋಗಿಲ್ಲ ಅಂತ ಆಯ್ತು. ಮಧ್ವಾಚಾರ್ಯ ಹೋಗಿದ್ದಾರಾ? ಹೋಗಿಲ್ಲ. ಯಾಕೆ? ಕ್ಷರಕ್ಷತೆ ವ್ಯತೀತೇತು ದೇವಾನ ಆಜ್ಞೆಯ ವಿಭೋಹೋ. ಈ ಕಲಿಯುಗದಲ್ಲಿ 36,000 ವರ್ಷ ಆದಾಗ 3 ರೂಪವು ಸೇರೋದು. ಕಲಿಯುಗದಲ್ಲಿ 36,000 ಆಗಬೇಕು. ಇದು ಪಂಚಾಂಗ ಬರುತ್ತಲ್ಲ, ಎಷ್ಟದು? 5,118 ಬರೋದು ನಾಡದು. ಹಾಗಾದ್ರೆ ಇನ್ನ 36,000 ಅಂದ್ರೆ 5,118 ಕಲೀರಿ. ಉಳಿದಷ್ಟು ವರ್ಷ ಅಲ್ಲೇ ಇರ್ತಾರೆ. ಅಷ್ಟು ಅವರು ಇರೋಷ್ಟು ಕಾಲವೂ ಕೂಡ ನೀವು ಎಷ್ಟು ಜನ್ಮಾನ ಎತ್ತಿ ಪರವಾಗಿಲ್ಲ, ಬಚಾವಾಗ್ಬೋದು. ಅಷ್ಟೆಲ್ಲಾನು ಸಾಧನೆ ಮಾಡ್ಕೋಬೇಕು. ಅವರಲ್ಲಿ ಮೊದಲು ಇರೋರೆಲ್ಲಾನು ಸಾಧನೆ ಮಾಡ್ಕೋಬೇಕು. ಇಲ್ಲದೆ ಪ್ರಯೋಜನ ಇಲ್ಲ ಅಂತ ಇದೆಲ್ಲ ಈ ಶ್ಲೋಕದಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಬೇಕಾಷ್ಟಿದಲ್ಲಿ ಹೇಳಲಿಕ್ಕೆ ಅದರ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರಲ್ಲ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನೀವು ಮಾಡತಕ್ಕಂಥ 37 ಗ್ರಂಥಗಳು ಕೂಡ ಅತ್ಯದ್ಭುತವಾದಕ್ಕಂತಹ ಗ್ರಂಥಗಳು. ಆ ಗ್ರಂಥಗಳನ್ನ ನಾವು ನೋಡಲಿಕ್ಕಾದರೂ ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಂತಾರೆ. ಮುಂದೆ ಅವ್ರು ಹೇಳ್ತಕ್ಕಂಥದ್ದು ಟೀಕಾರಾಯರು ಬರ್ತಾರೆ. ಟೀಕಾರಾಯರು ಅಂತ ಮಧ್ವಾಚಾರ್ಯರ ಭಾವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಹೇಳ್ತಾರೆ, ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ. ಬೇರೆ ಒಬ್ಬರು ಖಂಡನ ಮಾಡಲು ಸಾಧ್ಯ ಇಲ್ಲ. ಗುರು ಭಾವಂ ಎನ್ನಿಯಂತಿ. ಗುರು ಯಾರು? ಮಧ್ವಾಚಾರ್ಯರು. ಅವರ ಭಾವವನ್ನೇ ಸರಿಯಾಗಿ ತಿಳಿಸ್ಕೊಟ್ಟರು. ಮಧ್ವಾಚಾರ್ಯ ಇದ್ದಾರಲ್ಲ, ಅವರ ಇವರು ಏಕಾಗಿರುವಾಗ ಮಧ್ವಾಚಾರ್ಯರು 1 ವರ್ಷದವರಾಗಿದ್ದಾರೆ. ಅದ್ರ ಬಾಲವನ್ನು ಹಿಡ್ಕೊಂಡು ಇಡೀ 1 ದಿವಸ ಪೂರ್ತಿ ಸಂಚಾರ ಮಾಡಿದ್ರು ಅರಣ್ಯಗಳಲ್ಲಿ. ಅರ್ಥ ಏನು? ಈ ಎತ್ತು ಅಂದ್ರೆ ಎತ್ತು ಗೊತ್ತಲ್ಲ, ಪಶು. ಪಶುವಿಗೆ ಯಾವ ಶಾಸ್ತ್ರಜ್ಞಾನ ಯಾವುದು ಬರ್ತದೆ? ಪಶುವಿಗೆ ಅದಕ್ಕೆ ಮುಟ್ಟಬೇಕಲ್ಲ. ಮುಟ್ಟಿದ ಕೂಡಲೇ ವಿದ್ಯುತ್ ಶಕ್ತಿ ಹೊರಡಿಸಿದ್ರು. ಇಡೀ ಎತ್ತಲ್ಲಿ ವಿದ್ಯುತ್ ಶಕ್ತಿ ಬಂತು. ಅವ್ರು ಹೇಳಿದ್ದೆಲ್ಲ ಪೂರ್ತಿ ಕೇಳಿದ್ರು. ಅದಕ್ಕೆ ಬಳಿಕ ಸುದ್ದಿ ಹೇಳುತ್ತೆ, ವೃಷಭಸ್ಯ ದೋಹಸೇ ದಶ ಪ್ರಮತಿಂ. ವೃಷಭ ಅಂದ್ರೆ ಎತ್ತಿನ ರೂಪದಲ್ಲಿರತಕ್ಕಂಥ ಟೀಕಾರರಿಗೆ ದೋಹಸೆ ಜ್ಞಾನ ದೋಹನ ಕರ್ತ್ರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಟೀಕಾರಾಯ ಸ್ತೋತ್ರ ಮಾಡ್ತಾರೆ. ವಿಜ್ಞಾನೋ ದರ್ಕ ಪ್ರತಿಪದ ಮಧುರೋ ದಾರ ಸಂದರ್ಭ ಗರ್ಭ ಪ್ರೌಢಾನೇಕ ಪ್ರಬಂಧ ಪ್ರಕಟಿತ ಭಗವತ್ಪಾದ ಭಾಷ್ಯಾದಿ ಭಾವ. ಭಗವಂತರಾಗಿರ್ತಕ್ಕಂಥ ಮಧ್ವಾಚಾರ್ಯರ ಭಾಷ್ಯದ ಭಾವ ಪ್ರಕಟಿತ ಇವರಿಂದ. ಅಂದ್ರೆ 18 ಗ್ರಂಥಗಳಿಗೆ ಟೀಕೆ ಬರುತ್ತೆ. ಇನ್ನು 3 ಸ್ವತಂತ್ರ ಬರ್ತವೆ. ಒಟ್ಟು 21 ಗ್ರಂಥ ಬರ್ತವೆ. 21 ಗ್ರಂಥ ನಾವು ಅಧ್ಯಯನ ಮಾಡಿದ್ವಿ ಅಂದ್ರೆ 21 ಮತಗಳ ನಿರಾಕರಣೆ ನಡೆದಿರ್ತದೆ. ಹಾಗೆ 21ಕ್ಕೆ ನಿಲ್ಲಿಸಿದ್ರು. ಹಾಗಾಗಿ ಅಂತಹ ಮಿಥ್ಯಾವಾದಾಪವಾದ ಪ್ರತಿಬಿಧ. ಯಾವುದು ಮಿಥ್ಯಾವಾದಗಳು? ಮಿಥ್ಯಾವಾದ ಅಂದ್ರೆ ಬರೀ ಸುಳ್ಳುವಾದ. ನಾನೇ ದೇವರು ಅಂತ ಹೇಳೋದು, ದೇವರು ನಿರ್ಗುಣ ಅಂತ ಹೇಳೋದು, ಅಕಸ್ಮಾತ್ ಗುಣ ಇದು 1 2 ಇದೆ ಅಂತ ಹೇಳೋದು, ಇದೆಲ್ಲ ಮಿಥ್ಯಾವಾದ. ಅದರ ಮೇಲೆ ಪ್ರಕೋಪಿತ ಹರಿಕೋಪ ಬಂದದ ಡಿಗಾರ ಇರಲಿ. ಅದರಿಂದ ಈ ಗ್ರಂಥಗಳೆಲ್ಲ ಬರೆದು ಆ ಮಧ್ವಾಚಾರ್ಯರಿಗೆ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅದೇ ಟೀಕಾರಾಯರಿದ್ದಾರಲ್ಲ ಅವರಲ್ಲಿ ಪದ್ಮನಾಭ ವಿಶೇಷ ಒಂದು ಶೇಷದೇವರ ಆವೇಶವಿದೆ. ಯಾಕಿದೆ? ಮಧ್ವಾಚಾರ್ಯರಿಂದ ಅವರು ಪಾಠವನ್ನು ಕೇಳಿದ್ದಾರೆ ಶೇಷದೇವರು. 11ನೇ ಸರ್ಗದಲ್ಲಿ ಮಧ್ಯೆ ಬರುತ್ತೆ, ಪ್ರಚುರಾಂತರ ಫಣಿರಾಡ್ ಉಪಶುಶ್ರವಾನ್ ಸಸನಕಾದಿ ಮುನಿ. ಸನಕಾದಿಗಳಿಂದ ಕೂಡಿಕೊಂಡು ಶೇಷದೇವರು ರಾತ್ರಿಯಲ್ಲಿ ಪಾಠ ಕೇಳ್ತಾ ಇದ್ರು. ಅವತ್ತು ಚತುರ್ದಶಿ, ಸೂರ್ಯ ಇಲ್ಲ, ಚಂದ್ರನೂ ಇಲ್ಲ. ಇದ್ದಕ್ಕಿದ್ದ ಕಾಂತಿ ಬಂತು. ಯಾವ ಕಾಂತಿ ಅಂತ ಶಿಷ್ಯರೆಲ್ಲ ಮಧ್ವಾಚಾರ್ಯ ಹೇಳಿದರು. ಅವರು ಶೇಷದೇವರು ಪಾಠಕ್ಕೆ ಬಂದಿದ್ರು, ಅದು ಆ ಬೆಳಕು ಅಂತ ಹೇಳಿದ್ರು. ಮತ್ತೆ ಶೇಷದೇವರ ಪಾಠ ಕೇಳಿದ್ದಕ್ಕೆ ಮಧ್ವಾಚಾರ್ಯಕ್ಕೆ ಏನು ಕೊಟ್ಟರು? ಗುರುದಕ್ಷಿಣೆ ಏನು ಕೊಳ್ಳಿಲ್ಲ.
ಗುರುದಕ್ಷಿಣೆ ಇಲ್ಲದೆ ಇರಬಾರದು. ಅದಕ್ಕೇನ್ ಮಾಡಿದ್ರು, ಟೀಕಾರಾಯರಲ್ಲಿ ಸೇರಿಬಿಟ್ರು ನಾನು ಕೂಡ. ಆಗ ಗುರುದಕ್ಷಿಣೆ ಕೊಡ್ತಾರೆ. ಅವರೇನಿದೆ ಅವರಲ್ಲಿ ಸೇರಿಕೊಂಡು ಈ ಟೀಕೆಯೆಲ್ಲ ಬರೆದು ಮಧ್ವಾಚಾರ್ಯ ಭಾಷ್ಯವನ್ನು ಇನ್ನೂ ಸ್ಪಷ್ಟಗೊಳಿಸಿ ಅನುಗ್ರಹ ಮಾಡಿದ್ರು. ಇದನ್ನು ಟೀಕಾರ ಹೇಳ್ತಾರೆ, ಯಾರ ಪದ್ಮನಾಭ ತೀರ್ಥರ ಅನುಗ್ರಹ ಇಲ್ಲ ಅಂದ್ರೆ ಟೀಕೆ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇದ್ದಿಲ್ವೋ ಅಂತ ಪದ್ಮನಾಭ ತೀರ್ಥರಿಗೆ ನಮಸ್ಕಾರ ಎನ್ನುವುದು ಹಾಗೆ ಅವರು ಹೇಳ್ತಾರೆ. ಶ್ರೀಮಧ್ವ ಸಂಸೇವರ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಿಯೋ ಬಲಾಯೇ ಕೃಪಾಲವಃ ಪಂಕಜ ನಾವತೀರ್ಥಾಹ ಕೃಪಾ ಲವಸ್ಯ. ಅವರ ಲವ ಕೃಪ ನಮ್ಮ ಮೇಲೆ ಇದ್ದು ಸಾಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಂತಹ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಮುಂದೆ ವಿಭರೇಂದ್ರ ತೀರ್ಥರು ಅಂತಿದ್ದಾರೆ, ಅವರ ಚರಮ ಶ್ಲೋಕ ಇದೆ. ಆ ಕೇರಳಂ ತಥಾ ಆ ಸೇತು ಮಾ ಗಂಗಂಚ ಹಿಮಾಲಯಂ ನಿರಾಕೃತ್ವ ಅದ್ವೈತ ಶೈವಂ ವಿಭರೇಂದ್ರ ಗುರುಂಬಜೆ. ವಿಭದೇಂದ್ರ ತೀರ್ಥರು ಅಂದ್ರೆ ಆಗಿನ ಕಾಲದಲ್ಲಿ ರಾಘವೇಂದ್ರ ಮಠ ಇದಲ್ಲ, ಅದನ್ನ ವಿಭದೇಂದ್ರ ಮಠ ಅಂತ ಕರೀತಾ ಇದ್ದ ಕಾಲ. ರಾಘವೇಂದ್ರ ತೀರ್ಥರು ಬಂದ ಮೇಲೆ ಅವರ ವರ್ಚಸ್ಸು ಎಲ್ಲಾ ಕಡೆ ಹರಿದ್ರಿಂದ ರಾಘವೇಂದ್ರ ಮಠ ಅಂತ ಹೇಳ್ಕೊಂಡು ವಿಭದೇಂದ್ರ ಮಠ ಅಂತ ಹೇಳ್ತಾ ಇದ್ವಿ. ಹೇಗೆ ಬಂದಿದ್ದು? ಪದ್ಮನಾಭ ತೀರ್ಥವರೆಲ್ಲ ಆದ್ಮೇಲೆ ಟೀಕಾರಾಯರು ಬಂದರು. ಟೀಕಾರಾಯರಾಗುವ ವಿಶೇಷರು ಯಾರು? ವಿದ್ಯಾಧಿರಾಜರು. ಅವರ ಕಾಲದಲ್ಲಿ ಮಠ ಎರಡು ಭಾಗ ಆಯಿತು, ಒಂದು ಕವೀಂದ್ರರು, ಒಂದು ರಾಜೇಂದ್ರರು ಅಂತ. ರಾಜೇಂದ್ರರು ಅಂದ್ರೆ ವ್ಯಾಸರಾಜ ಮಠಕ್ಕೆ ಮೂಲ ಪುರುಷರು ಅಂತ ಹೇಳ್ತಾರೆ. ಅವರು ವಿಭದೇಂದ್ರ ತೀರ್ಥಿಗೆ ಪಾಠ ಹೇಳ್ಕೊಡ್ತಾರೆ. ಅವರ ಜನ್ಮ ಶ್ಲೋಕ ಇದೆ. ಯಾರ್ದು? ರಾಜೇಂದ್ರ ತೀರ್ಥರು. ವಿಭದೇಂದ್ರಾದಿ ಶಿಷ್ಯಾದೀನ್ ನವಕೃತ್ವ ಸುಧಾಂ ಸುಧೀಹಿ ಅಪಾಠಯತ್ ಸ ರಾಜೇಂದ್ರ ತೀರ್ಥೋಭೂ ಅಭಿಷ್ಟದ. ರಾಜೇಂದ್ರ ತೀರ್ಥರು ಏನಿದ್ದಾರೆ ಅವರು ವಿಭದೇಂದ್ರಾದಿ ಶಿಷ್ಯಾದೀನ್, ಒಬ್ಬರೇ ಅಲ್ಲ, ವಿಭದೇಂದ್ರೇ ಮೊದಲಾಗಿರ್ತಕ್ಕಂಥ ಅನೇಕ ಶಿಷ್ಯರಿಗೆ 9 ಬಾರಿ ಸುಧಾ ಪಾಠ ಹೇಳಿದವರು. ಅಂದ್ರೆ 9 ವಿಧದಲ್ಲಿ ಒಂದು ಸತ್ಯ ಹೇಳಿದ ಪಾಠ ಇನ್ನೊಂದು ಸತ್ಯ ಹೇಳೋದಿಲ್ಲ. ಅದು ನಾವು ಹೇಳೋದು ಹೇಳಿದ್ದೇ ಹೇಳ್ತಾರೆ, ನಮ್ದದು. ಅವರು ಹಾಗೆ ಹೇಳೋದಿಲ್ಲ. ನವಕೃತ್ವ ಸುಧಾಂ ಸುಧೀಹಿ ಆ ಪಾಠ ಇದು. ಅವರು ರಾಜೇಂದ್ರ ತೀರ್ಥರು, ಅವರ ಶಿಷ್ಯರೇ ವಿಭದೇಂದ್ರ ತೀರ್ಥರು. ಈ ಮಧ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರಿದ್ದಾರಲ್ಲ, ಅವರೇನ್ ಮಾಡಿದ್ರು? ಇಲ್ಲಿದ್ದಾರೆ ಬ್ರಹ್ಮಣ್ಯ ತೀರ್ಥರು, ಎಲ್ಲೋ ಇರ್ತಾರೆ, ಇರದೇ ಇರ್ತಾರೆ, ಎಲ್ಲೋ ಕಡೆ ಇದ್ದೀರಿ. ಅಬ್ಬೂರಲ್ಲಿ ಇದ್ದಾರೆ. ಯಾರವರು? ಸಮುತ್ಸಾರಿ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶಿತ ಸದಾ ವಿಷ್ಣು ಪದಾಸಕ್ತಂ. ಆಕಾಶದಲ್ಲಿ ಇರುವವರು. ವಿಷ್ಣು ಪದ ಅಂದ್ರೆ ಆಕಾಶ. ವಿಯದ್ ವಿಷ್ಣು ಪದಂ ವಾತು. ವಿಷ್ಣು ಪದ ಅಂದ್ರೆ ಆಕಾಶ. ಆಕಾಶದಲ್ಲಿ ಇರುವವರು ಅವರು ಭೂಮಿ ಬಂದು. ಯಾದಕ್ಕೆ? ಆಕಾಶದಲ್ಲಿ ಇದ್ರೆ ಜನರಿಗೆ ಬೇಗ ಔಷಧಿ ಕೊಡ್ಲಿಕ್ಕೆ ಆಗೋದಿಲ್ಲ. ಭೂಮಿ ಬಂದ್ಬಿಟ್ಟು ಬೇಗ ಔಷಧಿ ಕೊಡ್ಬೋದಲ್ಲ, ಹೋಗತ್ತೆ. ಅದಕ್ಕಾಗಿ ಅಬ್ಬೂರು ಬಂದು. ಅದಕ್ಕೆ ಹೇಳ್ತಾರೆ ಅಬ್ಬೂರು ಅಂತ ಹೇಳ್ತಾರೆ. ಅಬ್ಬು ಅಂದ್ರೆ ಏನು? ಗಾಯಗಳು. ಅವ್ರಿಗೆಲ್ಲ ನಾವು ಮಕ್ಕಳಲ್ವಾ, ನಮ್ಮ ಮಕ್ಕಳ ಭಾಷೆ ಏನು? ಅಬ್ಬು ಅಂದ್ರೆ ಗಾಯಗಳು. ಅದನ್ನು ಪರಿಹಾರ ಮಾಡುವ ಊರು ಯಾವುದು? ಅಬ್ಬೂರು. ಅದು ಪರಿಹಾರ ಮಾಡೋರು ಯಾರು? ಆರೋಗ್ಯಂ ಭಾಸ್ಕರಾದಿಚೇರಿ. ಅದಕ್ಕೆ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಅದಕ್ಕೆ ಹೇಳಿದ್ದದನ್ನ ಭಾಸ್ಕರ ಅಂತ ಹೇಳಿದ್ರೆ ಅವರು ಅಂತ ಅರ್ಥ. ಆದ್ದರಿಂದ ಅಲ್ಲಿ ಮಾತ್ರ ಸಿಗದಿರ್ತಕ್ಕಂಥದ್ದು ಯಾವುದು? ಚನ್ನಪಟ್ಟಣ ಹಿಂದೆ ಬಂದ್ರಿ, ಒಂದು ತಾವರೆ ಹೂವಿಲ್ಲ, ಒಂದು ತಾವರೆ ಹೂವು ಸಿಗೋದಿಲ್ಲ. ಚನ್ನಪಟ್ಟಣಕ್ಕೆ ಬಂದ್ರಿ, ಅಲ್ಲಿವರೆಗೂ ಹೋಗಿ ಒಂದು ಸಣ್ಣ ಸಣ್ಣ ಒಂದು ಸರೋವರದಲ್ಲಿ ಕೂಡ ತಾವರೆಗಳು ಬಿಟ್ಟಿದೆ. ತಾವರೆಗೂ ಯಾರಿಗೆ ನಂಟಿರೋದು? ಸೂರ್ಯನಿಗೆ. ಕಮಲ ಬಂದು ಅದಕ್ಕೋಸ್ಕರ ಅವರಿಗೆ ಜಾಗ. ಅವರಿಗೆ ಶಿಷ್ಯರು ಹುಟ್ಟಿರೋದು ಯಾರು? ಅವರೇ ಬೆಳೆಸಿದ್ರು, ಅವರ ಅನುಗ್ರಹಂದು ಹುಟ್ಟಿದ್ದೆಲ್ಲ 60 ವರ್ಷ ಆಗಿತ್ತು. ಆ ಕಥೆಯನ್ನು ಬೇಡ. ಆದರೆ ಪಾಠ ಹೇಳ್ಕೊಳ್ಬೇಕಲ್ಲ ಅವರಿಗೆ. ಪಾಠ ಹೇಳ್ಕೊಳ್ಳಿಕ್ಕೆ ಕೂತ್ಕೊಂಡಾಗ ಬ್ರಹ್ಮಣ್ಯ ತೀರ್ಥರಲ್ಲ ಅವರು ಇವರು ಪಾಠ ಶುರು ಮಾಡಿದ್ರು. ವ್ಯಾಸರಾಜರಿಗೆ ಪಾಠ ಶುರು ಮಾಡಿದ್ರು. 5 ವರ್ಷ ಏನು ಕಾವ್ಯ ಗೀವಿ ಎಲ್ಲ ಉಪನಯನ 5 ವರ್ಷಕ್ಕೆ ಆಗ್ಬೇಕು. ಪಾಠ ಹೇಳಿಕೆ ಶುರು ಮಾಡಿದ್ರೆ 5 ವರ್ಷದ ಹುಡುಗ ಏನ್ ಮಾಡಬೇಕು? ಬ್ರಹ್ಮಣ್ಯ ತೀರ್ಥ ತೊಡೆ ಮೇಲೆ ಹಾರಿ ಕೂತು ಅಂದ್ರೆ ನಿದ್ದೆ ಬರ್ತಾ ಇದೆ ಅಂತ. ಆಯ್ತು ಮಲ್ಕೊಳಪ್ಪ ಅಂತ ಹೀಗಂದು ತೊಡೆ ಮೇಲೆ ಮಲ್ಕೊಂಡ್ರೆ ಮಲ್ಕೋಬೇಕಲ್ಲ. ಅದಕ್ಕೆ ಇನ್ನೊಂದ್ಸರಿ ಮಾಡಲ್ಲ, ಹಾರಿ ಬಂದು ಬುರಿಬೇಕಂತ ಬ್ರಹ್ಮಣ್ಯ ತೀರ್ಥ. ಇವನು ನನ್ನ ಹತ್ರ ಪಾಠ ಕಲ್ತಾಗೆ ಇವನು. ತಾಯಿಯಿಂದ ಇದ್ದೀನಿ ನಾನು, ತಾಯಿ ಮೇಲೆ ಸಲಿಗೆ ಇದ್ದಂತೆ ಅವರು ನನ್ನ ಪಾಠ ಕಲಿಯಕ್ಕೆ ಆಗುವುದಿಲ್ಲ. ಅದಕ್ಕೆ ನನ್ನ ತಂಗಿ ಮಗ ಒಬ್ಬರಿದ್ದಾರೆ ಶ್ರೀಪಾದರಾಜರು, ಅಲ್ಲಿ ಕಳ್ಸ್ಕೊಣ ಅಂತ ಅಲ್ಲಿ ಹೋಗುದು. ಇದು ಒಂದು ಕಾರಣ. ಅಂದ್ರೆ ಎರಡನೇ ಕಾರಣ ಏನ್ ಗೊತ್ತಾ? ಎರಡನೇ ಕಾರಣ ಅವ್ರು 2 ವರ್ಷ ಬದುಕ್ತಾ ಇದ್ರು. ಯಾರು? ಬ್ರಹ್ಮಣ್ಯ ತೀರ್ಥರು 5 ವರ್ಷ ಆದ್ಮೇಲೆ 2 ವರ್ಷ ಮಾತ್ರ ಬದುಕ್ತಾ ಇದ್ರು. 2 ವರ್ಷದ ಏನು ಪಾಠ ಹೇಳೋದು? ಕ್ರಮಬದ್ಧವಾಗಿ ಪಾಠ ಆಗೋದು ಬೇಡವಾ?
ಅದಕ್ಕೆ ಪೂರ್ಣವಾಗಿ ಅಲ್ಲೇ ಕಲಿಲಿ ಎಂಬ ಉದ್ದೇಶದಿಂದ ದೊಡ್ಡ ಪಂಡಿತರಾಗಿದ್ದರೂ ಕೂಡ ಅವರೇನ್ ಮಾಡಿದ್ರು, ಅಲ್ಲಿ ಕಳಿಸ್ಕೊಡ್ರು. ಇದನ್ನ ವಿದ್ಯಾ ರತ್ನಾಕರ ತೀರ್ಥರು ಹೇಳ್ತಾರೆ. ವಿದ್ಯಾ ಪ್ರಾಪ್ತಿ ಕೃತೆ ಯತೀಶ ಭಗವತ್ ಶ್ರೀಪಾದರಾಜಾದಿಲಂ ಅಬ್ದು ದ್ವಾದಶ ವತ್ಸರಾನ್, 12 ವರ್ಷ ಅಲ್ಲಿ ಅಧ್ಯಯನ ಮಾಡ್ತಾರೆ. ಶೃಣ್ವನ್ ಮಹೇಕ್ಷಾಗಮಂದು, ದೊಡ್ಡ ದೊಡ್ಡ ಆಗಮನದ ಕಲಿತ ಅಲ್ಲಿದ್ದು ವ್ಯಾಸರಾಜರು. ಹಾಗಾದ್ರೆ ಶ್ರೀಪಾದರಾಜ ಗುರುಗಳು ಯಾರು ಅಂತ ನಂಬಿಕಾಯ್ತು. ಈಗ ಹಾಗಾದ್ರೆ ವಾದೀಂದ್ರ ತೀರ್ಥರೇ ಹೇಳ್ತಾರೆ, ಯುಗದೇಂದ್ರ ತೀರ್ಥರು ಅಂತ ಹೇಳ್ತಾರೆ. ವಾದೀಂದ್ರ ತೀರ್ಥ ಕಡೆಯಲ್ಲಿ ಹೇಳಿದ್ದಾರೆ, ಅದು ಈಗಲೇ ಹೇಳ್ತಾ ಇದ್ದೇನೆ ಅಷ್ಟೇ. ಅಲ್ಲಿ ಏನಿದೆ ಶ್ಲೋಕ ಅಂದ್ರೆ, ಅಮೀ ಲಕ್ಷ್ಮೀನಾರಾಯಣ ಮುನಿ ಮುಖ ಅಶೇಷ ಯತೆಯೋ ಯಥೋ ವಿದ್ಯಾಂ ವೃದ್ಧಾಂ ಅಧಿಜಗು ಅಧಿಷ್ಠಾನ ಪದಯ ಮುಹುರ್ಮೋಹೋದಂಚ ಪರಮತ ಪರೀಭಾವ ಚತುರಃ ಸಮೇ ಭೂಲೋ ವಿದದ್ಯಾತ್ ಯುಗದೇಂದ್ರ ಯತಿಮಣಿ. ಯುಗದೇಂದ್ರ ತೀರ್ಥರು ಶ್ರೀಪಾದರಾಜಾದಿ ಹಾಗೆ ಹೇಳಿಲ್ಲ ಅವರು. ಅಮೀ ಲಕ್ಷ್ಮೀನಾರಾಯಣ ಮುನಿ ಮುಖಾಶೇಷ ಯತಯ, ಅನೇಕ ಲಕ್ಷ್ಮೀನಾರಾಯಣ ಅಂದ್ರೆ ಶ್ರೀಪಾದರಾಜರು. ಆ ಯತಿಗಳೆಲ್ಲರೂ ಕೂಡ ಯಾರಿಂದ ವಿದ್ಯಾ ಸಂಪಾದನೆ ಮಾಡಿದ್ದಾರೋ ಅಂತ ಯುಗದೇಂದ್ರ ಯತಿಮುನಿ ಅಂದ್ರೆ ಶೈವ ಅದ್ವೈತ ಅಸಹಿಷ್ಣು. ಆಗಿನ ಕಾಲದಲ್ಲಿ ಕಂಡ ಎಲ್ಲ ಶೈವರನ್ನು ಕೂಡ ಎಲ್ಲಿಂದ, ಕೇರಳದಿಂದ ಹಿಡಿದು ಎಲ್ಲಿವರೆಗೆ ಅಂದ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯ ಪರ್ವತಕ್ಕೆ ಆ ಕೇರಳಂ ತಥ ಆ ಸೇತು ಮಾ ಗಂಗಂಚ ಹಿಮಾಲಯಂ ನಿರಾಕೃತ್ವ ಅದ್ವೈತ ಶೈವಂ. ಅದ್ವೈತಿಗಳನ್ನ ಶೈವಗಳನ್ನ ನಿರಾಕರಣೆ ಮಾಡಿ ಆ ಏನು ದೇವಪತ್ರ ಬಂದಿದ್ದು ಅಷ್ಟನ್ನು ಒಂದು ಮಾಲೆ ಮಾಡಿ ಅದನ್ನು ಶ್ರೀನಿವಾಸ ದೇವರ ಕೊರಳಿಗೆ ಸಾಲಿಗ್ರಾಮ ರೂಪದಲ್ಲಿ ಹಾಕಿದವರು ಯುಗದೇಂದ್ರ ತೀರ್ಥರು. ಈಗಲೂ ಕೂಡ ಆ ಕೋಶಾಗಾರದಲ್ಲಿ ಯುಗದೇಂದ್ರ ತೀರ್ಥರು ಕೊಟ್ಟಿರತಕ್ಕಂಥ ಒಂದು ಜಯಪತ್ರಿಕೆಗಳ ಸಾಲಿಗ್ರಾಮ ರೂಪದ ಹಾರ ಈಗಲೂ ಅಲ್ಲಿದೆ. ಆಮೇಲೆ ವಾದರಾಜರು ಆಮೇಲೆ ಹಾಕಿ, ಅದೇ ಈಗ ವಾದರಾಜ ಹಾಕಿರ್ತಕ್ಕಂಥದ್ದೇ ಶ್ರೀನಿವಾಸ ದೇವರು ಕೂಡ ಇರತಕ್ಕಂಥ. ಅಂದ್ರೆ ಯುಗದೇಂದ್ರ ತೀರ್ಥರು ಗೊತ್ತಾಯ್ತು ಹಾಗೆ ಎಂಥವರು ಅಂತ. ಅವರಿಗೆ ಶ್ರೀಪಾದರಾಜರು ಶಿಷ್ಯರಾದರು, ಎಲ್ಲ ಶಾಸ್ತ್ರಗಳು ಅಧ್ಯಯನ ಮಾಡಿಸ್ತಾರೆ. ಅವರು ವ್ಯಾಸರಾಜರು ಕೊಟ್ಟರು. ಇಲ್ಲಿ ಹೇಳ್ತಾರೆ ಈಗ ಯುಗದೇಂದ್ರ ತೀರ್ಥರನ್ನ, ಶ್ರೀಮತ್ ಪೂರ್ಣ ಪ್ರಬೋಧ ಪ್ರಕಟಿತ ಪದವಿ ಧಾವಿ ಮೇಧಾವಿ ಧೀಮತ್ ಸೇನಾ ನಾಸೀರ ಸೀಮಾ ಸಮುದಿತ ವಿನಿತ ಭಾರ್ಯೋ ದಾದಿನಿಯತ ಮಾಯಾ ಸಿದ್ಧಾಂತ ದೀಕ್ಷಾ ವಿಘಟನ. ಮಾಯಾ ಸಿದ್ಧಾಂತ ವಿಘಟನ ಮಾಡುವುದು ದೀಕ್ಷಾ ಅಂತೆ. ಅಂತಹ ಅವರು ಯುಗದೇಂದ್ರಾವಿದ ಸಂಯಮೀಂದ್ರ ಶ್ರೀರಾಮವ್ಯಾಸ ದಾಸ. ಅದು ಯುಗದೇಂದ್ರ ತೀರ್ಥರಿಗೆ ಪಾಪ ಮಠದ ದೇವರು ಅವರಿಗೆ ಸಿಗಲಿಲ್ಲ ಪೂಜೆ ಮಾಡಿ. ಅಷ್ಟಲ್ಲಿ ಇನ್ನೊಬ್ಬರಿಗೆ ಕೊಟ್ಟಿದ್ರು ಅವರು ಯುಗದೇಂದ್ರ ತೀರ್ಥರಿಗೆ. ಆಯಿತು, ನನಗೆ ಈ ಜನ್ಮದಲ್ಲಿ ಬಹುಶಃ ನನಗೆ ಆ ದೇವರ ಪೂಜೆ ಮಾಡಲಿಕ್ಕೆ ನನಗೆ ಇಲ್ಲ ಅಂತ ಕಾಣುತ್ತೆ ಅಂಥೇಳಿ ವಿಶೇಷವಾಗಿ ಅವರು ಪರಮಾತ್ಮನ ಸ್ತೋತ್ರ ಮಾಡಿದಾಗ ಅವರಿಗೆ ಒಂದು ಷೋಡಶ ಬಾಹು ನರಸಿಂಹದೇವರು ಸಿಕ್ಕಿದ್ರು. ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ರು. ಈಗಲೂ ಕೂಡ ರಾಘವೇಂದ್ರ ಮಠದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟಿರ್ತಾರೆ ಅದನ್ನು. ನರಸಿಂಹ ಜಯಂತಿ ಬಂದಾಗ ವಿಶೇಷವಾಗಿ ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡ್ತಾರೆ. ಆಗ ನೀವು ಅದನ್ನು ನೋಡಬಹುದು ಹೇಗಿದೆ ಅಂತ. ಯಾವ ರೀತಿ ಇದೆ, ಎಷ್ಟು ಕೈಗಳು ಅದಕ್ಕೆ, 16 ಕೈಗಳು, 8 ಇತ್ತಾಗಡೆ 8 ಇತ್ತಾಗಡೆ 16 ಕೈಗಳು. ಷೋಡಶ ಬಾಹು ಅಂದ್ರೆ ಎಷ್ಟು, 16 ಅಲ್ವಾ? ಅಂಥದ್ದನ್ನ ಅವರು ಸ್ತೋತ್ರ ಮಾಡಿದ್ದಾರೆ. ಆಮೇಲೆ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಅದನ್ನು ಕೊಟ್ಟು ಆಮೇಲೆ ಹೋದ್ರು ಯುಗದೇಂದ್ರ ತೀರ್ಥ. ಯುಗದೇಂದ್ರ ತೀರ್ಥ ಇವ್ರು ಬಂದ್ರ, ಯಾರು? ವ್ಯಾಸರಾಜರು ಶ್ರೀಪಾದರಾಜ ಶಿಷ್ಯರಾಗಿ ಅವರು ಬಂದರು. ಅವರ ಮುಂದೆ ಶ್ಲೋಕ ಹೇಳ್ತಾರೆ ಅವರು ಅವರ ಬಗ್ಗೆ. ಏನಂದ್ರೆ, ವಸ್ತುತಃ ವಿಚಾರ ಮಾಡಿದ್ರೆ ವಿಜಯೇಂದ್ರ ವಿಜಯ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ, ಯುಗದೇಂದ್ರ ತೀರ್ಥರೇನಿದ್ದಾರೆ ಅವರೇನೆ ವಿಜಯೇಂದ್ರ ತೀರ್ಥರಾಗಿ ಅವತಾರ ಮಾಡಿದ್ರು ಅಂತ. ಯಾಕೆ ಅಂದ್ರೆ ಪೂಜೆ ಸಿಗಲಿಲ್ಲಲ್ಲ ಅವರಿಗೆ, ಅದಕ್ಕೋಸ್ಕರ ಪೂಜೆ ಮಾಡ್ಲಿಕ್ಕೋಸ್ಕರ ಇನ್ನೊಂದು ರೂಪ ತೆಗೆದುಕೊಂಡಂತ ವಿಜಯೇಂದ್ರ ವಿಜಯ ಇದೆ. ಏನಿದೆ ಶ್ಲೋಕ ಅಲ್ಲಿ ಅಂದ್ರೆ, ಯುಗದೇಂದ್ರ ಯತಿಶ್ರೀಮಾನ್ ಅದ್ಯಜಾತೋ ಪುನರ್ಭವಿ ಸೇವಾರ್ಥಂ ರಾಮಚಂದ್ರಸ್ಯ ಸಮಯ ಪರಿಪಾಲಿತ ಎಂಬುದಾಗಿ ವ್ಯಾಸರಾಜರು ಹೇಳ್ಕೊಂಡಿದ್ದಾರೆ ಈ ಮಾತನ್ನ. ಹಾಗಾದ್ರೆ ವ್ಯಾಸರಾಜರ ಮಹಿಮೆ ಸಾಮಾನ್ಯವಾದದ್ದಲ್ಲ. ತಮ್ಮ ಗುರುಗಳಿಗೆ ಏನಿದೆ ಅವರ ಗುರುಗಳಾಗಿರ್ತಕ್ಕಂಥ ಯಾರು ಯುಗದೇಂದ್ರ ತೀರ್ಥರಿದ್ದಾರೆ, ಅವರು ವಿಜೇಂದ್ರ ತೀರ್ಥರಾಗಿ ಶಿಷ್ಯರಾಗಿ ಹೋಗಿದಾಗ ಸಮಸ್ತ ಶಾಸ್ತ್ರಗಳನ್ನು ಕೂಡ ಅವರಿಗೆ ಬೋಧನೆ ಮಾಡಿ ಅನಂತರ 64 ಕಲೆಗಳನ್ನು ಉಪದೇಶ ಮಾಡಿಸಿ ಅವರಿಗೆ ಅವರು ಯಾರು ಕೊಟ್ಟರು? ರಾಘವೇಂದ್ರ ಮಠಕ್ಕೆ ಕೊಟ್ಟರು. ಸುರೇಂದ್ರ ತೀರ್ಥರು ಅಂತಿದ್ರು, ಯಶ್ಚಕ ರೂಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ
ಉಪವಾಸ ಮಾಡಿ ಭೂ ಪ್ರದಕ್ಷಿಣ ಮಾಡಿದ್ದಾರಂತೆ 3 ಬಾರಿ ಭೂ ಪ್ರದಕ್ಷಿಣ. ನಾವಿಲ್ಲೊಂದು 8 ನಮಸ್ಕಾರ ಪ್ರದಕ್ಷಿಣೆ ಹಾಕಿದ್ವಿ ಎಂದು ಸುಸ್ತು, ರೆಸ್ಟ್ ತಗೊಂಡು ಆಮೇಲೆ ಅದು ತಿಂದು ಬಂದಿರ್ತೀವಿ. ಯಶ್ಚಕಾರೋಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರ. ಶ್ರೀ ಸುರೇಂದ್ರ ತಪಸ್ವಿನೇ, ಅವರು ಕೊಟ್ಟರಂತೆ. ಯಾರ ನಾವು ನೋಡಿ ಒಂದು ಅರ್ಥ ಮಾಡ್ಕೋಬೇಕಿದೆ, ಅವರ ವಿಶಾಲ ಭಾವನೆ ಎಂಥದ್ದು ಅಂತ. ವ್ಯಾಸರಾಜನ ವಿಶಾಲ ಭಾವನೆ ಎಂಥ. ನಮ್ಮ ಹತ್ರ ಯಾರು ಪಾಠಕ್ಕೆ ಬರ್ತಾ ಇದ್ರು ಅಂದ್ರೆ ಯಾರ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಬಗ್ಗೆ ನಾ ಹೇಳ್ಕೊಂಡೆ. ನನ್ನ ಹತ್ರ ಯಾರ ಪಾಠಕ್ಕೆ ಬರ್ತಾ ಇದ್ರು ಅಂತ ಇನ್ನೊಬ್ರು ಹೋಗ್ತೀವಿ ಅಂದ್ರೆ ಅಲ್ಲೆಲ್ಲ ಹೋಗ್ಬಿಡುದು. ಹೋಗೋದಾದ್ರೆ ನೀನು ಗಂಟು ಕೊಟ್ಟಿದ್ರು ಹೊಟ್ಟೆ ಹೋಗಿ ಬದಲೇಬೇಡ ಅಂತ ಇದ್ದೆ. ನನ್ನ ಹತ್ರ ಪಾಠ ಓದೋರು ಇನ್ನೊಬ್ರು ಹೋಗ್ತಾರೆ ಅಂತ ನಾನು ತಡಿದ್ದೇನೆ ಅಂದ್ರೆ ಅವರೇ 64 ಕಲೆಗಳನ್ನ ಶಾಸ್ತ್ರಗಳೆಲ್ಲ ಉಪದೇಶ ಮಾಡಿ ಇನ್ನೊಂದು ಮಠ ಕೊಡೋದು ಅಂದ್ರೆ ಸಾಧ್ಯವೇ? ಊಹೆ ಮಾಡಿ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಅವರು ಮಾಡಿದ್ದಾರೆ ಅಂದ್ರೆ ವ್ಯಾಸರಾಜನ ಒಂದು ವೈಶಿಷ್ಟ್ಯ ಎಂಥದ್ದು ಅಂತ ಅರ್ಥ ಮಾಡ್ಕೋಬೇಕು. ಅದನ್ನ ವಿನೀತತೆ ಅಂತ ಅಲ್ಲ. ಮುಂದೆ ಹೇಳ್ತಾರೆ ಮಾಯಾ ಅವರದೇ ವಿಚಾರ ನೋಡಿ. ಇದೆಲ್ಲ ಹೇಳಿದ್ರೆ ಶ್ಲೋಕಗಳು ಯಾವ್ದು ಅರ್ಥ ಆಗೋದಿಲ್ಲ. 40 ಶ್ಲೋಕ ಇದೆ, ಆಮೇಲೆ ಆಗೋಯ್ತು 840. ಮಾಯಾತಂತ್ರ ಮರಾರಿಸ್ಮಯಮಪನಯತೋ ಮದ್ದು ಸಿದ್ಧಾಂತ ನಾಮ್ನೋ ನೇತ್ರಾಣೀವ ತ್ರಯೋಪಿ ತ್ರಿವಿಧಹರೇಹಿ ಇಂದತೇತ್ ಪ್ರಬಂಧಾಃ ಯದ್ವಾ ಗದ್ವೈತಿ ವಿದ್ಯಾ ಚಲಕುಲಕುಲಿಶ ಪ್ರೌಢಿಮಾ ನೃಪದೇಶಃ ಶ್ರೇಯೋ ಭೂಯೋ ವಿದದ್ಯಾ ಸುಮಹಿತ ಮಹಿಮಾ ಸಂಪತ್ತಿ. ವ್ಯಾಸರಾಜ ಸ್ತೋತ್ರ ಮಾಡ್ತಾರೆ. ಪ್ರಥಮ ಪ್ರಹ್ಲಾದ ಮುನಿ, ದ್ವಿತೀಯ ವ್ಯಾಸರಾಜರು, ತೃತೀಯ ರಾಘವೇಂದ್ರರು ಅವರೆಂದು ಬಿಡಿಸಿರೋ ವಿಜಯ ವಿಠಲನೇಯನ ಮಾಯಾತಂತ್ರ ಮರಾರಿ. ಮಾಯಾತಂತ್ರ ಅಂತ ಏನಿತ್ತು ಆಗಿನ ಕಾಲದಲ್ಲಿ ಅದು ಒಬ್ಬ ಅಮರಾರಿ, ದೇವತೆಗಳಿಗೆ ಹರಿ ಅಂದ್ರೆ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವನ್ನು ಸೀಳಿದವರು ಯಾರು? ನರಸಿಂಹದೇವರು. ಅವರಿಗೆ ಎಷ್ಟು ಕಣ್ಣು? 3 ಕಣ್ಣು. ನೇತ್ರಾಣೀವ ತ್ರಯೋಪಿ ತ್ರಿಜಗತ್ ನಿಹರೇಹಿ ಇಂಧತೆ ಯತ್ ಪ್ರಬಂಧ. ಹಾಗೇನು ಮಾಯಾವಾರ್ಯಾದಿಗಳೇನಿದೆ ಅದೇ ಹಿರಣ್ಯಕಶಿಪು, ಅದನ್ನು ಸೀಳುವುದರಲ್ಲಿ ಉಗ್ರನಾಗಿರತಕ್ಕಂಥ ನರಸಿಂಹದೇವರ 3 ಕಣ್ಣುಗಳಂತೆ ಇದೆ ಈ ವ್ಯಾಸರಾಜರು ಬರೆದಿರತಕ್ಕಂಥ 3 ಗ್ರಂಥಗಳು. ಯಾವುದದು? ವಿದ್ಯಾಧೀಶ ತೀರ್ಥರು ವಾಕ್ಯಾರ್ಥ ಚಂದ್ರಿಕಾ ಎಂಬುದಾಗಿ ನ್ಯಾಯಸುಧಾಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ವ್ಯಾಸರಾಜನ ಸ್ತೋತ್ರ ಮಾಡ್ತಾರೆ. ಶ್ರೀ ವೇದಾಂತಾಬ್ಧಿ ಮಮಂದ ಬೋಧ ಗಿರಿಣ ಸದ್ಬ್ರಹ್ಮ ಸೂತ್ರಾಹಿನ ದುಸ್ತರ್ಕೇತರ ದಾನ ವಾಮರ ಗಣೈಹಿ ಸಮ್ಮಥ್ಯಯೋ ಲಬ್ಧವಾನ್ ಸನ್ಯಾಯಾಮೃತ ಚಂದ್ರಿಕೆ ಉದಿತದ ತರ್ಕೆ ಕರೋತ್ತಾಂಡವಂ. ತರ್ಕ ತಾಂಡವ, ಚಂದ್ರಿಕಾ, ನ್ಯಾಯಾಮೃತ ಎಂಬತಕ್ಕಂಥ 3 ಗ್ರಂಥಗಳು. ಈ 3 ಗ್ರಂಥ ಏನು? ನರಸಿಂಹದೇವರ 3 ಕಣ್ಣುಗಳು. ಅದೇನ್ ಮಾಡ್ತದೋ? ನರಸಿಂಹದೇವರು ಏನ್ ಮಾಡಿದ್ರು ಅಂದ್ರೆ ಮಾಯಾತಂತ್ರ ಎಂಬತಕ್ಕಂಥ ಹಿರಣ್ಯಕಶಿಪುವಿನ ಹೃದಯವನ್ನು ಸೀಳಿದ್ರು. ಇದನ್ನ ಹಾರನ್ನು ಹಾಕೊಂಡಿದ್ರು. ಹಾಗೆ ಅದ್ವೈತವಾದ ಎಂಬತಕ್ಕಂಥದ್ದು ಏನು ವಾದ ಇದೆ, ಅದರಲ್ಲಿ ಏನು ತತ್ವಗಳಿದೆ ಎಲ್ಲವನ್ನು ಸೀಳಿ ಅದರ ಹೃದಯವನ್ನೇ ಅಂದ್ರೆ ಏನು ಆಂತ್ರಮಾಲೆ ಇದೆ ಅದನ್ನು ಕರುಳಿಗೆ ಹಾಕೊಂಡವರು ವ್ಯಾಸರಾಜ. ಅಪ್ಪೈ ದೀಕ್ಷಿತ ಇನ್ನು ಚೆನ್ನಾಗಿ ಹೇಳ್ತಾರೆ. ವ್ಯಾಸರಾಜನ ಗ್ರಂಥಗಳು ಇಲ್ಲ ಅಂತ ಆಗಿದ್ರೆ ಮಧ್ವ ಮತವನ್ನ ಗಾಳಿಪಟ ಹಾರಿಸಿದಂತೆ ಹಾರಿಸ್ತಾ ಇದ್ರು. ಮಕ್ಕಳು ಗಾಳಿಪಟ ಹಾರಿಸ್ತಾರೆ, ಹಾಗೆ ಹಾರಿಸ್ಬಿಡ್ತಾ ಇದ್ರು. ಏನಂತದ್ರಿಗೆ ಅಂದ್ರೆ ಅವ್ರು ಹೇಳ್ತಾರೆ, ವ್ಯಾಸರಾಜರು ಇದ್ದಾರಲ್ಲ ಅವರು ಮಧ್ವಾಚಾರ್ಯರ ಗ್ರಂಥಗಳು ಎಂಬತಕ್ಕಂಥ ಏನು ಮಧ್ವ ತತ್ವಗಳಿದೆ ಅದಕ್ಕೆ ಒಂದು ಸೌತೆಕಾಯಿ ಯಾವುದು? ಮುಳ್ಳು ಸೌತೆಕಾಯಿ. ಈ ಸೌತೆಕಾಯಿ ಹಂಗೆ ಇಟ್ಟಿದ್ದ ಹಾಗೆ ಬಾಡೋದು ನಮ್ಮ ಹಾಗೆ. ಆ ಸೌತೆಕಾಯಿ ಹಾಗಲ್ಲ, ಹಾಗೆ ಇಟ್ಟಿದ್ರೆ ಸಿಡಿಯುತ್ತೆ. ಈ ಬೆಂಡೆಕಾಯಿ ನೋಡಿದ್ದೀರಲ್ಲ, ಗಿಡದಲ್ಲೇ ಇತ್ತು ಅಂದ್ರೆ ಸಿಡಿಯುತ್ತೆ. ಚೆನ್ನಾಗಿ ಒಣಗೋಯ್ತು ಅಂದ್ರೆ ಸಿಡಿದು ಅದೇ ಗಿಡ ಬರುತ್ತೆ, ಪುನಃ ಹಾಕಬೇಕಾದ ಪ್ರಮೇಯ ಇಲ್ಲ. ಹಾಗೆ ಇದು ಕೂಡ ಅಷ್ಟೇನೆ. ಯಾವುದು? ಆ ಸೌತೆಕಾಯಿ ಸಿಗುತ್ತಲ್ಲ ಅದು ಸಿಡಿಯುತ್ತೆ, ಎಲ್ಲ ಹಾರು ಹೋಗುತ್ತೆ, ಹೊರಗಡೆ ಇದ್ದ ಬೀಜಗಳೆಲ್ಲ ಹಾರು ಹೋಗುತ್ತೆ. ಅದು ಹಾರಬಾರ್ದು, ತುಂಬಾ ದಿವಸ ಇಡಬೇಕು. ಏನ್ ಮಾಡೋದು? ಅದಕ್ಕೆ ಬಾಳೆ ನಾರು ತಿಳ್ಕೊಂಡು ಬುಡ ಮಧ್ಯ ಅಂತ್ಯದಲ್ಲಿ ಕಟ್ ಹಾಕ್ಬಿಡೋದು, ಮೇಲೆ ತೆಗೆದು ಹಾಕ್ಬೋದು. ಉಡುಪಿಗೆ ಹೋದಾಗ ನೋಡಿದ್ವಿ ಪರ್ಯಾಯ ಮಠಗಳಲ್ಲಿ ಎಲ್ಲ ಸೌತೆಕಾಯಿ ಎಲ್ಲ ತೆಗೆದು ಹಾಕಿರ್ತಾರೆ. ನೆಲದ ಸಂಪರ್ಕ ಇದ್ರೆ ಕೊಳೆಯೋದು. ನಾವು ನೆಲದಲ್ಲಿ ಇದ್ದೇ ಕೊಳ್ತೋಗ್ತಾ ಇದ್ವಿ. ಮೇಲೆ ಹತ್ತಬೇಕು. ಹತ್ತೋದು ಹೇಗೆ? ಹೀಗೆ ಯಾವ್ದಾದ್ರು ಒಂದು ಉಪನ್ಯಾಸ ಕೇಳಿ ಸ್ವಲ್ಪ ಮೇಲೆ ಹತ್ತಾ ಇರ್ಬೇಕು. ಒಳ್ಳೆ ಉಪನ್ಯಾಸ ಕೇಳಿದ ಅಂದ್ರೆ ನೆಲದ ಮೇಲೆ ಇರುವುದೇ ಇಲ್ಲ ಅವನು.
ಮೇಲಿರ್ತಾರೆ. ಅಂದ್ರೆ ಬುಡ ಯಾವ ಆಧಾರ ಇಲ್ಲದೆ ಇರಬೇಕು. ಅದಾಗೋದು ಎಷ್ಟೋ ದಿವಸಗಳಾಗತ್ತೆ ಅಂತ ಸ್ವಲ್ಪ ಎದ್ದಿರ್ತೀನಿ, ಸುಮಾರು ಕೇಳಿದ್ದೀರಲ್ಲ, ಸ್ವಲ್ಪ ಎದ್ದಿರ್ತೀನಿ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಆದರೆ ಇನ್ನು ಕ್ರಮೇಣ ಮೇಲೆ ಏಳ್ಲಿಕ್ಕಿದೆ. ರಾಘವೇಂದ್ರ ತೀರ್ಥರು ಮತ್ತು ಇಂಥ ಮಠಗಳೆಲ್ಲವೂ ಕೂಡ ಸೇರಿ ಇಂಥ ಸಂದರ್ಭಗಳಲ್ಲಿ ಮೇಲೆ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನೀವು ಪ್ರಯತ್ನ ಪಡ್ತಾ ಆಗತ್ತೆ, ಇವತ್ತಲ್ಲ ನಾಳೆ ಆಗುತ್ತೆ, ಏನು ಬೇಜಾರ ಏನಿಲ್ಲ. ಅಂದ್ರೆ ಇಲ್ಲಿ ಬಂದು ಕೇಳಬೇಕಷ್ಟೆ, ಮನೇಲಿ ಇದ್ರೆ ಆಗಲ್ಲ. ಇಷ್ಟಾದ ಮೇಲೆ ಅಂತೂ 3 ಕಟ್ಟು ಹಾಕಿದ್ದಾರೆ ಅಂತ ಅದನ್ನು ಅವನ ಭಾಷೆಯಲ್ಲಿ ಹೇಳಬೇಕು. ಅವನ ಭಾಷೆಯಲ್ಲೇ ಹೇಳ್ತಾನೆ. ಅವನ ಭಾಷೆ ಯಾವುದು? ತಮಿಳು. ನಾವು ವಿರಿಂಚಿ ಪೋಯಿನ ವೆಲ್ರಿ ಕಾಯಿಕಿ 3 ಕಟ್ಟು ಕೋಟ. ವೆಲ್ರಿ ಕಾಯಿ ಅಂದ್ರೆ ಸೌತೆಕಾಯಿ. ವಿರಿಂಚಿ ಪೋಯಿನ ಸೀರೆ ಹೋಗ್ತಾ ಇರೋದು, ಅದಕ್ಕೆ 3 ಕಟ್ಟು ಹಾಕಿದ್ದಾರೆ. ಯಾರು? ವ್ಯಾಸರಾಜರು. ವಿಜೇಂದ್ರ ತೀರ್ಥಿನೂ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಯೋ ವ್ಯಾಸತ್ರಯ ಸಂಜ್ಞಕಾನ್ ದೃಢತರಾನ್ ಮಧ್ವಾರ್ಯ ಶಾಸ್ತ್ರಾರ್ಥಕಾನ್ ನಕ್ಷಧ್ವಜ್ಯ ಶಿಲಾಕೃತೀನ್ ಬಹುಮತಾನ್ ಕೃತ್ವ ಪರೈ ದುಸ್ತರಾನ್. ಯಾರು ಕಠಿಣ ಮಾಡಿ ಸಾಧ್ಯ ಇಲ್ಲ ಅಂತ ಹೇಳಿ ಆ ವ್ಯಾಸರಾಜರಿದ್ದಾರಲ್ಲ, ಅವರ ನಮ್ಮ ಮಧ್ವತಕ್ಕೆ ಒಂದು ಕಾಂಪೌಂಡ್ ಹಾಕಿದ್ರು ವ್ಯಾಸರಾಜರು. ಅದಕ್ಕೆ ವಜ್ರಲೇಪನ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಧ್ವಮತ ಎಂಬತಕ್ಕಂಥದ್ದು ರಕ್ಷಣೆ ಮಾಡಲಿಕ್ಕೆ ಒಂದು ಕಾಂಪೌಂಡಿಗೆ ವಜ್ರಲೇಪ, ಯಾವುದು? ಆ ಗ್ರಂಥಗಳು ಎಂಬುದಾಗಿ ಹೇಳ್ತಾರೆ. ವ್ಯಾಸರಾಜರ ಗ್ರಂಥಗಳು ವಜ್ರದ ಲೇಪ ಹಾಕಿದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಇದು ವ್ಯಾಸರಾಜರ ವಿಶೇಷ. ಅಂತಹ ವ್ಯಾಸರಾಜರು ಸಂಪ್ರತಿ ಭೀಮ. ಆಮೇಲೆ ವಿಜೇಂದ್ರ ತೀರ್ಥನ ಸ್ತೋತ್ರ ಮಾಡ್ತಾರೆ. ಈಗಾಗಲೇ ವಿಜೇಂದ್ರ ತೀರ್ಥರು ಬಂತಲ್ಲ, ಯುಗದೇಂದ್ರ ತೀರ್ಥರೇ ವಿಜೇಂದ್ರ ತೀರ್ಥರಾಗಿ ಅವತಾರ ಮಾಡಿದ್ದಾರೆ ಅಂತ ಗೊತ್ತಾಯಿತು ನಮಗೆ. ಇಲ್ಲಿ ಹೇಳ್ತಾರೆ, ವ್ಯಾಸರಾಜರು ತಯಾರು ಮಾಡಿದ್ದ ಹಾಗೆ 64 ಕಲೆಗಳನ್ನು ಕೂಡ ಅವರಿಗೆ ಉಪದೇಶ ಮಾಡಿದ್ದಾರೆ. ಕರತಲ ಆಮಲಕ ಮಾಡಿದ್ದಾರೆ ಅವರು. ಅಷ್ಟು ಮಾತ್ರವಲ್ಲ, ವಿಜೇಂದ್ರ ತೀರ್ಥರು ಏನು ಮಾಡಿದ್ರು ಅಂದ್ರೆ, ರಾಘವೇಂದ್ರ ತೀರ್ಥರಿಗೆ ಅದನ್ನು ಹೇಳಿ 64 ಕಲೆಗಳಲ್ಲಿ ಕೂಡ ಪಂಡಿತರನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ಅನ್ಯತ್ರ ಹೇಳ್ತಾರೆ. ರಾಘವೇಂದ್ರ ತೀರ್ಥರು ಕೂಡ 64 ಕಲೆ. ಅವರ ಗುರುಗಳು ಯಾರು? ಸುಧೀಂದ್ರ ತೀರ್ಥರು. ಅವರು ಕೂಡ 64 ಕಲೆಗಳು. ಅವರ ಗುರುಗಳು ಯಾರು? ವಿಜೇಂದ್ರ ತೀರ್ಥರು. ಅವರ ಗುರುಗಳು ಯಾರು? ವ್ಯಾಸರಾಜರು. ವ್ಯಾಸರಾಜರು ಗೊತ್ತಿಲ್ಲ ಅಂದ್ರೆ ವಿಜೇಂದ್ರ ತೀರ್ಥರು ಹೇಳ್ಕೊಡೋದೇನಿದೆ? ಅವ್ರಿಗೆಲ್ಲ ಇದೆ ಅಂತ ಇತ್ತು. ಶಂತನು ಮಹಾರಾಜ ಇದ್ದಾಗ ಅವನು ಭೀಷ್ಮಾಚಾರ್ಯಗೆ ಸ್ವಚ್ಛಂದ ವೃತ್ತಿತ್ವ ಕೊಟ್ಟಂತೆ. ಅವನಿಗೆ ಇಲ್ಲ ಅಂದ್ರೆ ಅವನೇ ಕೊಡ್ತಾನೆ. ಹಾಗಾದ್ರೆ ಇದೆ ಅಂತ ಆಯ್ತು. ಹಾಗೆ ವಿಜೇಂದ್ರ ತೀರ್ಥರ ಬಗ್ಗೆ ತಿಳ್ಕೋಬೇಕಾಗಿದ್ರೆ, ನಯೇ ಶಬ್ದ ನಯೇ ವೇದ ಶಿರಶ್ಚಯೇ ನ್ಯಾಯೇ ಚತುರಾಧ್ಯಾಯೇ ಧಿಯೇ ಕಾಯ ವಿಶುದ್ಧಯೇ. ವ್ಯಾಸರಾಜರಿಂದ 6 ಬಾರಿ ಪಾಠ. ಯಾವುದು? ಸರ್ವಮೂಲ 6 ಬಾರಿ. 1 ಬಾರಿ ಸರ್ವಮೂಲ ಪಾರಾಯಣ ಮಾಡೋದು ಸಾಕು, ನೆಲದ ಮೇಲೆ ಇರಲ್ಲ ಅವನು. ಷಡ್ವಾರಂ ವ್ಯಾಸರಾಜೇಂದು ಮುಖಾಶ್ರುತ್ವ ವಿಶೇಷತಃ ಮಂತ್ರಶಾಸ್ತ್ರಾರ್ಥ ಸಾರಂದು ವ್ಯಾಚಕ್ಷಾಣಂ ನಿಜಾಂಕೃತಿ. ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸುಧಾ ಎಷ್ಟು? ನವಕೃತ್ವ ನ್ಯಾಯಸುಧಾಂ ವ್ಯಾಸತೀರ್ಥಪಯೋಡು ದೇಹೆ ಬುದ್ಧಿವೃತ್ತಿ ಪೀತವಂತಂಚ. ಮೊಗೆದು ಮೊಗೆದು ಕುಡಿದಿದ್ದಾರಂತೆ ಸುಧಾವನ್ನ ವ್ಯಾಸರಾಜರಿಂದ 9 ಬಾರಿ. ಇನ್ನೆಂಥದ್ದು ಇರಬೇಕು ಅವ್ರ ಸ್ವರೂಪ. ಇಷ್ಟಾದ ಮೇಲೆ ಅವರು ಕುಡಿದ್ರು, ಅವ್ರ ಪಾಠ ಹೇಳಿದ್ರು. ನಮಗೇನು ಲಾಭ? 3-4 ಗ್ರಂಥ ಬರೆದಂತೆ ವಿಜೇಂದ್ರ ತೀರ್ಥ. ಅದನ್ನ ಇಲ್ಲಿ ಹೇಳ್ತಾರೆ. ಚಾತುರ್ಯೈಕಾಕೃತಿರ್ಯಶ್ಚತುರಧಿಕ ಶತಗ್ರಂಥರತ್ನ ಪ್ರಣೇತ. ಗ್ರಂಥರತ್ನ ಪ್ರಣೇತ ಒಂದೊಂದಲ್ಲ. ಧೂತಾರಾತಿ ಪ್ರಬಂಧ ಪ್ರಕಟಿತ ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷ. ರಾಘವೇಂದ್ರ ವಿಜೇಂದ್ರ ತೀರ್ಥರ ಗ್ರಂಥದ ಬಗ್ಗೆ ಹೇಳ್ತಾರೆ. ಅದೇ ಹೇಳ್ತಾರೆ ಅಂದ್ರೆ, ವಿಜೇಂದ್ರ ತೀರ್ಥರು ಮಾಡಿರುವ ಗ್ರಂಥವನ್ನು ಓದೋದು ಒಂದು ಕಡೆ ಇರಲಿ, ಪಾಠ ಹೇಳೋದು ಇನ್ನೊಂದು ಕಡೆ ಇರಲಿ, ಕೇಳೋದು ಒಂದು ಕಡೆ ಇರಲಿ. 100 ಗ್ರಂಥ ಕೇಳೋದು ಜನ್ಮದಲ್ಲಿ 100 ವರ್ಷಕ್ಕೆ ಸಾಕಾಗಲ್ಲ. ಆದರೆ ಅವರು ಬರೆದಿರತಕ್ಕಂಥ 4 ಶಾಸ್ತ್ರಗಳಲ್ಲಿ ಬರೆದಿರುವ ಗ್ರಂಥಗಳ ಹೆಸರು ಹೇಳಿದ್ರೆ ಸಾಕು. ಅವನು ದೊಡ್ಡ ಪಂಡಿತ. ಈಗಲೇ ಯಾರಿಗೂ ಬರುವುದಿಲ್ಲ ಹೆಸರು. ಯಾಕೆ 104 ಗ್ರಂಥ ಅಂದ್ರೆ 4 ಗ್ರಂಥ ಹೇಳ್ಬೋದಷ್ಟೇ. ನೀವ್ಯಾರು ಕೇಳಲ್ಲ, ಧೈರ್ಯ ನಮಗಷ್ಟೇ. ಕೇಳ್ಬಿಟ್ರು ಅಂತ ಅಷ್ಟೇ. ಇಲ್ಲಿ ಆಮೇಲೆ ನೋಡಿ ಹೇಳೋಣ. ಇದಕ್ಕೆ ಅರ್ಜೆಂಟ್. ಗ್ರಂಥಗಳು ವಿವರಣೆ ಮಾಡೋದು ಬೇಡ. 104 ಗ್ರಂಥ ಹೆಸರು ಹೇಳಿ ಸಾಕು.
ಬರಲ್ಲ. ಅಲ್ಲಿ ಹೇಳ್ತಾರೆ ರಾಘವೇಂದ್ರ ವಾಕ್ಯೆ ಪದೇ ಪಾದ ವಿಲೋಚನೋಕ್ತವು ವ್ಯಾಸೀಯ ಶಾಸ್ತ್ರೇಶ ಕೃತಾನ್ ಪ್ರಬಂಧಾನ್ ಆಸ್ತಾಂ ಬುಧಃ ಶೋತು ಅಶೇಷಂ ಆಖ್ಯಾಹ ಸಮಾಖ್ಯ ನಿಧಿ ಪಂಡಿತೋತ್ಸವ. ಹೆಸರಲ್ಲಿ ಹೇಳಿದ ದೊಡ್ಡ ಪಂಡಿತ ರಾಘವೇಂದ್ರ ವಿಜಯ ಹೇಳಿರ್ತಕ್ಕಂಥ 64 ಕಲೆಗಳನ್ನೂ ಕೂಡ ಅವರು ತೋರಿಸಿದ್ದಾರೆ ಎಂಬುದು ಅನ್ಯತ್ರ ಬರುತ್ತೆ. ಅದು ವಿಜೇಂದ್ರ ತೀರ್ಥರ ಆರಾಧನಾ ಕಾಲದಲ್ಲಿ ಹೇಳಬೇಕಾದ ವಿಚಾರ. ಮುಂದೆ ಹೋಗ್ತಾ ಇದ್ದೇನೆ. ಸುಧೀಂದ್ರ ತೀರ್ಥರು ಅಂದ್ರೆ ರಾಘವೇಂದ್ರ ತೀರ್ಥರಿಗೆ ಅವರು ಗುರುಗಳು. ರಾಘವೇಂದ್ರ ತೀರ್ಥರು ಒಂದು ಕಾಲದಲ್ಲಿ ಭಾರಿ ಬಡತನ. ಭಾರಿ ಬಡತನ ಅಂದ್ರೆ ಏನು ಅದು ಹೇಳಿದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಅಂತ ಬಡತನ ಯಾರು ಬಂದೇ ಇಲ್ಲ. ಯಾರಾದ್ರೂ ಊಟದ ಎಲೆ ಇಲ್ಲದೆ, ನಾವು ಹೇಳ್ತಾರ ಊಟದ ಎಲೆ ಇಲ್ಲದೆ, ಊಟ ಇದ್ದು ಊಟದ ಎಲೆ ಇಲ್ಲದೆ ನೆಲದ ಮೇಲೆ ನಾವು ಊಟ ಮಾಡಿದ್ದೇವೆ ಅಂತ ನಮ್ಮ ಟೆಂಪಲ್ ಬಂದೇ ಇಲ್ಲ ನಮ್ಗೆ. ಇನ್ನು ಯಾರು ಊಟ ಮಾಡಿದ್ದೀರಿ? ಬೆಳ್ಳಿ ತಟ್ಟೆ ಅಥವಾ ಅದಕ್ಕೆ ಬಂಗಾರದ ಪಾಲಿಶು ಇಂಥದ್ದೆಲ್ಲ ಮಾಡಿ ಊಟ ಮಾಡಿದ್ದೀವಿ. ಆದ್ರೆ ರಾಘವೇಂದ್ರ ತೀರ್ಥರಿಗೆ ಊಟ ಎಲ್ಲ ಸಿಕ್ಕಿದೆ, ತಿನ್ಲಿಕ್ಕೆ ಎಲೆ ಇಲ್ಲ, ಅದಕ್ಕೆ ನನ್ನ ಊಟ ಮಾಡಿ. ಇದು ರಾಘವೇಂದ್ರ ವಿಜಯ ನಾ ಹೇಳ್ತಾ ಇರೋದಲ್ಲ, ರಾಘವೇಂದ್ರ ವಿಜಯ. ಪತ್ರಾಭಾವಾತ್ ಭೂಮಿನೇವ ಅಲವಿಷ್ಟ. ಪತ್ರ ಭೋಜನ ಪತ್ರ ಇಲ್ಲ, ಅದಕ್ಕಾಗಿ ಭೂಮಿ ಊಟ ಮಾಡಿದ್ರು. ಹಾಗಾಗಿ ನಮ್ಗೆ ಭಾರಿ ಖುಷಿ ಆಯ್ತು. ರಾಘವೇಂದ್ರ ತೀರ್ಥರಿಗೆ ಎಲೆ ಇದ್ದಿಲ್ಲ, ನಮ್ಗೆ ಬಂಗಾರದ ತಟ್ಟೆ ಬೆಳ್ಳಿ ತಟ್ಟೆ ಇದೆ. ನಾವು ಅವರೇ ಶ್ರೇಷ್ಠ ಅಂದ್ರೆ ಇನ್ನು ಮಣ್ಣು ತಿನ್ಬೇಕಾಗತ್ತೆ ನಾಳೆ. ಮತ್ತೆ ರಾಘವೇಂದ್ರ ತೀರ್ಥರು ಯಾಕೆ ಹಾಗೆ ಮಾಡಿದ್ರು? ದಾರಿದ್ರ್ಯ ದೇವತೆ ಅಂತ ಒಂದಿದೆ. ಎಷ್ಟೋ ಜನ್ಮಗಳಾದ್ಮೇಲೆ ಅಪರೋಕ್ಷ ಜ್ಞಾನ ಬರೋದು. ಎಷ್ಟೋ ಜನ್ಮಗಳು ಏನೋ ಪಾಪಗಳು ಮಾಡಿರ್ತೀವಲ್ಲ, ಅಪರೋಕ್ಷ ಜ್ಞಾನ ಆಗ್ತೀವಿ ಅಂತ ನಮಗೆ ಗೊತ್ತಿಲ್ವಲ್ಲ, ಅದಕ್ಕಾಗಿ ಎಷ್ಟೋ ಪಾಪಗಳು ಮಾಡಿರ್ತೇವೆ. ಆ ಪಾಪಗಳ ಮೂಲಕವಾಗಿ ಏನಾಗುತ್ತೆ ಅಂದ್ರೆ ಈ ದಾರಿದ್ರ್ಯ ಬಂದಿದೆ. ಆದ್ರೆ ಜ್ಞಾನಿಗಳಾದವರು ಯಾವತ್ತೂ ಕೂಡ, ಅಪರೋಕ್ಷ ಜ್ಞಾನಿಗಳು ಯಾವತ್ತೂ ಕೂಡ ಈ ದಾರಿದ್ರ್ಯಕ್ಕೆ ಭಯ ಪಡೋದಿಲ್ಲ. ನೋಡಿ ಎಂಥ ಕಳತನ ನೋಡಿ ಅವ್ರ ಮನೆಯಲ್ಲಿ. ಈ ರಾಘವೇಂದ್ರ ತೀರ್ಥರ ಮನೆ ಇಲ್ಲಿದೆ. ಇಲ್ಲಿರೋದು ಭುವನೇಶ್ವರ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಹುಟ್ಟಿದ್ದಲ್ಲೇ ರಾಘವೇಂದ್ರ ತೀರ್ಥ ವೈಶಿಷ್ಟ್ಯಾಗಿ ಹುಟ್ಟಿದ್ದೊಂದು ಕಡೆ, ಓಡಾಡಿದ್ದೊಂದು ಕಡೆ, ಬೃಂದಾವನಸ್ಥರಾಗಿದ್ದು ಒಂದು ಕಡೆ. ಅಂದ್ರೆ 3 ಜನಕ್ಕೂ ಬೇಕಾಗಿತ್ತು. ಪರಮಾತ್ಮ ಶೇಷದ್ವೀಪ ಅನಂತಾಶ್ರಮ ವೈಕುಂಠದಲ್ಲಿ 3 ಕಡೆ ಅವನು ಸ್ಥಾನ ಹಾಕಿದಂತೆ ರಾಘವೇಂದ್ರ ತೀರ್ಥ ಹುಟ್ಟಿದ್ದು ತಮಿಳುನಾಡಿನಲ್ಲಿ, ಓಡಾಡಿದ್ದೆಲ್ಲ ಕರ್ನಾಟಕದಲ್ಲಿ, ಬೃಂದಾವನಸ್ಥರಾಗಿದ್ದು ಆಂಧ್ರ ಪ್ರದೇಶದಲ್ಲಿ. ಹಾಗೆ 3 ಜನಕ್ಕೂ ಬೇಕಾದವರು. ಹಾಗಾಗಿ 3 ಜನಕ್ಕಲ್ಲ, ವಿಪ್ರ ಕ್ಷತ್ರ ವಿಡಂದಿ ಜಾತಮುಖರ ಅನೇಕ ಪ್ರಜಾ ಸೇವಿತ ಶೂದ್ರರು ಬೇಕು. ಅವ್ರಿಗೆ ಬೇಕಾಗಿದ್ದು ಜಾತಿ ಅಲ್ಲ, ಆ ಒಳಗಡೆ ಇರತಕ್ಕಂಥ ಭಕ್ತಿ. ಅದಕ್ಕಾಗಿ ಅವರಿಗೆ ಬೇಕಾಗಿದೆ. ರಾಘವೇಂದ್ರ ತೀರ್ಥರ ಮನೆ ಇಲ್ಲಿದೆ. ಪಕ್ಕದಲ್ಲಿ ದೊಡ್ಡ ಸಾಹುಕಾರ ಇದ್ದಾರೆ, ಬೇಕಾದ ಸಂಪತ್ತಿರೋದು. ಈ ಮನೆಯಲ್ಲೂ ಕೂಡ ಬೇಕಾದ ಸಂಪತ್ತು ದುಡ್ಡು ಇದೆ. ಅವರಿಬ್ಬರು ಮನೆ ಕಣ್ಣು ಹಾಕಲಿಲ್ಲ ಅಂತ, 3 ಮನೆ ಕಣ್ಣು ಹಾಕಿದಂತೆ. ಏನಿದೆ ಅವ್ರ ಮೇಲೆ ಒಂದು ಉಟ್ಕೊಂಡಿದ್ದಾರೆ, ಒಣ ಹಾಕಿದ್ದಾರೆ ನಾಳೆ ಪೂಜೆಗೆ. ಆ ಬಟ್ಟೆನೇ ಹೊಡ್ಕೊಂಡು ಹೋಗಂತ. ಅವನೆಂತ ಕಳ್ಳ ಇರ್ಬೇಕು. ಚಿನ್ನೆ ಭಿನ್ನೆ ಗಚ್ಚಿಬಿಹಿ ನಿಯಮಾನೆ ಪಾತ್ರೆ, ತೂತು ಪಾತ್ರೆ, ಅದನ್ನು ಹೊಡ್ಕೊಂಡು ಹೋಗಿದ್ದಾನಂತ. ರಾಘವೇಂದ್ರ ಹೇಳುತ್ತೆ, ನಿಜವಾಗಿ ಕಳ್ತನ ನೋಡಿದ್ರೆ ನಿಜವಾಗ್ಲೂ ವೈರಾಗ್ಯ ತಗೋಬೇಕಾಗಿದ್ದೆ. ಆ ಪಾತ್ರನು ಹೊಡ್ಕೊಂಡು ಹೋದ ಅಂದ್ರೆ ಗೃಹಸ್ಥಾಶ್ರಮದ ಪಾತ್ರೆ ಯಾವುದು ಬೇಡ, ಯಾವುದು ಬಟ್ಟೆ ಬೇಡ ಅಂತ ಹೇಳಿದಾಗ ಆಯ್ತು. ಯಾಕೆ ಈ ಬಟ್ಟೆ ಬಿಟ್ಟುಬಿಡ್ಬೇಕು, ನಾವು ಬೇರೆ ಬಟ್ಟೆ ಕೊಡ್ತಾರ ಅವರು ಸನ್ಯಾಸ ತಗೊಳ್ಳೋರು ಹೇಳಿ. ಹಾಗಾಗಿ ಇಂತಹ ಒಂದು ಸ್ಥಿತಿ ಉಂಟಾಯಿತು ಅಂತ ಹೇಳ್ತಾರೆ. ಇನ್ನು ಏಕಾದಶಿ ಒಂದು ನಮಗೆ 15 ದಿವಸಕ್ಕೆ. ಆ ಒಂದು ಏಕಾದಶಿ ಬಂತು ಅಂತ ಹೇಳಿದ್ರೆ ರಾಧಾಂತ ಏಕಾದಶಿ ಕಂಡ್ರೆ ಆಗಲ್ಲ. ಒಂದು ಏಕಾದಶಿಯು ಕೂಡ ಅದು ಬಯಸ್ಕೊಳ್ಳದೆ ನಮ್ಮ ಹತ್ರ ಹೋಗಿಲ್ಲ. ಒಂದು ಪ್ರಾರಂಭ ಬೇರೆ, ಅದು ಬೇರೆ ಇದೆ, ಅಲ್ಲಿ ಬೇರೆ ಹೋಗ್ಬೇಕು. ಇದೇ ಗಲಾಟೆ ಏಕಾದಶಿ ಬೈದೆ, ನಾವು ಇಲ್ಲೇ ಇಲ್ಲ ಅಂತ ಬೈಯೋದೆ. ಆದ್ರೆ ಅವರ ಅಷ್ಟು ಏಕಾದಶಿಗಳಲ್ಲಿ 15 ದಿವಸಕ್ಕೆ ನಮ್ಗೆ 5-6 ಏಕಾದಶಿ ಬರ್ತಾ ಇತ್ತು. ಅವರಿಗೆ ಒಂದು ದಿವಸ ಏನು ಏಕಾದಶಿ ಬೈಲಿಲ್ಲ, ತಮ್ಮನೂ ಬೈಕೊಳ್ಳಿಲ್ಲ. ಯಾಕೆ ಅಂದ್ರೆ ಏಕಾದಶಿ ಬಂತೊಂದು ಸುಲಭ ನಮಗೆ ಪೂಜೆ. ಯಾಕೆ? ಏನ್ ಅಡಿಗೆ ಇಲ್ವಾ, ಪಾತ್ರೆ ತೊಳೆಯೋಷ್ಟಿಲ್ಲ, ಸುಮ್ಮನೆ ಕೂತು ಧ್ಯಾನ ಮಾಡ್ತಾರೆ. ಏಕಾದಶಿ ದಿವಸ ಹೊಟ್ಟೆಗಲ್ಲ ಕೆಲಸ, ಬುದ್ಧಿ ಕೆಲಸ. ಆ ಬುದ್ಧಿಯನ್ನು ಶುದ್ಧ ಇದ್ರೆ ಎಲ್ಲ ಪರಮಾತ್ಮ ಕಡೆ ಇಟ್ಬಿಡ್ಬೇಕು. ಆದ್ರೆ ಬಾಯಿ ಮಾತ್ರ ಮುಚ್ಕೋಬೇಕಷ್ಟೇ. ಅವತ್ತು
ಕಿವಿಯೆಲ್ಲ ಮುಚ್ಚಿಬಿಡ್ಬಾರ್ದು. ಕಿವಿ ಮುಚ್ಚಿಕ್ಕಾಗತ್ತಾ? ಬಾಯಾಗ ಮುಚ್ಚಿಬಿಡ್ಬೋದು. ಕಿವಿ ಮುಚ್ಕೊಳ್ಳಿರೋಣ, ಕೈಯೆಲ್ಲ ಬಿಟ್ಬಿಡಿ, ಸುಮ್ಮನೆ ಕಿವಿ ಮುಚ್ಚಿರೋಣ. ಇನ್ನು ಹತ್ತಿಯೋ ಕಲ್ಲೋ ಇಟ್ಬೇಕಷ್ಟೇ ಕಿವಿಲಿ. ಬಾಯಿ ಮುಚ್ಚಿಬಿಡ್ಬೋದು, ಎರಡು ತುಟಿಗಳಿದೆ ಬಂದು. ಅಂದ್ರೆ ಏಕಾದಶಿ ದಿವಸ ಬಾಯಿ ಬಂದಷ್ಟೇ, ಕಿವಿ ಬಂದಲ್ಲ. ಎರಡು ಕಿವಿ ತೆಕ್ಕೊಂಡಿರ್ಬೇಕು, ಚೆನ್ನಾಗಿ ಕೇಳಬೇಕು. ನಾವು ಚೆನ್ನಾಗಿ ಕೇಳಲ್ಲ, ಚೆನ್ನಾಗಿ ತಿನ್ಬಿಡೋದು. ನಾವು ಊಟ ಮಾಡಿಲ್ಲ ಅಷ್ಟೇ ಏಕಾದಶಿಯಲ್ಲಿ. ನಾವು ಫಲಾರ ಮಾಡಿ ಉಪವಾಸ ಮಾಡ್ತಾರೆ. ಎಷ್ಟು ಫಲಾರ ಮಾಡಿ ಉಪವಾಸ, ಫಲಾರ ಮಾಡಿ ಏನು ಉಪವಾಸ ಮಾಡೋದು? ಇದೆಲ್ಲ ನಮ್ಮದು. ಇಂತಹ ಒಂದು ಕಷ್ಟ ಬಂದರೂ ಕೂಡ ಅವರು ಧ್ಯಾನ ಬಿಟ್ಟಿಲ್ಲ. ಎಲ್ಲವೂ ಇಂಥ ಒಂದು ವೈಶಿಷ್ಟ್ಯ. ಇಂತಹ ರಾಘವೇಂದ್ರ ತೀರ್ಥರಿಗೆ ಇಷ್ಟೊಂದು ಕಷ್ಟ ಬಂದಾಗ ರಾಘವೇಂದ್ರ ತೀರ್ಥರು ಏನು ಮಾಡಬೇಕು? ಅಲ್ಲಿ ಸುಧೀಂದ್ರ ತೀರ್ಥರು ಬೇರೆ ಬಂದಿದ್ರು, ಅವರ ಹತ್ರ ಹೋಗೋಣ ಅಂತ ಬಂದು. ಅಲ್ಲಿ ಬಂದರೆ ಸುಧೀಂದ್ರ ತೀರ್ಥರವರು ಕೂತಿದ್ರು. ಇವನು ನೋಡಿದ್ರು, ಇವನು ಪಾಂಡಿತ್ಯ ಎಲ್ಲ ಈಗಾಗಲೇ ಗೊತ್ತಿದ್ದವರಿಗೆ. ಅದಕ್ಕೆ ಇವರಿಗೆ ಉತ್ತರಾಧಿಕಾರಿ ನಾ 2 ವರ್ಷ ಇಟ್ಟು ಹೋಗ್ತೇನೆ ಗೊತ್ತಾಯ್ತವರಿಗೆ, ಇವ್ರು ಕೊಡಬೇಕು ಅಂತ ಹೇಳಿ ಹೇಳಿದ್ರು. ಈಗ ನಾನು ಉತ್ತರಾಧಿಕಾರಿತ್ವವನ್ನು ಕೊಡ್ತೇನೆ ಎಂದು ತಕ್ಷಣ ನಾವಾಗಿದ್ದೆ ಏನ್ ಮಾಡ್ತಾ ಇದ್ದೆ ಹೇಳಿ, ನಾನೇ ಕೇಳಬೇಕು ಅಂತಿದ್ದೆ, ನೀವೇ ಸದ್ಯ ಕೊಟ್ಟರು. ಯಾಕೆ ಅಂದ್ರೆ ಸಾಕಾಗೋಗಿದೆ ಬರ್ತಾನೆ. ಊಟ ತಿಂಡಿಗಿಲ್ದೆ ಯಾರಾದ್ರೂ ಒಂದು ದೊಡ್ಡ ಸಂಸ್ಥಾನವನ್ನು ನಮ್ಗೆ ಕೊಡ್ತೀವಿ ಅಂದ್ರೆ ಬೇಡ ಅಂತೀವಿ ನಾವು. ಆಗ ರಾಘವೇಂದ್ರ ತೀರ್ಥರು ಬೇಡ ಅಂತ. ಯಾಕೆ? ನನ್ನ ಹೆಂಡತಿ ಚಿಕ್ಕವಳು, ಭಾರ್ಯ ಬಾಲ ಬಾಲಕಶ್ಚನೋಪನೀತ ನಾ ಆಶ್ರಮೆ ಅಸ್ತಿ ವಾಂಚ ನಿರ್ಬಂಧಶ್ಚೇ ನಿರ್ಗಮಿಷ್ಯಾಮಿ ತಾವತ್ತು. ಎಲ್ಲ ರಾಘವೇಂದ್ರ ವಿಜಯ. ಅಂದರೆ ನನ್ನ ಹೆಂಡತಿ ಚಿಕ್ಕವಳಿಂದ ನನ್ನ ಮಗಳಿಗೆ ಉಪನಯನ ಆಗಿಲ್ಲ, ಅಲ್ಲದೆ ನನಗೆ ಆಶ್ರಮದಲ್ಲಿ ವಾಂಛೆಯೂ ಇಲ್ಲ. ನೀವೇನಾದರೂ ಹೊಗಳೇಬೇಕು ಅಂತ ನೀವು ಹಠ ಮಾಡೋದಾದ್ರೆ ಈ ಊರೇ ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಎಂದರು. ನೀನು ಇಷ್ಟಪ್ಪ ಅಂತ ಹೇಳ್ಬಿಟ್ಟು ಕೇಳಿಲ್ಲ. ಅದೇ ಸರಿಯಾಗಿ ಮಾರನೇ ದಿವಸ 4 ಗಂಟೆ ಸಮಯದಲ್ಲಿ ವಿದ್ಯಾರ್ಥಿಗಳು ಬಂದು ಸರಸ್ವತಿ ದೇವಿ, ನೋಡು ನೀವು ಸನ್ಯಾಸ ತಗೊಂಡ್ರೇನೆ ಇದೆಲ್ಲ ಶಾಸ್ತ್ರಗಳೆಲ್ಲ ಉದ್ಧಾರ ಆಗುವುದು. ನೀನು 50 ಗ್ರಂಥ ಬರೀಬೇಕಾಗಿದೆ. ಎಷ್ಟೋ ಜನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ನೀನು ತಯಾರಾಗಿದ್ದಿ. ನಿನ್ನ ಹತ್ರ ಜನ ಬರ್ತಾರೆ, ಅವರಿಗೆ ಅನುಗ್ರಹ ಮಾಡಬೇಕು. ಇದಕ್ಕೆಲ್ಲ ಸನ್ಯಾಸ ತಗೊಂಡ್ರೇನೆ ಪೂಜ್ಯತೆ ಬರೋದು. ಇನ್ನು ಅವ್ರಿಗೆ ಎಷ್ಟು ವರ್ಷ ಕೊಟ್ಟಿದ್ದು? 27 ವರ್ಷ ಸನ್ಯಾಸ ತಗೊಂಡ. 27 ವರ್ಷದಿಂದ ಎಷ್ಟು 50 ವರ್ಷ ಪೂರ್ತಿ ಸನ್ಯಾಸಾಶ್ರಮದಲ್ಲಿ ಇದ್ದು, 79 ವರ್ಷ ಭೂಮಿಲಿ ಇದ್ದು, 27 ಅಂದ್ರೆ 52 ವರ್ಷ ಆಯಿತು ಸನ್ಯಾಸ ಜೀವನ ಅವರದು. ಅಮೋಘ. ವಾದಿರಾಜನದು ಎಷ್ಟು ಸನ್ಯಾಸ? 120 ವರ್ಷ ಇದ್ದವರು ಅಲ್ವಾ? 120 ವರ್ಷ ಅಂತ ಹೇಳಿದ್ರೆ ಅವರು ಸನ್ಯಾಸ ತಗೊಂಡಿದ್ದು ಎಷ್ಟಕ್ಕೆ? 8 ವರ್ಷಕ್ಕೆ ಸನ್ಯಾಸ. ಇನ್ನು ಉಳಿದಿದ್ದಷ್ಟು ಸನ್ಯಾಸ ಜೀವನ. 120ರಲ್ಲಿ 8 ವರ್ಷ ಎಷ್ಟಾಯ್ತು? 112 ವರ್ಷ ಅಮೋಘ ಸನ್ಯಾಸ. ಅಂದ್ರೆ ಎಲ್ಲ ಬಿಟ್ಬಿಡೋದು ಅಂತಲ್ಲ, ಎಲ್ಲ ಹಿಡಿಯೋದು ಪರಮಾತ್ಮ, ಅದು ಸನ್ಯಾಸ. ಅಂತಹ ಜೀವನ ಮಾಡೋದು. ಅದಕ್ಕೆ ಜ್ಞಾನಿಗಳ ಪರಿ ಆ ರೀತಿ ಇರುತ್ತೆ. ಹೀಗಾಗಿ ರಾಘವೇಂದ್ರ ತೀರ್ಥರಿದ್ದಾರವರು ಅಷ್ಟು ವರ್ಷ ಅವರ ಇದ್ದು ವಿದ್ಯಾದೇವಿ ಹೇಳಿದ ಕೂಡಲೇ ಹಾಗೆ ಆಗಲಿ ಅಂತ ಹೇಳಿ ಅವರು ಯಥಾ ಪ್ರಕಾರ ಕೂತ್ಕೊಂಡರು. ಅಂದ್ರೆ ಜ್ಞಾನ ಕಾರ್ಯಕ್ಕಾಗಿ ಬಂದವರು, ಜ್ಞಾನಕಾರಿ ಇಷ್ಟ ಅಂತ ಹೇಳಿಕೊಂಡು ಬಂದಿದ್ರು. ಅಂತಹ ಸುಧೀಂದ್ರ ತೀರ್ಥರಿದ್ದಾರ ಅವರು ರತ್ನಾಭಿಷೇಕಂ ಕೆಲ ರಾಮರಾಜ, ರಾಮರಾಜ ಎಂಬತಕ್ಕಂಥ ಒಂದು ವ್ಯಕ್ತಿಯಿಂದ ರತ್ನಾಭಿಷೇಕವನ್ನು ಮಾಡಿಸಿಕೊಂಡಿರತಕ್ಕಂಥ ಮಹಾನುಭಾವ ಸುಧೀಂದರು. ಅಲ್ಲದೆ ವ್ಯಾಸರಾಜ ಅಭ್ಯುದಯ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಸುಧೀಂದ್ರ ತೀರ್ಥರು. ಏಕಾದಶ ಸ್ಕಂದ ಭಾಗವತಕ್ಕೆ ಅತ್ಯದ್ಭುತವಾಗಿರತಕ್ಕಂಥ ವ್ಯಾಖ್ಯಾನ ಬರೆದಿದ್ದಾರೆ. ದ್ವಿತೀಯ ಸ್ಕಂದಕ್ಕೆ ಅತ್ಯದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲದೆ ಸಾಹಿತ್ಯ ಸಾಮ್ರಾಜ್ಯ ಎಂಬತಕ್ಕಂಥ ರಘುಭೂಪಾಲ ಎಂಬತಕ್ಕಂಥ ರಾಜನ ಮೇಲೆ ಬರೆದಕ್ಕಂಥ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಲಂಕಾರ ನಿಕಷ ಎಂಬ ಗ್ರಂಥ ಬರೆದಿದ್ದಾರೆ. ಅದಕ್ಕೆಲ್ಲ ವಿಜೇಂದ್ರ ತೀರ್ಥರೇ ಅದಕ್ಕೆಲ್ಲ ಅವರು ಲಕ್ಷಣ ಆ ಲಕ್ಷಣ ಎಲ್ಲ ಇವರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಇಂತಹ ಇವರು ಮುಂದೆ ರಾಘವೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ. ಧೂತಾವದ್ದೀಹಿ, ಇನ್ನೆಲ್ಲ ರಾಘವೇಂದ್ರ ತೀರ್ಥರೇ. ಧೂತಾವದ್ದೀಹಿ ರವಿದ್ಯಾ ವಿಘಟನ ಪಡುಭಿಹಿ ವಿದ್ವದಭ್ಯರ್ಥನೀಯೈಹಿ ವಾಚಕ್ರಾಚಾಂ ಪ್ರವಾಚಾಂ ವಿಪಜಯ ಮಭಜನ್ ಯತ್ಕೃತ ಗ್ರಂಥಜಾಲೈಹಿ ಸಂಖ್ಯಾವಂತೋ ಯಮಾಹುಃ. ರಾಘವೇಂದ್ರ ತೀರ್ಥರು ಮಾಡತಕ್ಕಂಥ ಗ್ರಂಥಗಳು ವೇದತ್ರಯ ವಿವೃತಿ ಸಿಗ್ತಾ ಇಲ್ಲ. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಸಿಕ್ಕಿದೆ.
10 ಉಪನಿಷತ್ತು ಕೂಡ ವ್ಯಾಖ್ಯಾನ ಬರೆದಿದ್ದಾರೆ. ಇಷ್ಟೆಲ್ಲ ಗ್ರಂಥ 50 ಗ್ರಂಥ ಬರಿಬೇಕಾಗಿದ್ರೆ ಅವರ ಪಾಂಡಿತ್ಯ ಅಂತದ್ದು ಯಾವ ಶಾಸ್ತ್ರದಲ್ಲಿ ಪಾಂಡಿತ್ಯ ಇಲ್ಲಿ ಹೇಳಿ ನೋಡೋಣ. ಅದಕ್ಕೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನಿಯ ಕವಿತಾ ಸಂಗೀತ ಪಾರಂಗತ ವಿಪ್ರಕ್ಷತ್ರ ಬೆಳಿಂಗಿಜಾತ ಮುಖದ ಅನೇಕ ಪ್ರಜಾ ಸೇವಿತ ಶ್ರೀವತ್ಸಗುರುರಾಘವೇಂದ್ರ ಹೇಳಿದ್ದಾರೆ. ಅಲಂಕಾರದಿಂದ ಹಿಡಿದು ಅಷ್ಟು ಗ್ರಂಥಗಳು ಕೂಡ ಕರತಲ ಆಮಲಕ ರಾಘವೇಂದ್ರ ತೀರ್ಥರು ಅಂತಹ ಒಂದು ನಮಗೆ ಅವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾರೆ. ಅಲ್ಲದೆ ಅವರ ಆಶ್ರಮ ಗುರುಗಳು ಅವರಿಗೆ ಉಪೇಂದ್ರ ತೀರ್ಥರು ಎಂಬುದಾಗಿ ಅವರನ್ನು ಕೂಡ ಸ್ತೋತ್ರ ಮಾಡಿದ್ದಾರೆ. ಉಪೇಂದ್ರ ತೀರ್ಥರು ಒಂದು ದೊಡ್ಡ ಪಂಡಿತರಾಗಿರ್ತಕ್ಕಂಥವರು. ಯಾರು ಉಪೇಂದ್ರ ತೀರ್ಥರು? ಇವರು ಯಾರು? ವಾದಿಂದ ತೀರ್ಥರು ಅಂದ್ರೆ ರಾಘವೇಂದ್ರ ತೀರ್ಥರು ಏನಿದ್ರು ಅವರ ಮಗ ಲಕ್ಷ್ಮೀನಾರಾಯಣ, ಅವರ ಮಗ ಪುರುಷೋತ್ತಮ ತೀರ್ಥರು, ಅವರ ಮಗನೇ ವಾದಿಂದ ತೀರ್ಥರು. ರಾಘವೇಂದ್ರ ತೀರ್ಥರು ಮರಿ ಮಗ. ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ವಿತ್ತೇಷಣ ದುಡ್ಡಿನ ಮೇಲೆ ಆಸೆ ಇರಬಾರದು ಸನ್ಯಾಸದಲ್ಲಿ. ದಾರೇಷಣ ಹೆಂಡತಿ ಬಗ್ಗೆ ಇರಬಾರದು. ನಮ್ಮ ಪೂರ್ವಾಶ್ರಮದ ಹೆಂಡತಿಯರು ಧರ್ಮ ಹೀಗೆ ಹೇಳ್ಕೊಂಡಿದ್ದಾರೆ. ಈ ಆಶ್ರಮ ಬಂದ್ರೆ ಯಾವ ಆಶ್ರಮವೂ ಇಲ್ಲ, ಬುಧೈದು ಇದೇ ಶ್ರೇಷ್ಠ ಆಶ್ರಮ. ಇವರು ನಮ್ಮ ಪೂರ್ವಾಶ್ರಮದ ಪುತ್ರ ಅಂತ ಅರ್ಧ ಗುರುತು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಕೇಳಿಕ ಆಸಕ್ತಿ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಅಭಿಮಾನ ಯಾವರಿಗೂ ಬಿಡ್ಲಿಕ್ಕೆ ಆಗುದಿಲ್ಲ. ಉಪನ್ಯಾಸ ಎಷ್ಟು ಮಾಡಬಹುದು, ಅಭಿಮಾನ ಬಿಡ್ರಿ ಅಂತ. ನೀವು ಬಿಟ್ಟಿದ್ದೀರಾ ಅಂದ್ರೆ ಈ ಪುಸ್ತಕ ಹುಷಾರಪ್ಪ ಅಂತ ಅಲ್ಲೇ ಹೇಳಿರ್ತಾರೆ. ಉಪನ್ಯಾಸ ಎಲ್ಲ ಮಾಡಿ ಪುಸ್ತಕ ಹುಷಾರು ಅಂತ ಹೇಳಿರ್ತಾರೆ. ಒಂದು ಅರ್ಥ ಬ್ಯಾಗ್ ಹುಷಾರಪ್ಪ, ಇನ್ನೇನು ಅಭಿಮಾನ ಬಿಟ್ಟಿದ್ದು. ಇಷ್ಟೊಂದು ಅಭಿಮಾನದ ಬಗ್ಗೆ ಉಪನ್ಯಾಸ ಮಾಡಿದ ಮಾತಿಗೆ ಬರುತ್ತೆ ಅಂತ ತಿಳ್ಕೋಬಾರ್ದು. ಪರಮಾತ್ಮನ ಗುರುಗಳ ಅನುಗ್ರಹದಲ್ಲಿ ಮಾತ್ರ ಅಭಿಮಾನ ತ್ಯಾಗ ಆಗುವುದು, ಖಂಡಿತ ಆಗುವುದಿಲ್ಲ. ಸನ್ಯಾಸಾಲಿ ಮಾತ್ರಕ್ಕೆಲ್ಲ ಬಿಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಆ ಬಾಯಿಲಿ ಆ ಶಬ್ದಗಳೆಲ್ಲ ಬರಬಾರ್ದು ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಗೇನು ತಿಂತರು 3 ಇದಲ್ಲ ಅಂತ ಪ್ರಶ್ನೆ ಹಾಕೊಂಡಿದ್ದಾರೆ. ಇಲ್ಲಿ ದಾರೇಶನ ಅಂದ್ರೆ ಏನು? ತಮ್ಮ ಪೂರ್ವಾಶ್ರಮದ ಪತ್ನಿಯಾಗತಕ್ಕಂಥ ಸರಸ್ವತಿ ಎಂಬತಕ್ಕಂಥವರು ಬಾವಿಲಿ ಬಿದ್ದವರು ಪಿಶಾಚಿ ಆದಾಗ ಅವರಿಗೆ ಒಳ್ಳೆ ಗತಿ ಕೊಟ್ಟರು. ದಾರೇಶನ ಎಲ್ಲಿ ಹೋಯ್ತು? ಇದ್ದೇ ಇದೆ ಅಂತಾಯಿತು. ಪುತ್ರೇಶನ ಮುಂದೆ ಶ್ಲೋಕ ಬರುತ್ತೆ. ಲಕ್ಷ್ಮೀನಾರಾಯಣ ಸ್ತವತನಿಹಿ ಸತ್ಸು ಸರ್ವೇಷು ಧನ್ಯೋ ಯಸ್ಮಾತ್ ದೃಗ್ಭಾಷ್ಯಟೀಕ ಅತನುತರ ವಿವೃತೇಹೇ ಅಂಜಸಾ ಸತ್ಕೃತಾಯಾಹ. ನಿಮ್ಮ ಲಕ್ಷ್ಮೀನಾರಾಯಣ ಮುನಿ ಅಂದ್ರೆ ನಿಮ್ಮ ಮಗ ಲಕ್ಷ್ಮೀನಾರಾಯಣ ಏನು ಪುಣ್ಯವಂತಪ್ಪ ಅವನು. ಯಾಕೆ? ನೀವು ಟೀಕಾರಾಯರಿದ್ದಾರಲ್ಲ ಅವರಿಗೆ ಬರೆದು ಅವರು ಮಧ್ವಾಚಾರ್ಯ ಉದ್ಭಾಷೆ ಬರೆದಿದ್ದಾರೆ, ಅವರಿಗೆ ಟೀಕೆ ಬರೆದರು. ಆ ಟೀಕೆ ವ್ಯಾಖ್ಯಾನ ಬರಬೇಕು ಅಂತ ನೀವಿದ್ರಿ, ಆದರೆ ನಿಮ್ಮ ಮಗ ಬರೆದು ಬಿಟ್ಟ. ಅದಕ್ಕೆ ನೀವು ವ್ಯಾಖ್ಯಾನ ಬರೆದ್ರಿ. ಎಲ್ಲಾದ್ರೂ ಇದೇ ಇಲ್ಲ. ತಂದೆ ಏನಾದ್ರು ಗ್ರಂಥ ಬರೆದಿದ್ದಾರೆ, ವ್ಯಾಖ್ಯಾನ ಮಗ ಬರುವುದಿದೆ, ಹಂಗೆ ಮಾಡಿದ್ದಾರೆ. ಯಾಕೆಂದ್ರೆ ರಾಮಚಾರಿತ್ರ ಮಂಜರಿ ಕೃಷ್ಣ ಚಾರಿತ್ರ ಮಂಜರಿ ಅಂತ ಏನಿದೆ ಅದಕ್ಕೆ ವ್ಯಾಖ್ಯಾನ ಲಕ್ಷ್ಮೀನಾರಾಯಣರೇ ಬರೆದಿದ್ದಾರೆ, ಮಗ ಬರೆದಿದ್ದಾರೆ. ಅದು ಸರಿ. ಆಗ ಅವರು ಬರೆದಿರ್ತಕ್ಕಂಥ ಗ್ರಂಥಕ್ಕೆ ನೀವು ವ್ಯಾಖ್ಯಾನ ಬರೆಯುವುದು ಅಂದ್ರೆ ಏನು? ಇದು ಪುತ್ರೇಶನ ಹೋಗಿಲ್ಲ ಅಂತ ಅರ್ಥ ಬಂತು. ವಿತ್ತೇಷಣ ದುಡ್ಡು, ವಿತ್ತೇಷಣ ದಾರೇಷಣ ಪುತ್ರೇಷಣ ಬಿಟ್ಟೇ ಇಲ್ವಲ್ರಿ ನೀವು ಅಂತ ಹೇಳಿದ್ರೆ ರಾಘವೇಂದ್ರ ಹೇಳ್ತಾರೆ. ಯಾರು ಸನ್ಯಾಸ ಆದಮೇಲೆ ಯಾರ್ಯಾರು ಆಶ್ರಮದವರು ಹಿಂದವರು ಇದ್ರೋ ಅವರೆಲ್ಲರೂ ಕೂಡ ಭಕ್ತರು ಅಷ್ಟೇ. ಇವರನ್ನು ಮಾತ್ರ ಅಲ್ಲಿ ಎಷ್ಟೋ ಜನ ಪಿಶಾಚಿಗಳನ್ನು ಉದ್ಧಾರ ಮಾಡಿದ್ದಾರೆ. ರಾಘವೇಂದ್ರ ಉದ್ಧಾರ ಮಾಡ್ತಾ ಇದ್ದಾರೆ ಇನ್ನೂ ಕೂಡ. ಬರೀ ಇವರ ಹೆಂಡತಿ ಮಾತ್ರವಲ್ಲ, ಆದ್ದರಿಂದ ಭಕ್ತರಾಗಿ ಸೇರಿಲ್ಲ, ಭಕ್ತರಾಗಿ ಪ್ರಾರ್ಥನೆ ಮಾಡಲು ಉದ್ಧಾರ ಮಾಡಿ. ಪುತ್ರೇಷಣ ಅಂದ್ರೆ ಅವರು ಬರೆದಿದ್ದಾರೆ, ಅದು ಜನರಿಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅದಕ್ಕೆ ರಾಘವೇಂದ್ರ ವ್ಯಾಖ್ಯಾನ ಬರೆದು ಯಾರ ಉದ್ದೇಶ ಮಾಡಿ? ಮಗನ ಉದ್ದೇಶ ಮಾಡಿ ಅಲ್ಲ, ಎಲ್ಲ ಭಕ್ತರು ಕೂಡ ಆ ಟೀಕೆಯ ಅರ್ಥ ವ್ಯಾಖ್ಯಾನ ಬರೆದಿದ್ರು. ಇದೆಲ್ಲ ಕಾರಣದಿಂದ ಈ ವಿತ್ತೇಷಣ ಇಲ್ಲೇ ಅವರೇ ಕೊಡ್ತಾ ಇದ್ದಾರೆ. ಈ ವಿತ್ತೇಷಣ ಏನಿದೆ ಈ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ವಿಚಾರದಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ. ಯೋಗೋಯ ಕರ್ಮನಾಮ ಕವಿ ರವಿಹಿತ ಯಶ್ಚ ವಿಜ್ಞಾನ ಸಂಜ್ಞ ಶಕ್ತೋ ನಾ ಸಿದ್ಧಕಾಯ. ಒಂದು ಮಾತು ಹೇಳ್ತಾರೆ. ನಾವು ನಿಮ್ಮ ರಾಘವೇಂದ್ರ ತೀರ್ಥರ ಗ್ರಂಥವನ್ನ ವ್ಯಾಖ್ಯಾನ ಮಾಡಿಕೊಂಡಿದ್ದೀವಿ, ನಿಮ್ಮ ಸ್ವರೂಪವನ್ನ. ಆಗೋ ಕೆಲಸ ನಾವು ಕರ್ಮಯೋಗ ಅಂತಿದೆ, ಜ್ಞಾನ ಯೋಗ ಅಂತಿದೆ. ಆದರೆ ಯಾವುದು ಕೂಡ ಹೇಳಲಿಕ್ಕೆ ಸುಲಭ ಅಷ್ಟೇ.
ಅರ್ಚನೆಯ ಅಂದರೆ ಆವೃತ್ತಿ ಮಾಡೋದೆಲ್ಲ ಕಷ್ಟ ನಮಗೆ. ಆದರೂ ನೀವು ಮಾಡಬಹುದು. ಹೇಗೆ ಅಂದರೆ ಒಂದು ಸಮುದ್ರಕ್ಕೆ ನಾವು ಹೋಗ್ತೀವಂತ, ನಾವು ಸಮುದ್ರಕ್ಕೆ ಹೋಗ್ಬಿಟ್ಟು ಏನು ಮಾಡ್ತೀವಿ, ಸಮುದ್ರ ಸ್ನಾನ ಮಹಂಕರಿಷೇ ಅಂತ ಸಂಕಲ್ಪ. ನೀವು ಮಾಡಿದ್ದ ಸಮುದ್ರ ಪೂರ್ತಿ ಇಳಿಯೋಕೊಂಬಂದೇನೆ ಎಲ್ಲ ಒಂದು ಜಾಗದಲ್ಲಿ ಮುಳುಗಿದ್ದ, ಅದಕ್ಕೆ ಸಮುದ್ರ ಸ್ನಾನ ಮಾಡದೆ ಅಂತ ಹೇಳ್ಕೊಂಡು ಬರ್ತೀವಿ. ಮಾಡಿದ್ದು ಯಾವುದೋ ಒಂದು ಜಾಗದಲ್ಲಿ ಅಷ್ಟೇ, ಅದು ಸಮುದ್ರ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹೇಳ್ತಾ ಇದ್ವಿ. ಹಾಗೆ ರಾಘವೇಂದ್ರ ತೀರ್ಥರ ಮಹಿಮೆಗಳನ್ನು ಹೇಳ್ತೇನೆ ಅಂತ ಹೊರಟಿದ್ದು. ಎಷ್ಟು ಮಾಡಿದ್ದು? ಒಂದು 7-8 ಗಂಟೆಗಳ ಬಗ್ಗೆ ಮಾಡಿದ್ದು. ಅದೇ ಹಾಗೋ ಹಾಗೆ ಕೂಡ ಆಗತ್ತೆ ಈ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಅವಳು ಹೇಳಿದ್ದಾರೆ, ಯದ್ ಭಾನವು ಯದ್ ಕೃಶಾನವು ಯದಮೃತಕರಣೆ ಯದ್ಗರ್ಹೇಶು ದಿದೇಶು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು. ರಾಘವೇಂದ್ರ ತೀರ್ಥ ಹೃದಯದಿಂದ ಬರತಕ್ಕಂಥ ಈ ಕಾಂತಿ ಇದಲ್ಲ, ಅದ್ಯಾರದು? ಪರಮಾತ್ಮನ ಕಾಂತಿ. ಅವರ ಹೃದಯದಲ್ಲಿ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ. ಹೇಗೆ ಗೊತ್ತಾಯಿತು? ಯದ್ ಭಾನವು ಸೂರ್ಯನಲ್ಲಿ ಏನು ಕಾಂತಿ ಇದೆಯೋ, ಯದ್ ಕೃಶಾನವು ಅಗ್ನಿಯಲ್ಲಿ ಏನು ಕಾಂತಿ ಇದೆಯೋ, ಇದು ಅಮೃತ ಕಿರಣೆ ಚಂದ್ರನಲ್ಲಿ ಏನು ಕಾಂತಿ ಇದೆಯೋ, ಯದ್ ಗ್ರಹೇಶು ಉದಿತೇಶು, ಎಲ್ಲ ಗ್ರಹಗಳು ಬೇಕಾಗ್ತಿರುತ್ತೆ. ಆ ಗ್ರಹಗಳೆಲ್ಲ ಏನು ಕಾಂತಿ ಇದೆಯೋ ಅದೆಲ್ಲವೂ ಕೂಡ ಒಟ್ಟಿಗೆ ಸೇರಿಸಿ ರಾಘವೇಂದ್ರ ತೀರ್ಥರ ಹೃದಯದಲ್ಲಿ ಇರುವ ಯಾವ ಪರಮಾತ್ಮ ಇದ್ದಾನೆ ಅವನ ಕಾಂತಿಯಿಂದ ಆಚೆ ಬರ್ತಾ ಇದೆ. ಅಷ್ಟು ಕಾಂತಿ ನಿಮ್ಮಲ್ಲಿದೆ ಎಂಬುದಾಗಿ ಧೀರಶ್ರೀ ರಾಘವೇಂದ್ರ ತೀರ್ಥರ ಹೃದಯದಲ್ಲಿ ಇರುವ ಆಕಾಶ ನಾಮಕನಾಗಿರ್ತಕ್ಕಂತಹ ಪರಮಾತ್ಮನ ಕಾಂತಿಯ ಮುಂದೆ ಇಷ್ಟು ಕಾಂತಿಗಳು. ಯಾವ ಕಾಂತಿ ಅದು? ದೀಪದ ಹುಳದ ಕಾಂತಿಗಳು ಅಂತ ಖದ್ಯೋತರೀತಿ. ಖದ್ಯೋತ ಅಂದ್ರೆ ದೀಪದ ಹುಳ, ಅದು ಹೇಳ್ತಾರೆ. ಇನ್ನೊಂದು ರಾಘವೇಂದ್ರ ತೀರ್ಥರ ದೊಡ್ಡ ಮಹಿಮೆ ಹೇಳ್ತಾರೆ. ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅಯುಕ್ತವಾದ ಅರ್ಥ ಅವರಲ್ಲಿ ಬಂದಿಲ್ಲ. ಚಿತ್ತೇನ ಅಯುಕ್ತಮರ್ಥಂ ಕಲೆಯತಿ, ಕೆಟ್ಟ ಅರ್ಥ ಬಂದೇ ಇಲ್ಲ ಅವರಲ್ಲಿ. ಮನಸ್ಸಿನಲ್ಲಿ ಯಾವತ್ತು ಕೇಳಿದ ಕೂಡಲೇ ತಕ್ಷಣ ಹೇಳಿಬಿಡುವಂತಿಲ್ಲ. ಅಂದ್ರೆ ಸಹಸ ನಾಭಿದತ್ತೆ, ಸಜ್ಜನರ ಜೊತೆಗೆ ಮೀಮಾಂಸತೆ ನ, ಅಂದ್ರೆ ವಿವಾದ ಮಾಡ್ಲಿಕ್ಕೆ ಹೋಗಲ್ಲ. ಇದು ಹಿಂಗಿರ್ಬೇಕಾಗಿತ್ತಲ್ಲ, ಹಿಂಗಿದಲ್ಲ, ಹೀಗಿಲ್ಲ. ಅದಕ್ಕೆ ಹೇಳ್ತಾರೆ ಕೆಲವು ಕಡೆ ಕೆಲವರು ಈ ರೀತಿ ಹೇಳ್ತಾರೆ ಅಷ್ಟೇ. ನಮ್ಮ ಅಭಿಪ್ರಾಯ ಇದು. ಯಾರನ್ನೂ ಅವರ ಗ್ರಂಥಗಳಲ್ಲಿ ನಮ್ಮವ್ರನ್ನು ಬೈದಿಲ್ಲ. ಕೆಲವರೆಲ್ಲ ನೇರ ಹೇಳ್ಬಿಡ್ತಾರೆ. ವಾದಿರಾಜನೇ ಬಿಟ್ಟಿಲ್ಲ ಕೆಲವು. ಅದೇನೋ ಅವರ ಆಟ ಏನೋ ಗೊತ್ತಿಲ್ಲ ನಮಗೆ. ಭಾಷ್ಯ ದೀಪಿಕಾಚಾರ ನಾವು ನೋಡಿದ್ವಿ ಅಂದ್ರೆ ವಾದಿರಾಜರ ವಾಕ್ಯವನ್ನು ಹಾಗಾಗೇ ತಿಳ್ಕೊಂಡು ಹೀಗೆ ಹೇಳಿದ್ದಾರೆ. ಕೆಲವರು ವಾದಿರಾಜ ಅಂತ ಹೇಳಿಲ್ಲ, ಕೆಲವು ಕಡೆ ವಾದಿರಾಜ ಚರಣಾಸ್ತು ಅಂತ ಹೇಳಿದ್ದಾರೆ. ಇದು ಹೀಗಿದೆ, ತಪ್ಪು ಅಂತ ಹೇಳಿಲ್ಲ. ಇದು ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಬಂದಿದೆ ಭಾಷ್ಯ ದೀಪಿಕಾದಲ್ಲಿ. ಅಂದ್ರೆ ವಾದಿರಾಜರಿಗಿಂತ ದೊಡ್ಡವರು ಅಂತ ಹೇಳ್ಬೇಕಾ ಅವರನ್ನ, ಅಥವಾ ಅವ್ರ ಮಠ ಬೇರೆ ನಮ್ಮ ಮಠ ಬೇರೆ ಅದಕ್ಕೋಸ್ಕರ ಹೇಳಿದ್ದು ಅಂತ ಹೇಳ್ಬೇಕಾ? ವಿಮರ್ಶೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಅದಕ್ಕೆ ಅವರ ಅಭಿಪ್ರಾಯ ಒಂದು, ಈ ಅಭಿಪ್ರಾಯ ಒಂದು. ಇದು ಹಿಂಗಾನ ಹೇಳ್ತಾರೆ ಇವರು. ರಾಘವೇಂದ್ರ ತೀರ್ಥರು ಒಂದು ಕಡೆ ಕೂಡ ಯಾರನ್ನು ಹೆಸರು ಎತ್ತಿ ಆ ವಾಕ್ಯ ಹೇಳಿದ್ದೇವೆ. ಯಾಕೆ ಅಂದ್ರೆ ಪರಮಾತ್ಮ ಅವರ ಕಡೆ ಒಂದು ಅರ್ಥ ಹೇಳಿಸಿದ್ದಾನೆ. ಇದೂ ಸಮ್ಮತ, ಕೂಡಿಸ್ಲಿಕ್ಕೆ ಪ್ರಯತ್ನ ಬರ್ತಾರೆ ಆ ಮಾತನ್ನು. ಇದು ದೊಡ್ಡ ಗುಣ. ವಚಸಾ ಉದ್ಗಾಟೇತ್ಯಾಶಯಂ ಸ್ವಂ ಮುಕ್ತಂ ನೋ ಭಕ್ತಿ ಭೂಯ. ನೋಡಿ ಪರಿಮಳನೇ ತೀರ್ ನೋಡ್ರಿ, ಪರಿಮಳದಲ್ಲಿ ಕೆಲವು ಅಂಶ ಸ್ವಲ್ಪ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಬೇರೆ ಕಡೆ ಹೇಳಿರ್ತಾರೆ, ಅವರು ಬೇರೆ ಗ್ರಂಥಗಳು ಹೇಳಿರ್ತಾರೆ, ಅದಕ್ಕೋಸ್ಕರ ಅದು ಹೇಳಿರೋದಿಲ್ಲ. ಅದಕ್ಕೆ ರಾಘವೇಂದ್ರ ತೀರ್ಥ ಪರಿಮಳ ಅರ್ಥ ಆಗಬೇಕಾಗಿದ್ರೆ ಬೇರೆ ಅವರು ಬರೆದಕ್ಕಂಥ ಭಾವದೀಪಾದಿಗಳಿದಲ್ಲ ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗೋದು. ಏನು ಹೇಳೇ ಇರಲ್ಲ ಮತ್ತೆ ರಾಘವೇಂದ್ರ ತೀರ್ಥರು. ನ್ಯಾಯಸುಧಾದ ಒಂದೇ ಒಂದು ವಾಕ್ಯ ಏನಿದೆ ರಾಘವೇಂದ್ರ ತೀರ್ಥರು ಬರೆದಿದ್ದು. ಅಲ್ಲಿ ಹೇಳ್ತಾರೆ ಅಂದ್ರೆ ನ ಶಬ್ದಾಬ್ದೋ ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ಅಂತ ಇವರು ಟೀಕಾರಾಯ ಹೇಳ್ಕೊಂಡು, ನಮ್ಗೆ ವ್ಯಾಕರಣ ಗೊತ್ತಿಲ್ಲ, ತರ್ಕ ಗೊತ್ತಿಲ್ಲ, ಏನು ಗಂಧಗಾಳಿ ಇಲ್ಲ. ಮತ್ತೆ ಮಧ್ವಾಚಾರ್ಯ ಗುರುಗಳ ಅನುಗ್ರಹ ನಮ್ಮ ಮೇಲಿದೆ ಗ್ರಂಥ ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಪರಿಮಳದ ಏನ್ ಗೊತ್ತು ವ್ಯಾಖ್ಯಾನ ಇದಕ್ಕೆ? ವಿನಿಯೋಕ್ತಿ ನಿಯಮ, ಇಷ್ಟೇ ವ್ಯಾಖ್ಯಾನ. ವಿನಯದಿಂದ ಹೇಳಿದ್ದು ಅಂದ್ರೆ ಅರ್ಥ ಏನು? ವಿನಯ ಬರೋದು ಯಾವಾಗ? ವಿದ್ಯಾ ದದಾತಿ ವಿನಯ. ವಿದ್ಯೆ ಇದ್ರೆ ವಿನಯ ಅಷ್ಟೇ. ದೊಡ್ಡ ವಿದ್ಯಾವಂತರು ಅಂತ ಅರ್ಥ. ಯಾಕೆ ಇನ್ನು ಬಿಡಿಸಿ ಬರೀಬೋದಾಗಿತ್ತಲ್ಲ, ಯಾಕೆ ಬರ್ದಿಲ್ಲ? ವಿಷ್ಣು ತತ್ವ ನಡೆದ ವ್ಯಾಖ್ಯಾನ ನೋಡಿ ಭಾವದೀಪ, ಅಲ್ಲೆಲ್ಲ ಬರ್ದಿದ್ದಾರೆ ಇದು ವಿಚಾರವನ್ನ. ಅದಕ್ಕೋಸ್ಕರ ಅವರು ಅದನ್ನು ಬರ್ದಿಲ್ಲ. ಒಂದು ಗ್ರಂಥದಲ್ಲಿ ಹೇಳಿದ್ದೀನಿ ನಿಮ್ ಕಡೆ ಹೇಳಿದ್ರೆ ಮುಕ್ತಂ ನಾವು ಒತ್ತಿ ಭೂಯ ಕೋಜಿದಿಪ್ಪಿ ಲಿಖಿತಂ. ಒಂದ್ಸರಿ ಬರ್ಬಿಟ್ವಿ, ತಪ್ಪು ಹೇಳಲ್ಲ, ಅಲ್ಲಿ ಹಾಕ್ಬಿಟ್ಟು ಬೇರೆ ಬರೀ ಯಾವತ್ತೂ ಮಾಡಿಲ್ಲ. ಒಂದ್ಸಾರಿ ಅವ್ರು ಹೇಳಿದ್ರು ಅಂದ್ರೆ
ಅದು ಸರಿಯಾಗೇ ಇರುತ್ತೆ. ನಾವೇನೋ ಒಂದು ಬರೆಯೋದು ತಪ್ಪಾಯ್ತು ಹೊಡೆದಾಕ್ಬಿಡೋದು, ಬೇರೆ ರೀತಿ ಅರ್ಥ ಬರೆಯೋದು ಹೀಗೆಲ್ಲ ಇಲ್ಲ. ಇದು ಇಂತಹ ಒಂದು ವಿಶೇಷ ಗುಣ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ತೀರ್ಥರು ವಾದಾವಲಿ ಎಂಬ ಗ್ರಂಥಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದು ಭಾವದೀಪ ಅಂತ ಹೇಳ್ತಾರೆ. ವಾದಾವಲಿ ಬರೆದಿದ್ದ್ಯಾರು? ಟೀಕಾರಾಯರು ಬರೆದಿದ್ದು. ಗೊತ್ತಿದ್ರೆ ಹೇಳ್ಬೋದು, ಏನು ಪರವಾಗಿಲ್ಲ, ತಪ್ಪಾಗಿದ್ರೂ ಪರವಾಗಿಲ್ಲ, ಹೇಳಲಿಕ್ಕೂ ಪ್ರಯತ್ನ ಪಡ್ತಾರೆ, ಅಷ್ಟೇ ಸಾಕು. ವಾದಾವಲಿ ಯಾರ್ದು? ವಾದಾವಲಿ, ಪ್ರಮಾಣ ಪದ್ಧತಿ, ಪದ್ಯಮಾಲ 3 ಕೂಡ ಸ್ವತಂತ್ರವಾದ ಟೀಕಾಚಾರ್ಯರ ಗ್ರಂಥಗಳು. 18 ಗ್ರಂಥ ವ್ಯಾಖ್ಯಾನ ಬರೆದಿದ್ದಾರೆ ಮಧ್ವಾಚಾರ್ಯ, ಟೀಕೆ ಬರೆದ ಗ್ರಂಥಗಳು 18 3 21 ಆಯಿತು. ತ್ರಯಷ್ಟಾದಶ ಗ್ರಂಥ ಕೃತಿ, 18 18 3 21 ಗ್ರಂಥಗಳು. ಹಾಗಾದರೆ ವಾದಾವಲಿ ಎಂಬತಕ್ಕಂಥ ಗ್ರಂಥ ಭಾರಿ ಪ್ರೌಢ. ಈ ಗ್ರಂಥ ಇಟ್ಕೊಂಡೇನೆ ನ್ಯಾಯಾಮೃತವನ್ನು ಪೂರ್ತಿ ವ್ಯಾಸರಾಜರು ಬರೆದಿದ್ದು. ಅದರ ವಿವರಣೆ ಇದು. ಅಂದ್ರೆ ನ್ಯಾಯಾಮೃತ ಏನಿದೆ ಅದು ವಾದಾವಲಿ ಗ್ರಂಥ ಏನು ಬರುತ್ತೆ ಅದರ ವ್ಯಾಖ್ಯಾನ ರೂಪವಾದದ್ದು. ಅಷ್ಟು ದೊಡ್ಡದಲ್ಲಿ ಬರೆದಿದ್ದಾರೆ, ಬರೀ ತರ್ಕಮಯ ಅದರಲ್ಲಿ ವಾದಾವಲಿ ಗ್ರಂಥದ. ಆದರೆ ಆ ವಾದಾವಲಿ ಗ್ರಂಥ ಇದಲ್ಲ, ಅದೇನಾಯಿತು, ದಾವಾವಲಿ ಆಗೋಯ್ತು. ಪರಮತವನ್ನು ಖಂಡನೆ ಮಾಡುವುದು ದಾವಾವಲಿ. ದಾವ ಅಂದ್ರೆ ಏನು? ಕಾರ್ಕಿಚ್ಚು. ಹಾಗೆ ಟೀಕಾರಾಯರು ಬರೆದಿರ್ತಕ್ಕಂತಹ ಗ್ರಂಥ ಇದಲ್ಲ ಅದು ವಾದಾವಲಿ, ಅದು ದಾವಾವಲಿ ಆಯಿತು. ಅಂದ್ರೆ ಏನು? ಕಾರ್ಕಿಚ್ಚಿನಂತೆ ಉರಿತು. ಯಾವಾಗ? ಬೆಂಕಿಗೆ ಮಿತ್ರ ಯಾರು? ಗಾಳಿ. ಇವರು ಗಾಳಿ ಅಂದ್ರೆ ಗಾಳಿಯ ವಿಶೇಷ ಆವೇಶ ಉಳ್ಳಂತಹ ರಾಘವೇಂದ್ರ ತೀರ್ಥರು ಬರೆದಿರುವ ಭಾವದೀಪ ಎಂಬತಕ್ಕಂತಹ ವಾದಾವಲಿಯ ವ್ಯಾಖ್ಯಾನ ಅದಕ್ಕೆ ಸೇರಿದಾಗ ಇನ್ನೂ ಉರಿದು ಬೇರೆ ಮತವನ್ನು ನಾಶ ಮಾಡ್ತು. ಇನ್ನು ಯಾವ ರೀತಿ ಹೇಳ್ಬೋದು ನೋಡಿಲ್ಲ, ಇನ್ನೂ ಚೆನ್ನಾಗಿ ಹೇಳ್ಬೋದು, ಆದರೆ ಟೈಮ್ ಇಲ್ಲ. ಅದಕ್ಕೋಸ್ಕರವಾಗಿ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ, ಅದಕ್ಕೆ ಪ್ರಕಾಶ ಬರೆದಿದ್ದಾರೆ. ಚಂದ್ರಿಕಾ ಏನಾದರೂ ಅರ್ಥ ಆಗಬೇಕು ಅಂತಿದ್ರೆ ರಾಘವೇಂದ್ರ ತೀರ್ಥರ ಪ್ರಕಾಶ ಇಟ್ಕೊಂಡ್ರೆ ಮಾತ್ರ. ಯಾಕಂದ್ರೆ ಎಷ್ಟೋ ಅಂಶಗಳು ಏನಿದೆ ಅವರು ಮೀಮಾಂಸಾ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಚಂದ್ರಿಕಾದಲ್ಲಿ ಮೀಮಾಂಸಾ ಗ್ರಂಥದ್ದೇ ವಿಚಾರ. ಆ ಮೀಮಾಂಸಾ ಗ್ರಂಥ ಅವರು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಅಷ್ಟೇ ಹೊರತಾಗ್ತಾರೆ ಮುಂದೆ ವ್ಯಾಸರಾಜರು. ಅದಕ್ಕೆ ಪ್ರಕಾಶ ನೋಡ್ಬೇಕು ನಾವು. ಆ ಪ್ರಕಾಶ ನೋಡಿದ್ರೆ ಏನು ಅಧಿಕರಣ, ಎಷ್ಟೇ ಅಧಿಕರಣ, ಅಲ್ಲಿ ಏನು ಹೇಳಿದ್ದಾರೆ ಎಲ್ಲವನ್ನೂ ವಿವರಣೆ ಮಾಡಿ ಒಳ್ಳೆ ರಸಾಯನ ಮಾಡಿ ನಮ್ಗೆ ಕೊಡ್ತಾರೆ ರಾಘವೇಂದ್ರ ತೀರ್ಥ. ಯಾರಾದರೂ ಪ್ರಕಾಶ ಎಂಬ ವ್ಯಾಖ್ಯಾನವಿಲ್ಲದೆ ಚಂದ್ರಿಕವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿರೋಣ, ಅವ್ರು ವ್ಯಾಸರಾಜನೇ ಆಗಿರ್ಬೇಕಷ್ಟೇ. ವ್ಯಾಸರಾಜರಾಗಿದ್ರೆ ಮಾತ್ರ ಅರ್ಥ ಮಾಡ್ಕೊಂತಾರೆ, ಇನ್ಯಾರು ಅರ್ಥ ಆಗೋದಿಲ್ಲ. ವ್ಯಾಖ್ಯಾನ ಅಷ್ಟು ಉಪಯುಕ್ತವಾಗತಕ್ಕಂಥ ಪ್ರಕಾಶವನ್ನು ಬರೆದಿದ್ದೀರಿ ಎಂಬುದ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ತೀರ್ಥರ ಶ್ರೀಮನ್ ನ್ಯಾಯಸುಧಾ ಅದಕ್ಕೆ ಪರಿಮಳ ಎಂಬತಕ್ಕಂತಹ ಒಂದು ಟಿಪ್ಪಣಿ ಬರೆದಿದ್ದೀರಿ. ಅದನ್ನು ಯಾವ ರೀತಿ ಹೇಳಬಹುದು? ಪರಿಮಳ, ನ್ಯಾಯಸುಧಾ, ನ್ಯಾಯಾಮೃತ ಹೆಸರು ನೋಡಿ ಹೇಗಿದೆ. ಪರಿಮಳ ಅಂದ್ರೆ ಏನು? ಒಳ್ಳೆ ಸುಗಂಧ. ನ್ಯಾಯಸುಧಾ, ಅದಕ್ಕೆ ಯಾಕೆ ನ್ಯಾಯಸುಧಾ ಅಂತ ಹೇಳಿದ್ರು? ನ್ಯಾಯವಾಗಿ ಆ ಸುಧಾ ಯಾರಿಗೆ ಬರಬೇಕು? ಸಜ್ಜನರಿಗೆ ಸೇರಬೇಕು. ಅದಕ್ಕೆ ನ್ಯಾಯಸುಧಾ. ನ್ಯಾಯವಾಗಿ ಈ ಸುಧಾ ಅವರು ಸೇರಬೇಕು. ನೋಡಿ, ವೇದ ಎಂಬತಕ್ಕಂಥದ್ದು ಏನಿದೆ ಅದಕ್ಕೆ ಪವಮಾನ ಸೂಕ್ತ ಬರುತ್ತೆ ನೋಡಿ. ಅದಕ್ಕೆ ವ್ಯಾಖ್ಯಾನ ಬರೆಯುವಾಗ ಪಾಂಗ್ರಿಯಾಚಾರ್ಯ ಬಂದಿದ್ದಾರೆ ಇದ್ರು, ಅವರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಪೂರ್ವವಾದ ವ್ಯಾಖ್ಯಾನ. ಅದರಲ್ಲಿ ಪೀಠಿಗೆ ಇದೆ, ಅದನ್ನು ಮಾತು ಬರೀತಾರೆ. ಟೀಕಾರಾಯರು ಅಂದ್ರೆ ಯಾರು? ಇಂದು ದೇವರು. ಅಮೃತವನ್ನು ಕೊಡೋರು ಯಾರು ದೇವತೆಗಳಿಗೆ? ವಾಯುದೇವರು. ಆ ಅಮೃತವನ್ನು ಕೊಡುವಾಗ ಎಲ್ಲರೂ ಕೂಡ ಕೈ ಹಿಡೀರಿ ಅಂತ ಹೇಳಿದ್ರು. ಎಲ್ಲ ಬೇರೆ ಇಂದ್ರ ದೇವರನ್ನು ಬಿಟ್ಟು ಬೇರೆ ದೇವತೆಗಳಿಗೆಲ್ಲ ಕೈ ಹಿಡೀರಿ, ಎಲ್ಲ ಕೈ ಹಿಡಿದ್ರು ಕುಡಿದ್ರು ಹೊರಟರು. ಇಂದ್ರ ದೇವರಿದ್ದಾಗ ಅವರ ಮಾತ್ರ ಕೈ ಹಿಡಿ ಅಂತ ಹೇಳಿಲ್ಲ ಅಂತ. ಬಾಯಿ ನಿಂತರು, ತೊಡೆ ಮೇಲೆ ಕೂಡ್ಸ್ಕೊಂಡವರಿಗೆ ಈ ಹಾಲಾಡಿ ಅಂತ ಒಂದಿರುತ್ತೆ ನೋಡಿ, ಮಕ್ಕಳಿಗೆ ಹಾಲು ಕುಡಿಸೋರು, ಅದರಂತೆ ಅಮೃತವನ್ನು ಕುಡಿಸಿದ್ರಂತೆ. ಇದಲ್ಲಿ ಬರೋದು ವೇದ ಮಂತ್ರದಲ್ಲಿ ಬರತಕ್ಕಂಥ ಮಾತು. ಅದನ್ನು ಅವರು ಬರೆದಿದ್ದ. ಅಂದ್ರೆ ಎಲ್ಲಾ ದೇವತೆಗಳಿಗೆ ಕೈಯಲ್ಲಿ ಹಾಕಿ ಕಳಿಸ್ಬಿಟ್ರು ಅಮೃತವನ್ನ, ಇಂದ್ರ ದೇವರಿಗೆ ಮಾತ್ರ ಅವರು ಕುಡಿಸಿದರು. ಯಾಕೆ ಕುಡಿಸಿದರು ಅಂದ್ರೆ, ಯಾರು? ವಾಯುದೇವರು. ನಾನು ವಾಯುದೇವರಾಗಿರುವವನು ಮಧ್ವಾಚಾರ್ಯ ಅವತಾರ ಮಾಡ್ತೇನೆ, ಆಗ ಅನುವ್ಯಾಖ್ಯಾನ ಬರೀತೇನೆ, ಅದಕ್ಕೆ ನೀನು ನ್ಯಾಯಸುಧಾ ಬರೀತಿ,
ಅದನ್ನ ನ್ಯಾಯವಾಗಿ ಯಾರು ಸೇರಬೇಕು? ಸಜ್ಜನರು ಸೇರಬೇಕು. ಅದಕ್ಕೆ ನಿಂಗೆ ಹೀಗೆ ಬಿಡಿಸ್ತಾ ಇದ್ದೇನೆ, ಅವರಲ್ಲಿ ಕೈಯಲ್ಲಿ ಹಾಕಿದ್ದು ನಿನಗೆ ಬಾಯಿ ಕುಡಿಸಿದ್ದೆ, ನೀನೇ ಅದು ವ್ಯಾಖ್ಯಾನ ಮಾಡು. ಹಾಗಾದ್ರೆ ಇಂದ್ರದೇವರು ಏನಿದ್ದಾರೆ ಅವರು ಮತ್ತು ಒಂದು ವಾಯುದೇವರಿಂದ ಮೊದಲೇ ಎಲ್ಲ ಗ್ರಂಥವನ್ನು ಪಾಠ ಕೇಳಿದಾಗ ಆಯ್ತು. ಈ ಹಾಲು ಕುಡಿಯೋ ನೆಪದಲ್ಲಿ ಹಾಲು ಕೊಟ್ಟಿದ್ದಲ್ಲ, ಅಮೃತವನ್ನು ಕೊಟ್ಟಿದ್ದು. ಅಮೃತ ಅಂದ್ರೆ ಏನು? ಸಾರ. ಕುಡಿಸ್ಬಿಟ್ರು ಅವರು. ಅದನ್ನೇ ಅವರು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೆ ಒಂದು ವ್ಯಾಖ್ಯಾನ ಬೇಕಾಯಿತು, ಪರಿಮಳ. ಆ ಪರಿಮಳ ದೇವಲೋಕದ್ದು, ನಮಗೆ ಗೊತ್ತಾಗುವುದಿಲ್ಲ. ದೇವಲೋಕದವರೇ ಕೊಡಬೇಕು. ಅದಕ್ಕೆ ದೇವಲೋಕದವರು ಯಾರು? ಕರ್ಮಜ ದೇವತೆ ಆಗತಕ್ಕಂಥ ರಾಘವೇಂದ್ರ ತೀರ್ಥರು. ಅವರು ಅದಕ್ಕೆ ಪರಿಮಳ ಎಂಬತಕ್ಕಂಥ ವ್ಯಾಖ್ಯಾನ ಬರೆದು ಆ ಪರಿಮಳವನ್ನು ನಮ್ಗೆ ಕೊಟ್ಟಿದ್ದಾರೆ. ಪರಿಮಳ ಸಾಕು, ಅಮೃತ ಕುಡಿಲಿಕ್ಕೆ ನಾವು ಯೋಗ್ಯ ಇರಲ್ಲ. ಯಾಕೆ? ದೇವತೆಗಳು ಮಾತ್ರ ಅಮೃತ ಕುಡಿಯೋದು, ನಾವು ಅಮೃತ ಕುಡಿಯಲ್ಲ. ನಮಗೆ ಅದು ಕಾಫಿ ಗೀಪಿ ಇಷ್ಟೇ, ಅಮೃತ ಸಿಗೋದಿಲ್ಲ. ಅದಕ್ಕಾಗಿ ಈ ನ್ಯಾಯ ಅಮೃತ ಅಂತ ಅವ್ರ ಹೆಸರಿಟ್ಟಂತೆ ಇದು ಪರಿಮಳವನ್ನೇ ಹೆಸರು. ಪರಿಮಳ ಆದರೂ ನೋಡಿ ಸಾಕು, ಪರಿಮಳ ಸಾಕು. ಪರಿಮಳ ಸಾಕು ಅಂದ್ರೆ ಏನು? ವಾಸನೆ ನೋಡಿದ್ರೆ ಕುಡಿದ ಹಾಗೆ ಅಂತ. ಅದಕ್ಕೆ ಯಾವುದೇ ಕೆಟ್ಟ ವಾಸನೆ ಬರ್ತಾ ಇರ್ತಲ್ಲ, ಅದೆಲ್ಲ ವಾಸನೆ ಬಂದು ಕುಡಿದ ತಕ್ಷಣ ಬಟ್ಟೆ ಕೇಳ್ಕೊಂಡು ಹೋಗ್ಬೇಕು. ಪ್ರಾಯಶ್ಚಿತ್ತ ಏನು ಗೊತ್ತಾ? ಅಕಸ್ಮಾತ್ ಏನಾದ್ರೂ ಈ ಈರುಳ್ಳಿ ಬೆಳ್ಳುಳ್ಳಿ ಅಂತದ್ದೆಲ್ಲ ವಾಸನೆ ಹೋಗಿ ಬರುತ್ತಲ್ಲ, ನಿಮ್ಗೆ ಬರ್ತಾನೆ ಇರುತ್ತೆ. ದಾರಿ ಉದ್ದಕ್ಕಾದ್ರೆ ಇಲ್ಲೊಂದ್ ಕಡೆ ಇಲ್ಲ, ಅಷ್ಟೇ ಸುತ್ತಲೂ ಇರುತ್ತೆ. ಅಲ್ಲಿ ಹೋದಾಗ ಏನ್ ಮಾಡ್ಬೇಕು? ನಾವು ಮೂಗು ಮುಚ್ಚಿಟ್ಕೋಬೇಕು. ಅಕಸ್ಮಾತ್ ಆರಾಮಾಗಿ ಹಾಗೇ ಕುಡ್ಕೊಂಡು ಹೋದ ಅಂತ ತಿಳ್ಕೊಳ್ಳೋಣ, ತಿಂದಾಗ ಬಂದ್ಬಿಡ್ತಾರೆ. ಈ ಶಾಸ್ತ್ರದಲ್ಲಿ ಅನ್ನವನ್ನು ಮೂಸ ನೋಡ್ತಾನೆ, ಅದೇನದು? ತಿಂದಾಗಿ ಪ್ರಸಾದ, ಪಿತೃ ಪ್ರಸಾದ ತಿಂದಂತೆ ಅಂತ ಶಾಸ್ತ್ರ ಹೇಳೋದು. ಅದಕ್ಕೆ ಏಕಾಶಿ ಎಂಬುದು ಶಾಸ್ತ್ರ ಇಲ್ಲ. ವಾಸನೆ ನೋಡೋದು ತಿಂದಾಗ ಆಯ್ತು ನಮ್ದು. ಅದಕ್ಕಾಗಿ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಆ ವಾಸನೆ ತಗೊಂಡಿದ್ದಕ್ಕೆ ಪಂಚಗವ್ಯವನ್ನು ಕುಡಿದು ಒಂದು ದಿವಸ ಉಪವಾಸ. ಈ ಲೆಕ್ಕ ತೆಗೆದುಕೊಂಡ್ರೆ ಒಂದು ಬಾಟ್ಲು ಪಂಚಗವ್ಯ ಬಾಟ್ಲು ಕೈಯಲ್ಲೇ ಇಟ್ಕೊಂಡು ನಿರಂತರ ಉಪವಾಸ ಮಾಡಿದ್ವಿ. ಎಲ್ಲಿ ಹೋದ್ರು ಅದೇ ವಾಸನೆ. ಅಂದ್ರೆ ಅದಕ್ಕೆ ವಾಸನೆ ನೋಡೋದು ಅಂದ್ರೆ ಏನು ಇದು. ಆದ್ರೆ ಈ ಪರಿಮಳ ಇದಲ್ಲ, ಆ ವಾಸನೆ ನೋಡಿ ಹೇಗಿದೆ. ಆ ದೇವಲೋಕದ ಪರಿಮಳ ಕೊಟ್ಟವರು ನಮ್ಗೆ ಇವರು. ಆ ಪರಿಮಳದ ಬಗ್ಗೆ ಹೇಳ್ತಾರೆ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾ ರಂಗ ನೃತ್ಯ ಸ್ವಯಂಭೂ ಯೋಷ ಧನ್ವಿಲ್ಲ ಭಾರ ಶ್ಲತ ಕುಸುಮ ತದೀಹಿ ತ್ವದ್ಗಿರ ಸಂಗೀತ. ರಾಘವೇಂದ್ರ ತೀರ್ಥರ ನಾಲಿಗೆ ಇರಲ್ಲ, ಅದೇನು? ಒಂದು ನರ್ತನ ಮಾಡುವ ಮಂಟಪ, ರಂಗಮಂಟಪ. ನರ್ತನ ಮಾಡಲಿಕ್ಕೆ ತಯಾರಾಗಿದೆ ಅವರ ನಾಲಿಗೆ. ನರ್ತನ ಮಾಡೋರು ಯಾರು ಅಂದ್ರೆ ಬ್ರಹ್ಮದೇವರಿದ್ದಾರಲ್ಲ, ಅವರ ಪತ್ನಿಯಾದ ಸರಸ್ವತಿ. ಅವಳು ನರ್ತನ ಮಾಡ್ತಾ ಇರುವಾಗ ಕೂದಲಿರಲ್ಲ, ಅದೆಲ್ಲ ಬಿಚ್ಚಿ ಹೋಗಿ ಅಲ್ಲಿ ಬಿಡ್ಕೊಂಡಿರ್ತಕ್ಕಂಥ ಪುಷ್ಪಗಳೆಲ್ಲ ಕೆಳಗಡೆ ಬಿದ್ದವು. ಅದೇ ನಿಮ್ಮ ಪರಿಮಳ ಅಂದ್ರೆ ಇನ್ಯಾವ ರೀತಿ ಹೇಳ್ಬೋದು ಅಂದ್ರೆ ಕುಸುಮದತಿ ತ್ವದ್ಗಿರ ಸಂಗಿರಾಮ ಅಂತಹ ಪರಿಮಳ ಇದೆ. ಅದೇ ರೀತಿ ತತ್ವ ಪ್ರಕಾಶಿಕ ಎಂಬತಕ್ಕಂಥದಕ್ಕೆ ಭಾವದೀಪ ಎಂಬ ಗ್ರಂಥವನ್ನು ವ್ಯಾಖ್ಯಾನ ಬರೆದಿದ್ದಾರೆ. ತತ್ವ ಪ್ರಕಾಶಿಕ ಟೀಕಾರ ಎಂದು, ಅದಕ್ಕೆ ಭಾವದೀಪ. ನಾವು ಹೇಳ್ತಾ ಇರ್ತೀವಲ್ಲ ರಾಘವೇಂದ್ರ ಸ್ತೋತ್ರದಲ್ಲಿ, ದೀಪ ಸಂಯೋಜನಾಜ್ಞಾನಂ ಅಲ್ಲಿ ನೆನೆಸ್ಕೋಬೇಕು. ಪುತ್ರ ಲಾಭೋ ಭವೇ ಧ್ರುವಂ ಅಂತ. ದೀಪ ಸಂಯೋಜನ ಅಂತ ಯಾವುದು? ದೀಪ ಸಂಯೋಜನ ಅಂದ್ರೆ ಎರಡು ರೀತಿ ಅರ್ಥ ಆಗುತ್ತೆ. ಒಂದು ಫೋಟೋ ಇಡೋದು, ರಾಘವೇಂದ್ರ ತೀರ್ಥರದು ಬೃಂದಾವನದ್ದು ಅಥವಾ ಚಿತ್ರದ್ದು ಯಾವುದೊಂದು ಫೋಟೋ ಇಡೋದು. ಪ್ರತಿ ದಿವಸ ಕೂಡ ಎರಡು ದೀಪ ಅವ್ರ ಮುಂದೆ ಹಚ್ಚೋದು. ನಿಮಗೆ ಏನು ಇಷ್ಟಾರ್ಥ ಬೇಕು ಹೇಳಿ ಆಗುತ್ತೆ. ಹಾಗಾದ್ರೆ ಈ ಬರದೇ ಇಟ್ಬಿಡ್ಬೇಡಿ ಅಂತ ಆ ಥರ ಫೋಟೋ ಹೇಳಿದ್ದಾರೆ. ಫೋಟೋವೇ ಸಾಕು ನಮಗೆ. ಯಾರಿಗೆ ಕೈ ಕಾಲು ಟೊಂಕ ಪಾಪ ಮಂಡಿಗಳೆಲ್ಲ ಹೊರಟೋಗಿದೆ ಅಂತವ್ರು ಹೇಳಿದ್ದೆ ಅಷ್ಟೇ. ಟೊಂಕ ಗಟ್ಟಿ ಇದ್ದವರು ಎಲ್ಲೆಲ್ಲೋ ಜಾಗಿಂಗ್ ಮಾಡಿಬಿಡಿ, ಇಲ್ಲಿ ಬಂದೇ ಒಂದು 20 ನಮಸ್ಕಾರ ಹಾಕಿ ಮಂಡಿ ಗಟ್ಟಿ. ಅಂದ್ರೆ ಒಂದು ಫೋಟೋ ಇಟ್ಕೊಂಡ್ರಿ, 2 ತುಪ್ಪ ದೀಪ ಹಾಕ್ತೀರಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಸ್ವಾಮಿ ಇದನ್ನ ಕೆಲಸ ನಾನು ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಅದು ದೀಪ ಸಂಯೋಜನ ಮಾಡಿದ್ದರಿಂದ ಪುತ್ರ ಲಾಭ. ಪುತ್ರ ಲಾಭಕ್ಕಿಂತ ಇನ್ನೇನಿದೆ ದೊಡ್ಡದು? ಅದೇ ಸಿಗ್ತಾ ಇದೆ, ಇನ್ನೇನು ಸಿಗೋದಿಲ್ಲ. ಇದು ಸಾಮಾನ್ಯ ಜನರಿಗೆ. ಪಂಡಿತರಿಗೆ ಏನ್ ಮಾಡ್ಬೇಕು? ಅವ್ರು ಕೂಡ ಫೋಟೋ ಇಟ್ಟು ದೀಪ ಇಟ್ಬಿಟ್ಟು ಪ್ರದಕ್ಷಿಣೆ ಹಾಕ್ತಾ ಇರೋದು. ನಿಮ್ಗೆ ಯಾವ ಹೇಳಿದ್ರು ಶಾಸ್ತ್ರ ಹಾಕ್ಬೋದು, ಕೂತ್ಬಿಟ್ಟು ಪರಿಮಳ ಓದಲ್ಲಿ ಅಥವಾ ಇನ್ನೇನಾದ್ರು ಸುಧಾ ಓದು, ನಿಂಗೆ ಅನುಗ್ರಹ. ಮತ್ತೆ ಅವನೇ ಮಾಡ್ಬೇಕಾದ್ರೆ ತತ್ವ ಪ್ರಕಾಶಕ ಪುಸ್ತಕ ಇಟ್ಕೊಂಡ, ಅರ್ಥ ಇಲ್ಲ. ಹಾಗೇನ್ ಮಾಡ್ಬೇಕು? ಭಾವದೀಪ. ಹಾಗೆ ದೀಪ ಸಂಯೋಜನ, ಭಾವದೀಪವನ್ನು ತತ್ವ ಪ್ರಕಾಶಕ್ಕೆ ಸಂಯೋಜನೆ ಮಾಡಿಕೊಂಡು ವ್ಯಾಖ್ಯಾನ ಮಾಡಿ ಇಟ್ಕೊಂಡು ಓದು. ಹಾಗೇನಾಗುತ್ತೆ? ನಿಮಗೆ ಹೊಸ ವಿಚಾರ ಗೊತ್ತಾಗುತ್ತೆ. ಇದು
ಅದಕ್ಕೆ ಯಾವ ರೀತಿ ಹೇಳ್ಬೋದು ಅಲಂಕಾರಿಕವಾಗಿ? ತತ್ವ ಪ್ರಕಾಶಿಕೆ ಎಂಬತಕ್ಕಂಥ ಸುಂದರಿಯಾದ ಒಬ್ಬ ಸ್ತ್ರೀ, ತತ್ವ ಪ್ರಕಾಶಿಕ ಸ್ತ್ರೀಲಿಂಗ. ಅರ್ಥ ಏನು? ಅವಳಿಗೆ ವಸ್ತ್ರ ಕೊಟ್ಟಿದ್ರು ಹಿಂದಿನವರೆಲ್ಲ, ವಸ್ತ್ರ ಕೊಟ್ಟಿದ್ರು, ಆದ್ರೆ ಪೂರ್ಣ ವಸ್ತ್ರ ಇಲ್ಲ. ಯಾರೋ 5 ಮೊಳ ಉಳ್ಳಂತ ಒಂದು ಸೀರೆ ಕೊಟ್ಟು 5 ಮೊಳ. ಪಾಪ ಉಟ್ಕೊಂಡು ಬರ್ಲಿಕ್ಕಾಗತ್ತೆ ಈ ಸಭೆಯಲ್ಲಿ? ತತ್ವ ಪ್ರಕಾಶಿಕೆ ಎಂಬ ಸ್ತ್ರೀಗೆ 5 ಮೊಳ ಉಳ್ಳಂತಹ ಒಂದು ಸೀರೆಯನ್ನು ಕೊಟ್ಟರು ಯಾರು? ಆದ್ರೆ ಪೂರ್ತಿ ಆಗಿರ್ತಕ್ಕಂಥ ವಸ್ತ್ರ ಸಿಕ್ಕಿಲ್ಲ. ಅದಕ್ಕಾಗಿ ಪಂಡಿತರ ಮುಂದೆ ಆಚೆ ಬರ್ಲಿಕ್ಕೆ ನಾಚಿಕೆಯಿಂದ ಅಲ್ಲೇ ಬಚ್ಚಿಕೊಂಡಿದ್ಲು. ರಾಘವೇಂದ್ರ ತೀರ್ಥರು ಬಂದ್ರು, ಪೀತಾಂಬರ ತಗೊಂಡ್ರು. ಎಂಥದ್ದು? 18 ಮೊಳ 9 ಗಜ ಅಂತಹ ಪೀತಾಂಬರವನ್ನು ಉಡಿಸ್ಬಿಟ್ರು. ಯಾವುದದು? ಭಾವದೀಪ ಎಂಬತಕ್ಕಂತಹ ಒಂದು ಪೀತಾಂಬರ ಕೊಟ್ರು. ಈಗ ಆರಾಮ ಉಟ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಬರ್ತಾಳೆ ಅಂದ್ರೆ ಎಲ್ಲರಿಗೂ ಕೂಡ ತತ್ವ ಪ್ರಕಾಶ ಅರ್ಥ ಆಗೋದು ಈ ಒಂದು ಗ್ರಂಥ ಭಾವದೀಪ ಇಟ್ಕೊಂಡಿದ್ದರಿಂದ. ಈ ರೀತಿ ಹೇಳ್ತಾರೆ. ಇವೇ ಮೊದಲಾದ ಅನೇಕ ಇದೆ. ನ್ಯಾಯ ಮುಕ್ತಾವಳಿ ಎಂಬ ಗ್ರಂಥ ಬರೆದಿದ್ದಾರೆ, ಅಲ್ಲದೆ ತಂತ್ರ ದೀಪಿಕ ಎಂಬತಕ್ಕಂತಹ ಒಂದು ಗ್ರಂಥ ಬರೆದಿದ್ದಾರೆ. ಅಷ್ಟ ಮಾತ್ರವಲ್ಲದೆ ಬೇರೆ ಗ್ರಂಥಗಳು ಕೂಡ ಕೊಟ್ಟಿದ್ದಾರೆ. ಮಂತ್ರೋದ್ಧಾರ ಎಂಬ ಗ್ರಂಥ ಬರೆದಿದ್ದಾರೆ ಅಂತ ಬರೀತಾ ಇದ್ದಾರೆ. ಮಂತ್ರೋದ್ಧಾರ ಅದು ಪ್ರಿಂಟ್ ಆಗಿದೆ. ಮಂತ್ರೋದ್ಧಾರ ಅಂದ್ರೆ ಏನು? ಎಷ್ಟು ಮಂತ್ರಗಳು ಜಪ ಮಾಡಬಹುದು ನಾವು? ತಂತ್ರಸಾರದಲ್ಲಿ 72 ಮಂತ್ರಗಳು ಕೊಟ್ಟಿದ್ದಾರೆ. ಇನ್ನೊಂದು 2 ಈ ಸೇರ್ಕೊಂಡಿದ್ದಾರೆ, 74 ಮಂತ್ರಗಳು ಇದೆ. ರಾಘವೇಂದ್ರ ತೀರ್ಥ ಮಂತ್ರೋದ್ಧಾರ ಮಾಡಿದ್ದಾರೆ. ಎಷ್ಟು ಮಂತ್ರಗಳು? ಓಂ ನಮೋ ವೆಂಕಟೇಶಾಯ ರಾಘವೇಂದ್ರ ತೀರ್ಥರದೇ, ತಂತ್ರಸಾರದಲ್ಲಿ ಇಲ್ಲ ಇದು. ಎಲ್ಲಾ ಮಂತ್ರಗಳು ಉದ್ಧಾರ ಮಾಡಿದ್ದಾರೆ ರಾಘವೇಂದ್ರ ತೀರ್ಥರು. ಆ ಮಂತ್ರಗಳನ್ನ ಯಥಾಶಕ್ತಿ ಯಥಾಮತಿ ನಾವು ಜಪ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಆಗ ರಾಘವೇಂದ್ರ ತೀರ್ಥರು, ಮಧ್ವಾಚಾರ್ಯರು, ಆಮೇಲೆ ಪರಮಾತ್ಮ 3 ಜನ ಅರ್ಧಾಗತ್ಯವಾಗಿ ಮಂತ್ರೋದ್ಧಾರ ಎಂಬುದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಗೀತಾ ತಾತ್ಪರ್ಯ ಇದಲ್ಲ, ಗೀತೆ, ಅದಕ್ಕೆ ಗೀತಾ ಅಭಿವೃದ್ಧಿ ಅಂತ ಬರೆದಿದ್ದ. 3 ಗ್ರಂಥ ಗೀತೆಗೆ 3 ಗ್ರಂಥ ಬರೆದಿದ್ದ ವ್ಯಾಖ್ಯಾನ. ಅಂದ್ರೆ ಒಂದು ಗೀತಾ ತಾತ್ಪರ್ಯ ಮಧ್ವಾಚಾರ್ಯ ಬರೆದಿದ್ದು, ಒಂದು ಗೀತಾ ಭಾಷ್ಯ, ಅದಕ್ಕೆ ಟೀಕಾರಾಯರು ಪ್ರಮೇಯ ದೀಪಿಕ ಅಂತ ಬರೆದ್ರು, ಅದಕ್ಕೆ ಒಂದು ವ್ಯಾಖ್ಯಾನ ಬರೆದ್ರು ಭಾವದೀಪನೇ. ಅದು ಕೂಡ ಇದಲ್ಲದೆ ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಸೂರ್ಯ ಬೆಳಿಗ್ಗೆ ಮಾತ್ರ ಬೆಳಕು ಕೊಟ್ಟ, ರಾತ್ರಿ ಇಲ್ಲ. ಇದು ಚಂದ್ರ ಬಂದ, ಈಗ ಬಂದಿರ್ತಾನೆ ಚಂದ್ರ, ತೃತೀಯ ಅಲ್ವಾ, 3 ಕಲೆ ಬಂದಿರ್ತಾನೆ. ಅವನು ಎಷ್ಟೊತ್ತಿರ್ತಾನೆ? ಈಗ ಇನ್ನೂ ಇರ್ತಾನೆ, ಈಗ 5 ನಿಮಿಷ ಹೊರಟಾಗ್ತಾನೆ. ಹಾಗಾಯ್ತು, ಸೂರ್ಯ ಇದ್ದಾಗ ಚಂದ್ರ ಇಲ್ಲ, ಚಂದ್ರ ಇದೆ ಸೂರ್ಯ ಇಲ್ಲ. ಹಾಗೆ ಗೀತಾ ಭಾಷೆ ಓದಿ ಗೀತಾ ತಾತ್ಪರ್ಯ ಇಲ್ಲ, ಗೀತಾ ತಾತ್ಪರ್ಯ ಓದಿ ಗೀತಾ ಭಾಷೆ ಇಲ್ಲ ನಮಗೆ. ಹಂಗಾಗಿ ಆದ್ರೆ ರಾಘವೇಂದ್ರ ತೀರ್ಥರು ಏನ್ ಮಾಡಿದ್ರು? 2 ಇರಬೇಕೆಂಬ ಉದ್ದೇಶದಿಂದ ಗೀತಾ ತಾತ್ಪರ್ಯ ಗೀತಾ ಭಾಷೆ ಎರಡನ್ನೂ ಸೇರಿಕೊಂಡು ಗೀತಾ ಅಭಿವೃದ್ಧಿಯಿಂದ ಬರೆದ್ರು. ಹಾಗಾದ್ರೆ ಕೆಲವು ಕೃಷ್ಣ ಪಕ್ಷದ ಅಷ್ಟಮಿಗಳಲ್ಲಿ ಸೂರ್ಯನೂ ಇರ್ತಾನೆ, ಚಂದ್ರನೂ ಇರ್ತಾನೆ. ಆ ರೀತಿ ಈ ಗ್ರಂಥ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಇನ್ಯಾವ ರೀತಿ ವರ್ಣನೆ ಮಾಡಬಹುದು? ಹಾಗಾಗಿ ಇನ್ನೊಂದು ಶ್ಲೋಕ ಇದೆ, ಮುಗಿಸ್ತೇನೆ. ಮತ್ತೆ ಒಂದು ವಿಶೇಷ ಅವರಿಗೆ ಅಂತ ಹೇಳಿದ್ರೆ, ನ್ಯಾಯಮೂರ್ತಿಗೆ ವ್ಯಾಖ್ಯಾನ ಬರ್ದಿಲ್ವಲ್ಲ ಯಾಕೆ ಅಂತ ಪ್ರಶ್ನೆ ಹಾಕೊಂಡಿದ್ದಾರೆ. ನ್ಯಾಯಮೂರ್ತಿಗೆ ವ್ಯಾಖ್ಯಾನ ಬರ್ದಿಲ್ಲ. ಅವರು ಯಾಕೆ ಬರ್ದಿಲ್ಲ ಅಂದ್ರೆ, ವಿಜಯೇಂದ್ರ ತೀರ್ಥರೇ ಇದ್ದಾರೆ, ಅವರ ಗುರುಗಳು ವಿಜಯೇಂದ್ರ ತೀರ್ಥ. ಅವರು ಲಘುವಾಮೋದ, ಮಧ್ಯಮ ಆಮೋದ, ಗುರುವಾಮೋದ ಅಂತ 3 ಆಮೋದಗಳು ಬರೆದಿದ್ದಾರೆ. 3 ಪ್ರಿಂಟ್ ಆಗಿದೆ. ಅದು ನ್ಯಾಯಮೂರ್ತಿ ಗುರುಗಳು ಬರೆದಿದ್ದರಿಂದ ತಿರುಗಿ ನಾನು ಬರಲಿಕ್ಕೆ ಹೋಗಿಲ್ಲ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾರೆ. ಅಂತೂ ಇವರಿಗೆ ದಶಪ್ರಕರಣದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಉಪನಿಷತ್ತುಗಳಿದೆ, ಅದಕ್ಕೆಲ್ಲವೂ ಕೂಡ ಖಂಡಾರ್ಥಗಳು ಬರೆದಿದ್ದಾರೆ. ಅತ್ಯದ್ಭುತವಾದಕ್ಕಂಥದ್ದು ವ್ಯಾಸರಾಜರು ಬರೆದಿರತಕ್ಕಂಥ ತರ್ಕತಾಂಡಗಳು ಅಂತಕ್ಕಂಥ ಗ್ರಂಥಕ್ಕೆ ಅವರು ಭಾವದೀಪ, ಅವ್ರಿಗೂ ಅಷ್ಟೇ, ಅಥವಾ ನ್ಯಾಯದೀಪ ಅಂತ ಹೆಸರು ವ್ಯತ್ಯಾಸ ಮಾಡಿದ್ದಾರೆ. ನ್ಯಾಯದೀಪ ಅಂದ್ರೆ ನ್ಯಾಯ ತರ್ಕ, ಅದಕ್ಕೆ ದೀಪ. ಅದು ಬೆಳೆಸಬೇಕಾದ್ರೆ ನ್ಯಾಯಮತಕ್ಕೆ ಯಾವುದು ಇದು ಬೇಕೇ ಬೇಕು. ತರ್ಕತಾಂಡವ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ರಾಘವೇಂದ್ರ ತೀರ್ಥ ನ್ಯಾಯದೀಪ ಇಲ್ಲ ಅಂತ ಆಗೋದೇ ಇಲ್ಲ. ನೋಡಿ, ಎಲ್ಲ ಭಾವದೀಪ ಅಂತ ಬರೆದ್ರು, ಇದಕ್ಕೆ ಮಾತ್ರ ನ್ಯಾಯದೀಪ ಅಂತ ಬರೆದ್ರು. ನ್ಯಾಯ ಅಂದ್ರೆ ತರ್ಕ, ತರ್ಕತಾಂಡವಕ್ಕೆ ವ್ಯಾಖ್ಯಾನ ಗೊತ್ತಾಗಲಿ ಎಂಬುದರಿಂದ ಬರೆದಿದ್ದಾರೆ. ಆಯ್ತು, ಎಲ್ಲ ತರ್ಕ ಗ್ರಂಥಗಳು ಆ ಗ್ರಂಥ ಈ ಗ್ರಂಥ ಬರೆದ್ರಿ, ಸಾಮಾನ್ಯ ಜನರಿಗೆ ಏನು ಬರದೇ ಇಲ್ವಲ್ಲ ನೀವು ಅಂತ ಹೇಳಬೇಡಿ. ಯಾಕೆಂದ್ರೆ ರಾಮಚಾರಿತ್ರ್ಯ ಮಂಜರಿಗೆ ಎಷ್ಟು ಶ್ಲೋಕ? 13 ಶ್ಲೋಕ. ಇಡೀ ರಾಮಾಯಣ ಪೂರ್ತಿ ಅದರಲ್ಲಿ, ಒಂದು ಶ್ಲೋಕಕ್ಕೆ 1 ಸ್ಕಂದ. ಹಾಗೆ ಇನ್ನೆಷ್ಟು ಸಂಕ್ಷೇಪ ಮಾಡಬಹುದು? ಅದು ಹೇಳ್ತಾರೆ, ವಾಚಾ ಸಂಕ್ಷಿಪ್ತೆಯ
ಯದ್ ಬಹುಚರಿತ ವರ್ಣಯತ್ವ ಮುರಾರೇಹಿ. ಸಂಕ್ಷೇಪ ವಾಕ್ಯದಿಂದ ನೀನು 13 ಶ್ಲೋಕದಲ್ಲಿ ಇಡೀ ರಾಮಾಯಣ ಬರೆಯುವುದು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಕಿಂವಾ ದುಸ್ಸಾಧ್ಯವಸ್ತಿ, ಮಹಾನುಭಾವರಿಗೆ ದುಸ್ಸಾಧ್ಯವಾದ ಯಾವುದೂ ಇಲ್ಲ. ಯಾಕೆಂದ್ರೆ ಇಷ್ಟೇಷ್ಟಿರತಕ್ಕಂಥವನು ಯಾರು? ಋಷಿ ಅಗಸ್ತ್ಯ ಋಷಿ. ಅವನಿಷ್ಟಿದ್ದಾನ ಅನ್ನೋ ಹೊಟ್ಟೆ ಕೂಡ ಚಿಕ್ಕದು ಅಂತ ಆಯಿತು. 4 ಸಮುದ್ರದ ನೀರು ಕುಡಿದಿದೆ ಅಂದ್ರೆ ಈ 13 ಶ್ಲೋಕದಲ್ಲಿ ಇಡೀ 24,000 ಶ್ಲೋಕಗಳನ್ನು ಇಲ್ಲಿ ಸೇರಿಸಿದ್ದು ಏನು ಆಶ್ಚರ್ಯ. ಅದೇ ರೀತಿ ಪುನಃ ಕೃಷ್ಣ ಚಾರಿತ್ರ್ಯ ಮಂಜರಿ 24 ಅಥವಾ 28 ಶ್ಲೋಕ ಇಡೀ ಅಷ್ಟು ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಎಷ್ಟು 32 ಶ್ಲೋಕ, ಒಂದು ಅಧ್ಯಾಯಕ್ಕೆ 1 ಶ್ಲೋಕ ಹೇಳಿ ನೋಡಿ ಯಾರಾದ್ರು ಬರೋದಿಲ್ಲ. ಅದವರು ಮಾತ್ರ ಮಾಡ್ತಾರೆ. ಆಯ್ತು, ಎಲ್ಲ ಆಯ್ತು. ಇನ್ನು ಮೀಮಾಂಸಾ ದೊಡ್ಡ ಗ್ರಂಥ, ಅದಕ್ಕೆ ವ್ಯಾಖ್ಯಾನ ಬರೆದಿಲ್ಲ. ಖಂಡಿತ ಹಾಕಿಟ್ಕೋಬೇಡಿ ಅಂತ ಅಂದ್ರೆ ಏನು? ಮಂತ್ರಿ ಶ್ರೀ ನೀಲಕಂಠಾಭಿಧ ಮಖಿಮಣಿನ ಭಟ್ಟತಂತ್ರಾನುಬಂಧೆ ಗ್ರಂಥೆ ತಾವತ್ವದೀಯೇ ಕರಿಣಿ ಗುಣವಿದಾರೋಪಿದೆ ಗ್ರಹಣಾಯ. ನೀಲಕಂಠ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ, ಮಂತ್ರಿಯವರು, ನೀಲಕಂಠ ದೀಕ್ಷಿತ. ಇವರು ರಾಘವೇಂದ್ರ ತೀರ್ಥರೇನಿದ್ದಾರೆ, ಅವರು ಮೀಮಾಂಸಾ ಗ್ರಂಥದಲ್ಲಿ ಮಹಾ ಒಂದು ಚಾತುರ್ಯ. ಅವರು ಎಷ್ಟೋ ಜನ ಮಾಧ್ವರಿಗೆ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ, ಮೀಮಾಂಸಾ ಗ್ರಂಥನೇ ಬರೋಲ್ಲ ಅವನು. ವಿಜೇಂದ್ರ ತೀರ್ಥರು ಬೇಕಾಷ್ಟು ಮೀಮಾಂಸಾ ಗ್ರಂಥ ಬರೆದಾಕ್ಬಿಟ್ರು. ಆದರೆ ಒಂದು ಕ್ರಮ ಬೇಕಲ್ಲ, ಅದಕ್ಕಾಗಿ ಒಂದು ಗ್ರಂಥ ಬರೆದರು, ಭಾಟ ಸಂಗ್ರಹ ಅಂತ. ಆ ಭಾಟ ಸಂಗ್ರಹವನ್ನ ಆ ಕಾಲದಲ್ಲಿರತಕ್ಕಂಥ ಈ ಮಂತ್ರಿ ಇದ್ದ ನೀಲಕಂಠ ಅವನು ನೋಡ್ದ. ನಿಜವಾಗಲೂ ಕೂಡ ತುಂಬಾ ಸಂತೋಷ ಪಟ್ಟ. ನಮ್ಮವ್ರು ಯಾರು, ನಾವೆಲ್ಲ ಮೀಮಾಂಸಕರು, ನಾವಿಂಥ ಗ್ರಂಥ ಬರೆದಿಲ್ಲ, ನೀವು ಅದನ್ನು ಬರೆದಿದ್ದೀನಿ ಅಂತ ಹೇಳಿ ಆನೆ ಮೇಲೆ ಕೂಡಿಸಿ ಇವರ ಗ್ರಂಥವನ್ನ ದೊಡ್ಡ ಮೆರವಣಿಗೆ ಮಾಡ್ದ ಎಂಬುದಾಗಿ ಇತಿಹಾಸದಲ್ಲಿ ಸಿಗ್ತಾರತಕ್ಕಂಥ ವಿಚಾರ. ಅಂತಹದ್ದನ್ನು ಕೂಡ ರಾಘವೇಂದ್ರ ತೀರ್ಥರು ಮಾಡಿದ್ದಾರೆ. ಕಡೆ ಒಂದು ಮಾತು ಹೇಳ್ತಾರೆ, ವ್ಯಾಸೇನ ಯುಕ್ತ ಬೀಜ, ವೇದಿವ್ಯಾಸ ದೇವರು ಬೀಜ ಹಾಕಿದ್ರು. ಒಳಗೆ ಬಂದ್ಬಿಡುತ್ತೇನು? ಶ್ರುತಿ ಭೂಮಿ, ಎಲ್ಲಿ ಭೂಮಿ ಯಾವುದು? ವೇದಗಳು ಎಂಬತಕ್ಕಂಥ ಒಂದು ಭೂಮಿಯಲ್ಲಿ ಒಂದು ಬೀಜವನ್ನು ಹಾಕಿದರು. ಅಂದ್ರೆ ಬ್ರಹ್ಮಸೂತ್ರಾದಿಗಳಲ್ಲಿ ಬರೆದು ಅಂತ ಅರ್ಥ. ಭಗವತ್ಪಾದಲಬ್ಧಾಂಕುರ ಶ್ರೀಹಿ, ಮಧ್ವಾಚಾರ್ಯನ ಅಂಕುರ ಆಯಿತು. ರತ್ನೈಹಿ ಈಶತ್ ಪ್ರಭಿನ್ನ. ರತ್ನ ಅಂದ್ರೆ ಯಾರು? ಪ್ರಾಚೀನರು, ಪದ್ಮನಾಭ ತೀರ್ಥರು, ನರಹ ತೀರ್ಥರು, ಅಕ್ಷೋಭಿ ತೀರ್ಥರು, ಮಾಧವ ತೀರ್ಥರು ಇವರೆಲ್ಲ ಏನ್ ಮಾಡಿದ್ರು, ಇನ್ನು ಸ್ವಲ್ಪ ಕೊಂಬೆ ರೆಂಬೆಗಳೆಲ್ಲ ಬಲಿಷ್ಠವಾದವು. ಅಜನಿ ಜಯಮುನಿನ ಸಮ್ಯಗುದ್ಭಿನ್ನ ಶಾಖ, ಒಳ್ಳೆ ಶಾಖೆ ಬಂದ್ಬಿಡ್ತಂತೆ ಜಯ ತೀರ್ಥರಿಂದ. ಮೌನೀಶೌ ವ್ಯಾಸರಾಜ ಅದು ಉದಿತ ಕಿಸಲಯ, ಚಿಗುರುಗಳು ಬಂದಿದ್ದು ಅದರಿಂದ. ಚಿಗುರು ಬಂದ್ರೆ ಕಾಯಿ ಬರುವುದು, ಅದು ಬಂತಂತೆ. ಪುಷ್ಪಿತೋಯಂ ಜಯೀಂದ್ರ, ವಿಜೇಂದ್ರ ತೀರ್ಥರಿಂದ ಪುಷ್ಪ, ಎಲ್ಲ ಪುಷ್ಪಗಳು ಬರುವಂತೆ ಆಯಿತು. ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಫಲಿತಃ ಮಧ್ವ ಸಿದ್ಧಾಂತ ಶಾಖಿ. ಅಂದ್ರೆ ಮಧ್ವಾಚಾರ್ಯರ ಒಂದು ದೊಡ್ಡ ವೃಕ್ಷ ಎಂಬುದಕ್ಕಂತ ಫಲ ಕೊಟ್ಟಿದ್ದು ರಾಘವೇಂದ್ರ ತೀರ್ಥರಿಂದ ಅಂತ ರಾಘವೇಂದ್ರ ಸ್ತೋತ್ರ ಮಾಡ್ತೀನಿ ಎಂಬುದಾಗಿ ಹೇಳಿ ಇವತ್ತು ಕೃಷ್ಣ ಕೊಡೋಣ.